ನೋಡಿ, ನನಗೆ ನನ್ನ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಪರಿವಾರ ಎಲ್ಲ 50% ಆದರೆ ಇನ್ನೂ 50% ನನಗೆ ಗ್ರಾಹಕರೇ. ರೈತ ಯಾವಾಗಲೂ ಕೊಡುಗೈ ಅವನು. ಅವ್ನು ಕೈ ಚಾಚಬಾರ್ದು, ಯಾರ ಹತ್ರನೂ ಹೋಗಿ ಕೂಲಿ ಮಾಡಿ ಕೈ ಚಾಚಬಾರ್ದು ರೈತ. 150+ ಪ್ರಾಡಕ್ಟ್ ಈಗ ನಮ್ಮದು ಉತ್ಪನ್ನಗಳು ನಡೀತಾ ಇದ್ದಾವೆ. 150 ಪ್ರಾಡಕ್ಟ್ಗಳು. ಭೂಮಿನ ಇಷ್ಟಪಡ್ಬೇಕು ನಾವು. ನಾವು ಏನು ಕೇಳಿದ್ದೆಲ್ಲ ಆ ತಾಯಿ ಕೊಡ್ತಾಳೆ ನಮಗೆ. ಕೊಡ ಹೊತ್ತು ನೀರು ಹಾಕಿ ಗಿಡಗಳನ್ನ ಬೆಳೆಸಿದ್ದು ನಮ್ಗೆ ಈಗಲೂ ಸಮಾಧಾನ ಮತ್ತು ತೃಪ್ತಿ ಇದೆ. ಹುಚ್ಚು ಅದು ಒಂಥರ. ನನಗೆ ಕ್ಯಾಮ್ರಾ ಅಂದರೆ ಅದು ಒಂದು ಹುಚ್ಚು. ಎಲ್ಲೋದ್ರೂ ಕ್ಯಾಮ್ರಾ ಹಾಕೊಂಡು ಓಡಾಡ್ತಿದ್ದೆ. ಪ್ರತಿ 10 ವರ್ಷಕ್ಕೊಮ್ಮೆ ನನ್ನನ್ನು ಬದಲಾವಣೆ ಮಾಡ್ತಿತ್ತು ನನ್ನ ಜೀವನ. ಗಿಡಗಳು ಮತ್ತು ಇಲ್ಲಿ ಬೆಳೀತಾ ಇರೋ ಬೆಳೆಗಳು ಬಲಿಷ್ಠವಾಗಿ ಬೆಳೆದ್ರೆ ಅಲ್ಲಿ ಯಾವುದು ರೋಗ ಮತ್ತು ಕೀಟದ ಸಮಸ್ಯೆ ಇರಲ್ಲ. ಅಲ್ಲಿ ಯಾರು ನೆಮ್ಮದಿಗೋಸ್ಕರ ಕೃಷಿ ಮಾಡ್ತಾರೆ ಆ ವ್ಯಕ್ತಿಗೆ ನೆಮ್ಮದಿನೂ ಸಿಗ್ತದೆ, ದುಡ್ಡು ಸಿಗ್ತದೆ. ಈ ಭೂಮಿನಲ್ಲಿ ಎಲ್ಲದೂ ಇದೆ. ನಾವು ಅದನ್ನು ಕರೆಕ್ಟಾಗಿ ಬೆಳೆಸ್ಕೊಳ್ತಾ ಇಲ್ಲ. ಆದಾಯ ಭರಿತ ಅಂತ ತೋರಿಸಲ್ಲೋ ಅಲ್ಲಿವರೆಗೂ ಮಕ್ಕಳು ನಮ್ಮನ್ನು ಇಷ್ಟಪಡಲ್ಲ. ಜನ ಅಡ್ವಾನ್ಸ್ ಬುಕ್ ಮಾಡ್ತಾರೆ ನನಗೆ, ಗ್ರಾಹಕರು. ನನಗೆ ಈ ವರ್ಷ ಇಷ್ಟು kg ಬೇಕು, ಈ ವರ್ಷ ಇಷ್ಟು kg ಬೇಕು. ವ್ಯಾಪಾರ ಆಗಲೇಬೇಕು, ತುಂಬ ವ್ಯಾಪಾರ ಆಗಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ ನಮಗೆ. ಈಗ ಬೆಂಗಳೂರಿಗರಷ್ಟೇ ವರ್ಕ್ ಫ್ರಮ್ ಹೋಮ್ ಯಾಕೆ ಮಾಡಬೇಕು? ನಾವು ಮಾಡ್ಬೋದಲ್ಲ. ರೈತರು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಅಂಗಡಿನೇ ಯಾಕೆ ಬೇಕು? ನಾವು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು. ತೋಟಕ್ಕೆ ಬೆಂಕಿ ಹಾಕದೇ ಇದ್ದಿದ್ರೆ, ನನ್ನ ತೋಟಕ್ಕೆ ಬೆಂಕಿ ಹಾಕದೇ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಎಮ್ಮರವಾಗಿ ಇರ್ತಿದ್ದೆ ನಾನು. ಅದು ಕೂಡ ಒಂದು 10-15 ವರ್ಷ ನನ್ನ ಹಿಂದಕ್ಕೆ ತಳ್ತದು. ಇರೋ 1,000 ಪೋಸ್ಟ್, ಯಾವುದೋ 1,000 ಪೋಸ್ಟಿಗೆ ಒಂದು 10 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ನನ್ನ ಕೇಳಿದರೆ ಕರೆಕ್ಟಾಗಿ ಬದುಕೋದಕ್ಕೆ 2 ಎಕರೆ ಸಾಕು. 2 ಎಕರೆನಲ್ಲಿ ಒಂದು 20 ಜನ ಬದುಕ್ಬೋದು. ಮೌಲ್ಯವರ್ಧನೆ, ಪ್ರತಿ ಹೆಜ್ಜೆಲ್ಲೂ ಮೌಲ್ಯವರ್ಧನೆ ರೈತ ಚಿಂತನೆ ಮಾಡಲೇಬೇಕಾಗಿರೋದು. ನಮ್ಮದು ಕನಸು ಮತ್ತು ಗುರಿ ತುಂಬ ದೊಡ್ಡದಿದೆ. ಆ ಕಾರಣಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕ್ಷಣನೂ ಒಂದು ಹೆಜ್ಜೆನೂ ಹಿಂದೋಗೋ ಪ್ರಸಂಗ ಇಲ್ಲ. ನಮಗೆ ಪ್ರಮೇಯಗಳಿಲ್ಲ. ಅದು ಇನ್ನೂ ಮುಂದುವರಿಸ್ತೀವಿ, ಮತ್ತೆ ಹೊಸ ಪ್ರಾಡಕ್ಟ್ಗಳು ತರ್ತೀವಿ. ತುಂಬ ಕಷ್ಟಕರವಾದ ಪ್ರಶ್ನೆ ಕೇಳಿದ್ರಿ ನೀವು. ನಮಸ್ಕಾರ ವೀಕ್ಷಕರೇ, ವಿವರ ಪಾಡ್ಕಾಸ್ಟ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಒಂದು ಅತ್ಯದ್ಭುತ ವ್ಯಕ್ತಿಯೊಡನೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರ ಹತ್ರನೇ ಅವರ ಹಿಂದಿನ ಒಂದು ಹಿನ್ನೆಲೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಸೊ ಈ ವಸಂತ ಮಾಳ್ವಿ ಅಂತ ಹೇಳಿದ್ರೆ ಯಾರು? ನಮಸ್ತೆ ಎಲ್ಲ ವೀಕ್ಷಕರಿಗೆ. ನನ್ನ ಹೆಸರು ವಸಂತ್ ಮಾಲ್ವಿ ಅಂತೇಳಿ. ನನ್ನ ಊರು ಹಗರಿಬೊಮ್ಮನಹಳ್ಳಿ. ತುಂಬ ಲಾಜಿಕ್ ಪ್ರಶ್ನೆ ನಿಮ್ಮದು. ಡೈರೆಕ್ಟಾಗಿ ಹೀಗೂ ಕೇಳ್ಬೋದು ಅಂತೇಳಿ. ಖಂಡಿತ. ವಸಂತ್ ಮಾಲ್ವಿ ಅಂದರೆ ಒಂಥರ ರಾಜ್ಯ ತುಂಬ ಚಿರಪರಿಚಿತ ವ್ಯಕ್ತಿ. ಕಾರಣ ಏನಂದರೆ 1987ರಲ್ಲಿ ನಾನು ಸ್ಟುಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದರೊಟ್ಟಿಗೆ ಪತ್ರಕರ್ತನಾಗಿ ಕೆಲಸ ಮಾಡ್ತೀನಿ ನಾನು. ಕನ್ನಡಪ್ರಭದಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದೆ. ಅದರ ನಂತರ ಪ್ರಜಾವಾಣಿನಲ್ಲಿ ಒಂದು 13 ವರ್ಷ ಕೆಲಸ ಮಾಡಿದೆ. ಆಮೇಲೆ 1-2 ವರ್ಷ ವಿಶ್ವವಾಣಿನಲ್ಲಿ ಮಾಡಿದೆ. ಈ 3 ಪತ್ರಿಕೆಯಲ್ಲಿ ನಾನಿರುವಾಗ ಸಮಾಜಕ್ಕೆ ಉಪಯೋಗ ಆಗೋಂಥ ತುಂಬ ಕೆಲಸಗಳನ್ನ ನಾನು ಮಾಡಿದೆ. ರೈತರ ಪರ ಇರ್ಬೋದು, ಪರಿಸರದ ಪರ ಇರ್ಬೋದು, ಸಮಾಜದಲ್ಲಿರೋ ದುರ್ಬಲರ ಪರ ಇರ್ಬೋದು. ಒಂಥರ ನಾನೇ ಸ್ವತಃ ನಿಂತ್ಕೊಂಡು ಅಲ್ಲಿ ಹೋರಾಟ ಮಾಡ್ತೀನೇನೋ ಅನ್ನೋಷ್ಟರ ಮಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಮತ್ತು ನನ್ನ ಸ್ಟುಡಿಯೋದಲ್ಲೂ ಕೂಡ ತುಂಬ ಅದ್ಭುತವಾಗಿ ನಂದು ಸ್ಟುಡಿಯೋನು ನಡೀತಾ ಇತ್ತು. ನಾನು ಸ್ಟೇಟ್ ಲೆವೆಲ್ ಅವಾರ್ಡ್ ವಿನ್ನರ್ ಕೂಡ ಫೋಟೋಗ್ರಫಿನಲ್ಲಿ. ಹುಚ್ಚು ಅದು ಒಂಥರ. ನನಗೆ ಕ್ಯಾಮ್ರಾ ಅಂದರೆ ಅದು ಒಂದು ಹುಚ್ಚು. ಎಲ್ಲೋದ್ರೂ ಕ್ಯಾಮ್ರಾ ಹಾಕೊಂಡು ಓಡಾಡ್ತಿದ್ದೆ. ಕಂಡಲ್ಲೆಲ್ಲ ಫೋಟೋ ತೆಗಿತಾ ಇದ್ದೆ. ಮತ್ತು ನನ್ನ ಪತ್ರಿಕಾ ಮಿತ್ರರು ನನಗೇನು ಕರಿತಿದ್ರು ಅಂತಂದರೆ, ಒಂದು ರೀತಿ ನಮಗೆ ಎಲ್ಲರ ಒಂದು ಹುಲ್ಕಡ್ಡಿ ಬಿಡಪ್ಪ ಬರೆಯೋದಕ್ಕೆ, ನಾವಾದರೂ ಬರಿತೀವಿ ಒಂದು ಸ್ವಲ್ಪ, ಎಲ್ಲ ನೀನೇ ಬರೆದು ಮುಗಿಸ್ಬಿಡ್ಬೇಡ ಅಂದರೆ ಅಷ್ಟು ಸಬ್ಜೆಕ್ಟ್ಗಳನ್ನ ನಾನು ಬರಿತಿದ್ದೆ. ಫೋಟೋ ಜೊತೆಗೆ ಕಾಲಮ್ಗಳು ಕೂಡ ಬರಿತಿದ್ದೆ. ಹಾಗಾಗಿ ನಾನು ರಾಜ್ಯದ ಅನೇಕ ಜನರಿಗೆ ನಾನು ಪರಿಚಯ. ಬೈಲೆನ್ಸ್ ಸ್ಟೋರಿ ತುಂಬ ಬರಿತಿದ್ದೆ ನಾನು. ಡೆಕ್ಕನ್ ಹೆರಾಲ್ಡ್, ಸುಧಾ, ಪ್ರಜಾವಾಣಿನಲ್ಲಿ ಎಲ್ಲ ಅಂಕಣಗಳಲ್ಲೂ ನಾನು ಸಾಪ್ತಾಹಿಕದಲ್ಲಿ
ಪುರವಣಿಗಳಲ್ಲಿ ಬರಿತಿದ್ದೆ ನಾನು ಎಲ್ಲ ಅಂಕಣಗಳಲ್ಲೂ ಕೂಡ. ಓಕೆ. ಅದು ನನಗೆ ಪ್ರಜಾವಾಣಿ ನೀಡಿದ ಶಕ್ತಿ ಅದು ಆ್ಯಕ್ಚುಲ್ಲು. ಮತ್ತು ಕನ್ನಡಪ್ರಭದಲ್ಲೂ ಕೂಡ ಹಂಗೆ ಬರಿತಿದ್ದೆ. ಬಟ್ ಅಲ್ಲಿ ಕಾಲಮ್ಗಳು ಜಾಸ್ತಿ ಇರಲಿಲ್ಲ, ಅಂದರೆ ಪುರವಣಿಗಳು ಜಾಸ್ತಿ ಇರಲಿಲ್ಲ. ಪ್ರಜಾವಾಣಿನಲ್ಲಿ ಪ್ರತಿನಿತ್ಯ ಪುರವಣಿ ಇರ್ತಿತ್ತು, ಪ್ರತಿ ನಿತ್ಯನೂ ಏನಾದರೂ ಒಂದು ಬರೋಂಗೆ ಬರಿತಿದ್ದೆ. ಹೀಗಾಗಿ ನಾನು ಪರಿಚಯ ಆದೆ. ಮತ್ತು ನಮ್ಮದೇ ಆದ ಒಂದು ಮೇಘ ಪರಿಸರ ಬಳಗ ಅಂತ ಒಂದು ನಾವು ಮಾಡ್ಕೊಂಡಿದ್ವಿ, ನಮ್ಮ ಫ್ಯಾಮಿಲಿ ಟ್ರಸ್ಟ್. ಅದು ಟ್ರಸ್ಟ್ ಅಂದರೆ ಅದೊಂದು ಸಂಘ ಅಷ್ಟೇ. ನಮ್ಮೂರಲ್ಲಿ ಯಾವುದಾದ್ರೂ ಪ್ರತಿ ವರ್ಷ ಒಂದು ರಸ್ತೆನ ಆಯ್ಕೆ ಮಾಡಿಕೊಂಡು ಅಲ್ಲಿ ಗಿಡ ಮರಗಳನ್ನ ನಾಟಿ ಮಾಡಿ ರಸ್ತೆ ಇಕ್ಕೆಲಗಳಲ್ಲಿ ನಾನು ಮತ್ತು ನನ್ನ ಕುಟುಂಬ, ಅಂದರೆ ಹೆಂಡತಿ ಮತ್ತು ಮಕ್ಕಳು, ಕೊಡ ಹೊತ್ತು ನೀರು ಹಾಕಿ ಗಿಡಗಳನ್ನ ಬೆಳೆಸಿದ್ದು ನಮ್ಗೆ ಈಗಲೂ ಸಮಾಧಾನ ಮತ್ತು ತೃಪ್ತಿ ಇದೆ. ನೀರಿಲ್ಲದ ಸಮಯದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ. ನಾನು ಒಂದು ಕಡೆಯಿಂದ ನೀರು ಹೊತ್ಕೊಂಡು ಹೋಗಿ ಅಲ್ಲಿ ಹಾಕ್ಬೇಕಲ್ಲಿ ನೀರು ಗಿಡ ಬೆಳಿಲಿಕ್ಕೆ. ತುಂಬ ಗಿಡ ಮರಗಳು, 100 ಗಿಡ ಮರಗಳು ಇವತ್ತು ಬೃಹತ್ತಾಗಿ ಎಮ್ಮರವಾಗಿ ಬೆಳೆದು ನಿಂತಿವೆ. ಅದು ಕೂಡ ನನಗೆ ತುಂಬ ತೃಪ್ತಿ ಕೊಡುವಂಥ ಕೆಲಸನೇ. ಹೀಗೆ ನಂದು ಜರ್ನಿ ಸ್ಟಾರ್ಟ್ ಆಗಿ ಮತ್ತೆ ಈ ಸ್ಟುಡಿಯೋ ಮತ್ತು ಪತ್ರಿಕಾ ಕೆಲಸ ನಿಲ್ಲಿಸ್ಬಿಟ್ಟು ಫ್ಯಾಬ್ರಿಕೇಟರ್ ಆದೆ ನಾನು. ಅಂದರೆ ಈ ವೆಲ್ಡಿಂಗ್ ಶಾಪ್ ಅಂತಾರೆ, ವರ್ಕ್ಶಾಪ್ ಅಂತಾರಲ್ಲ, ಇದೊಂಥರ ಒಂದು ಸಪರೇಟ್ ಇದರಿಂದ ಮತ್ತೊಂದು ಇದಕ್ಕೆ. ಹೌದು. ಓಕೆ. ಏನಂದರೆ ಗೊತ್ತಿಲ್ಲ ನನಗೆ, ಅದೇನೋ ನನಗೆ ಪ್ರತಿ 10 ವರ್ಷಕ್ಕೊಮ್ಮೆ ನನ್ನನ್ನು ಬದಲಾವಣೆ ಮಾಡ್ತಿತ್ತು ನನ್ನ ಜೀವನ. ಅಂದರೆ ಬೇರೆ ಹಂತಕ್ಕೆ ತಗೊಂಡು ಹೋಗ್ತಿತ್ತು, ಬೇರೆ ಫೀಲ್ಡಿಗೆ ತಗೊಂಡು ಹೋಗ್ತಿತ್ತು ವೃತ್ತಿನಲ್ಲಿ. ಅಲ್ಲೂ ಕೂಡ ನಾನು ಸುಮಾರು ಒಂದು 9 ವರ್ಷ ಮಾಡಿದೆ ಫ್ಯಾಬ್ರಿಕೇಷನ್ನು. ಅಲ್ಲಿ 22 ಜನ ಕೆಲಸ ಮಾಡ್ತಿದ್ರು ನಮ್ಮ ಅಗ್ರಿಬೊಮ್ಮನಹಳ್ಳಿ ಅಂತ ಊರಲ್ಲಿ. ಮೊದಲನೇ ನಮ್ಮ ವರ್ಕ್ಶಾಪಲ್ಲಿ 3 ಜನ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಫ್ಯಾಬ್ರಿಕೇಟರ್ ವರ್ಕ್ಶಾಪಲ್ಲಿ. ನನಗೆ ಅದು ತುಂಬ ಖುಷಿ. 19 ಜನ ಮತ್ತು ಅವರೊಂದು 3 ಜನ, 22 ಜನ ಪ್ರತಿನಿತ್ಯನೂ ಕೆಲಸ ಮಾಡ್ತಿದ್ರು. ಅಲ್ಲೂ ಕೂಡ ತುಂಬ ಸೂಕ್ಷ್ಮವಾದ ಕುಸುರಿ ಕೆಲಸ ಅಂತಾರಲ್ಲ, ಆ ಥರ ಕಲಾತ್ಮಕ ಕೆಲಸಗಳ್ನು ಕೂಡ ನಾನು ಮಾಡಿಕೊಡ್ತಿದ್ದೆ. ಅಲ್ಲಿ ಹಿಂಗೆ ಲೇಬರ್ ಸಮಸ್ಯೆಗಳು ಬಿಟ್ಟೆ. ಮತ್ತು ಮೂಲತಃ ನಾವು ಕೃಷಿಕರು, ಕೃಷಿ ಕುಟುಂಬದನೇ ನಮ್ಮದು. ಕೊನೆಗೆ ಕೃಷಿನೇ ಅಂತಿಮ ಆಗ್ತದೆ ಅಂತೇಳಿ ಒಂದು ದಿನ ನಾನು ನಿರ್ಧಾರ ಮಾಡಿ 1996ರಿಂದ ಕೃಷಿ ಕ್ಷೇತ್ರಕ್ಕೆ ನಾನು ಕಾಲಿಟ್ಟೆ. ನಾನು ಅಲ್ಲಿ 7 ಬೀಳುಗಳ ಮಧ್ಯೆ ಕೂಡ ನಾನು ಹಿಂದೆ ಸರಿದೆ, ಮತ್ತೆ ಬಂದೆ. 1 ಹೆಜ್ಜೆ ಹಿಂದೆ ಹೋದರೆ ನೆಕ್ಸ್ಟ್ ಬರುವಾಗ 4 ಹೆಜ್ಜೆ ಮುಂದೆ ಬರ್ತಿದ್ದೆ. ಈ ಥರ ತುಂಬ ಅದ್ಭುತವಾಗಿ ನಾನು ಸಾಧನೆಗಳು ಮಾಡ್ತಾ ಈಗ ನನ್ನ ತೋಟನ ಕಾಡಿನ ಥರ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ನಾವು ನೋಡ್ತಾ ಇದ್ದೀವಿ ಮತ್ತು ನೋಡಿದ್ದೂ ಕೂಡ. ಹೌದು. ಇನ್ನೊಂದು 2-3 ವರ್ಷದಲ್ಲಿ ನನ್ನ ತೋಟ ಆಲ್ಮೋಸ್ಟ್ ಮಲೆನಾಡು ಆಗ್ಬಿಡ್ತದೆ. ಹಾಗೆ ಭೂಮಿನ ಪ್ರೀತಿ ಮಾಡ್ತಾ ಇದ್ದೀನಿ ನಾನು. ವಸಂತ ಮಾಲ್ವಿ ಅಂದರೆ ಇಷ್ಟು ಸಾಕು ಅನ್ನಿಸ್ತದೆ ನನಗೆ, ಸಾಕು ಅನ್ನಿಸ್ತದೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಈ ಹಿಂದಿನ ಒಂದು ಜರ್ನಿ ನೀವೇನು ಈಗ ಹೇಳಿದ್ರಲ್ಲ, ಅದಕ್ಕಿಂತನೂ ಹೆಚ್ಚಾಗಿ ನೀವು ಈಗ ಗುರುತಿಸ್ಕೊಳ್ಳುವಂಥದ್ದು ಬೇರೆನೇ ಒಂದು ಇದರಲ್ಲಿ. ಹೌದು, ಖಂಡಿತ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ. ಏನಾಯ್ತು, ಈ 27, 28 ವರ್ಷ 30 ವರ್ಷದ ಜರ್ನಿ ಒಳಗೆ ಅಲ್ಲಿ ಹೆವಿ ಸ್ಟ್ರಗಲ್ ಇತ್ತು ನನಗೆ. ನನ್ನ ಕೆಲಸಕ್ಕೆ ಸರಿಯಾಗಿ ದುಡ್ಡು ಬರ್ತಿತ್ತು, ಎಲ್ಲ ಇತ್ತು, ಆದರೆ ನೆಮ್ಮದಿ ಅನ್ನೋದು ಇರಲಿಲ್ಲ ನನಗಲ್ಲಿ. ಆ ವೃತ್ತಿಗಳಲ್ಲಿ, ಆ ಸ್ಟುಡಿಯೋದ್ದು ಒಂದು ಮತ್ತು ಪತ್ರಿಕೆ ವೃತ್ತಿನಲ್ಲಿ ಒಂದು ಅಲ್ಪ ಸ್ವಲ್ಪ ನೆಮ್ಮದಿ ಇತ್ತು. ನಾನೇನೋ ಸಮಾಜಕ್ಕೊಂದಿಷ್ಟು ಒಳ್ಳೆ ಕೆಲಸಗಳು ಮಾಡಿದೆ ಅಂತ. ಬಟ್ ಫ್ಯಾಬ್ರಿಕೇಷನಲ್ಲಿ ನನಗೆ ನೆಮ್ಮದಿ ಇರಲಿಲ್ಲ. ದುಡ್ಡು ಸಾಕಷ್ಟು ಇತ್ತಲ್ಲಿ, ನೆಮ್ಮದಿ ಇರಲಿಲ್ಲ. ಆದರೆ ಇಲ್ಲಿ ಕೃಷಿಗೆ ಬಂದಮೇಲೆ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ಇಲ್ಲಿಂದ ಹೊಸತನನ ಕಲಿತಾ ಇದ್ದೀನಿ ನಾನು. ಆ ಭೂಮಿ ತಾಯಿ ಕೂಡ ಹೇಳ್ಕೊಡ್ತಾ ಇದ್ದಾಳೆ. ಆಯಾ ಘಟ್ಟಗಳಲ್ಲಿ, ಅಂದರೆ ಆಯಾ ದಿನಮಾನಗಳಲ್ಲಿ ಹೊಸದನ್ನು ಕಲ್ತು ನಾನು ಮತ್ತೆ ಪರಿಪಕ್ವ ಆಗ್ತಾ ಇದ್ದೀನಿ. ಒಂದು ಈ ಮೂರ್ತಿ ಕೆತ್ತುವಾಗ ಉಳಿಪೆಟ್ಟಿಗಳು ಬೀಳ್ತದಂತಾರಲ್ಲ, ಆ ಥರ ಉಳಿಪೆಟ್ಟಿಗಳು ಬಿದ್ದು ಕೃಷಿನಲ್ಲಿ ಒಂದು ಒಳ್ಳೆ ಮೂರ್ತಿ ಆಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತದೆ. ಅದು ಕೂಡ ಸಂತೋಷದ ವಿಚಾರ. ಆದರೆ ವೀಕ್ಷಕರೇ, ನಾವು ವಸಂತ ಮಾಳ್ವಿಯರನ್ನ ಇವತ್ತು ನಿಮಗೆ ಪರಿಚಯಿಸ್ತಿರೋದು ಕೃಷಿಗಿಂತಲೂ ಹೆಚ್ಚಾಗಿ ನಿಮ್ಮ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಬಗ್ಗೆ. ಹೌದು. ಈ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಲ್ಲ, ಅದಕ್ಕಿಂತನೂ ಹೆಚ್ಚಾಗಿ ಮತ್ತೊಂದು ಹೇಳಬೇಕು ಅಂತ ಹೇಳಿದ್ರೆ ವೀಕ್ಷಕರೇ, ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ರೈತರು ಮಾಡೋದನ್ನು ನೀವೇನು ನೋಡದೇ ಇಲ್ಲ ಅಂತ ಏನಿಲ್ಲ, ನೋಡಿರ್ತೀರ ಕೂಡ. ಆದರೆ ವಸಂತ ಮಾಳ್ವಿಯವರ ವಿಚಾರದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನು ಅಂತ ಹೇಳಿದ್ರೆ, ಅವರ ತೋಟದಲ್ಲಿ ಬೆಳೆದಂತಹ
ಆ ಒಂದು ಕಚ್ಚಾ ವಸ್ತುಗಳು ಅಂತ ನಾವೇನು ಕರಿಬೋದು, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಬೇರೆ ಕಾಯಿಗಳು, ಬೇರೆ ಬೇರೆ ಏನಿದಾವೆ ಅವೆಲ್ಲವೂ ಸುಮಾರೊಂದು 100% ನಿಮ್ಮ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸಿಗೆ ಹೋಗುತ್ತೆ ಅಂತ ಹೇಳ್ಬೋದು ಸರ್. ಹೇಳ್ಬೋದು. ವೀಕ್ಷಕರೇ, ಇವರ ತೋಟದಲ್ಲಿ ಬೆಳೆದಂತಹ ಎಲ್ಲ ವಸ್ತುಗಳು ವ್ಯಾಲ್ಯೂ ಆಡೆಡ್ ಆಗಿ ಮಾರ್ಕೆಟನ್ನು ತಲುಪುತ್ತೆ. ನಿಜ ಕೂಡ ಅದು. ಸೊ ಆ ಒಂದು ಜರ್ನಿ, ಈ ವ್ಯಾಲ್ಯೂ ಅಡಿಷನ್ಗೆ ನೀವು ಕೃಷಿಯಿಂದ ಇನ್ನಷ್ಟು ನೀವು ಮುಂದೆ ಬಂದದ್ದು, ಅಂದ್ರೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತ ನೀವು ಮುಂದೆ ಬಂದದ್ದು ಹೇಗೆ? ಏನಾಯ್ತು, ಈಗ 13-14 ವರ್ಷದ ಹಿಂದೆ ಮಾವಿನಕಾಯಿ ಉಪ್ಪಿನಕಾಯಿ ಶುರು ಮಾಡಿದ್ವಿ ನಾವು. 13-14 ವರ್ಷದ ಹಿಂದೆ ನಮ್ಮ ಗ್ರಾಹಕರು, ನೀವು ಬರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀರಾ, ಬೇರೆ ಏನಾರು ಉಪ್ಪಿನಕಾಯಿಗಳು ಮಾಡ್ತೀರಾ ಅಂತ ಕೇಳಿ ಗ್ರಾಹಕರ ಒತ್ತಾಸೆ ಮೇರೆಗೆ ಉಪ್ಪಿನಕಾಯಿಗಳಿಗೆ ಬೇಕಾಗಿರೋ ಹಲವಾರು ಹಣ್ಣಿನ ಗಿಡಗಳನ್ನ ನಾನು ಇಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದೆ ನಮ್ಮ ತೋಟದಲ್ಲಿ. ಉದಾಹರಣೆಗೆ ಬೆಟ್ಟದನಲ್ಲಿ ಇರ್ಬೋದು, ಕವಳೆ ಇರ್ಬೋದು, ಅಪ್ಪೆ ಮಿಡಿ ಇರ್ಬೋದು, ಹಲ್ಸ್ ಇರ್ಬೋದು, ಈ ಥರ. ಆಮೇಲೆ ನುಗ್ಗೆ ಇರ್ಬೋದು. ಈ ನುಗ್ಗೆಕಾಯಿ ಉಪ್ಪಿನಕಾಯಿ ಕೂಡ ನಾವು ಶುರು ಮಾಡಿದ್ವಿ. ನುಗ್ಗೆಕಾಯಿ ಉಪ್ಪಿನಕಾಯಿ ಶುರು ಮಾಡಿದ್ವಿ. ಓಕೆ. ಇವನ್ ಬದನೆಕಾಯಿ ಉಪ್ಪಿನಕಾಯಿ ಶುರು ಮಾಡಿದ್ವಿ ನಾವು. ಬದನೆಕಾಯ್ದು ಉಪ್ಪಿನಕಾಯಿ. ಹಲಸಿನ ಉಪ್ಪಿನಕಾಯಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಅದು ಗೊತ್ತಿದೆ ಮಾಡ್ಬೇಕಂತ. ಬಟ್ ಉಪ್ಪಿನಕಾಯಿ ಮಾಡೋ ಅಷ್ಟು ಹಲಸಿನ ಕಾಯಿ ಬರ್ತಿಲ್ಲ ನನಗೆ. ಹಿಂಗೆ ಗ್ರಾಹಕರು ಒತ್ತಾಸೆ ಮೇರೆಗೆ ಗ್ರಾಹಕರೇ ನನ್ನ ಡೈರೆಕ್ಷನ್ಗಳನ್ನ ಮತ್ತೆ ನನ್ನ ವೆಹಿಕಲ್ ಗೇರ್ನ ಅವರೇ ಚೇಂಜ್ ಮಾಡ್ತಿದ್ರು. ಅಂದ್ರೆ ನನಗೆ ಇಂತಿಂತದ್ದು ಬೇಕು ಅಂತ ನಾವು ಕೇಳ್ತೀವಿ. ನೀವು ಅದು ಆ ರೀತಿ ಒಂದು ಗಿಡನ ಒದಗಿಸೋದಕ್ಕೆ ಹೌದು ನಿಮ್ಮ ತೋಟದಲ್ಲಿ ತಂದು ಹಾಕ್ತಾ ಇದ್ರಿ 100% ಸರಿ. ಓಕೆ. ಈಗ ಯಾರೋ ಕೇಳ್ತಿದ್ರು ನಮಗೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡದಲ್ಲೂ ನನಗೆ ಸ್ನೇಹಿತರಿದ್ದಾರೆ. ನಿಮ್ಮಲ್ಲಿ ಕರಿ ಶೇಡ ಸಿಗ್ತದ ಕೇಳ್ತಿದ್ರು. ಕರಿ ಶೇಡ ಅಂದ್ರೆ ಮಾವಿನ ತಳಿ. ಸರಿ, ಅವ್ರಿಗೋಸ್ಕರ ಕರಿ ಶೇಡ ಬೆಳೆಯಕ್ ಶುರು ಮಾಡಿದೆ. ಯಾರು ಅಮಟೆಕಾಯಿ ಉಪ್ಪಿನಕಾಯಿ ಸಿಗ್ತದ ಕೇಳಿದ್ರು. ಅಮಟೆಕಾಯಿ ಗಿಡಗಳು ಹಾಕಿದೆ, ಒಂದು 18-20 ಅಮಟೆಕಾಯಿ ಗಿಡಗಳು. ಈಗ ಅವು ಇನ್ನೊಂದು 2 ವರ್ಷದಲ್ಲಿ ನನಗೆ ಕಾಯಿ ಕೊಡ್ತದೆ. ಅಮಟೆಕಾಯಿ ಉಪ್ಪಿನಕಾಯಿ ಒಂದು ಶುರು ಆಗ್ತದೆ. ಹಿಂಗೆ ಹಲವಾರು ರೀತಿಯ ಉಪ್ಪಿನಕಾಯಿಗಳ ಜೊತೆಗೆ ನಾವು ಏನು ಮಾಡಿದ್ವಿ, ನಮ್ಮಲ್ಲೇ ಗಿಡಮೂಲಿಕೆಗಳನ್ನೆಲ್ಲ ಬೆಳೆದ್ಬಿಟ್ಟು ಅದರದ್ದು ಒಂದು 5 ವರ್ಷ R&D ಮಾಡಿ, ನೇಸರ ಸಂಜೀವಿನಿ ಅಂತ ಅದನ್ನೊಂದು ಚೂರ್ಣ ಮಾಡಿದ್ವಿ, ಹೆಲ್ತ್ ಡ್ರಿಂಕ್ಸ್ ಅಂತೇಳಿ. ಅದೊಂದು ಚೂರ್ಣ ಮಾಡಿ ಸರ್ವರೋಗ ನಿವಾರಕ ಅಂತೇಳಿ ಅದನ್ನೊಂದು ನಾವು ಮಾಡಿದ್ವಿ. ಹಿಂಗೆ ಈ ಜರ್ನಿ ಏನಾಯಿತು ಅಂದರೆ, ನೋಡಿ, ನಾವು ನಮ್ಮಲ್ಲಿ ನುಗ್ಗೆ ಸೊಪ್ಪು ಬೆಳಿತಿದ್ವಿ. ನುಗ್ಗೆ ಸೊಪ್ಪನ್ನು ಬೆಳೆದು ಅದ್ರದ್ದು ಏನು ಮಾಡೋದು, ಏನಾದ್ರು ಮೌಲ್ಯವರ್ಧನೆ ಮಾಡೋಣ, ಬರೀ ಕಾಯಿ ಮಾರಿದರೆ ಸರಿ ಆಗಲ್ಲ ಅಂತೇಳಿ ನುಗ್ಗೆ ಸೊಪ್ಪಿಂದು ಚಟ್ನಿ ಪುಡಿ ಶುರು ಮಾಡಿದ್ವಿ ನಾವು. ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಸಾರ ಆಯಿತು. ಅದು ಸಿಕ್ಕಿದ್ದ ಒಬ್ಬ ವ್ಯಕ್ತಿ, ಮಹೇಶ್ ನಾಯಕ್ ಅಂತೇಳಿ ಮೈಸೂರವರು. ಅವ್ರದ್ದು 2 ಕಾರ್ಪೊರೇಟ್ ಆಸ್ಪತ್ರೆ ಇದೆ. ಅವ್ರಿಗೆ ಅದು ಆ ವಿಷಯ ಸಿಕ್ತು. ನಿಮ್ಮಲ್ಲಿ ನುಗ್ಗೆ ಸೊಪ್ಪಿನಿಂದ ಏನಾರ ಔಷಧಿಗಳು ಮಾಡ್ತೀರಾ ಕೇಳಿದ್ರು ಅವರು. ನೋಡಿ, ಆ ಶಬ್ದ ನಮ್ಗೆ ಏನಾಯ್ತು, ಟೆಂಪ್ಟ್ ಮಾಡ್ತು ಮತ್ತೆ ನಮಗೆ. ಅಷ್ಟೊಳಗೆ R&D ನಡೀತಿತ್ತು. ಇನ್ನು ಸ್ವಲ್ಪ ಸ್ಪೀಡ್ ಆದ್ವಿ ನಾವು. ಅರೆ, ಕೇಳ್ತಾರಲ್ಲ ಜನ ಅಂತೇಳಿ ಮತ್ತೊಂದು ಸ್ವಲ್ಪ ಸ್ಪೀಡ್ ಆದ್ವಿ. ಅವ್ರಿಗೇನೋ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ನಮ್ದು ಸಂಜೀವಿನಿ ಆದ್ಮೇಲೆ ಫಸ್ಟ್ ಅವ್ರಿಗೆ ಕಳಿಸಿದ್ವಿ ನಾವು, ಮಹೇಶ್ ನಾಯಕ್ ಅವ್ರಿಗೆ. ನುಗ್ಗೆ ಸೊಪ್ಪಿಗೆ ಬೇಯಿಸಿಟ್ಕೊಂಡು ಇನ್ನು ಮಾಡಿದ್ದು 22 ಗಿಡಮೂಲಿಕೆಗಳು ಹಾಕಿ ಮಾಡಿದ್ದು ನೇಸರ ಸಂಜೀವಿನಿ. ಅದು ಸಣ್ಣ ಗ್ಯಾಸ್ಟ್ರಿಕ್ ಇಂದ ಹಿಡ್ಕೊಂಡು 4th ಸ್ಟೇಜ್ ಕ್ಯಾನ್ಸರ್ ವರೆಗೂ ಅದು ಸರಿಪಡಿಸ್ತದೆ. ಕ್ಯಾನ್ಸರ್ ಕೂಡ ರಿವರ್ಸ್ ಮಾಡಿದ ಉದಾಹರಣೆಗಳು, ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡಿದ ಉದಾಹರಣೆಗಳು, PCOD PCOS ಪ್ರಾಬ್ಲಮ್ಗಳು, ಥೈರಾಯ್ಡ್ ಪ್ರಾಬ್ಲಮ್, ತುಂಬ ಕಾಯಿಲೆಗಳಿಗೆ ಅದು ರಿವರ್ಸ್ ಮಾಡಿ ಸಾಧಿಸಿದೆ. ಅದು ಸಫಲತೆ ಕಂಡಿದೆ ಅಲ್ಲಿ. ಆ ಥರ ಶುರುವಾಯಿತು. ಆ ನೇಸರ ಸಂಜೀವಿನಿ ತಗೊಂಡಿರೋರು ಯಾರೋ, ನಿಮ್ಮಲ್ಲಿ ವೆಯ್ಟ್ ಲಾಸ್ ಪೌಡ್ರ್ ಆಯ್ತಾ ಕೇಳಿದರು. ವೆಯ್ಟ್ ಲಾಸ್ ಪೌಡ್ರಿಗೆ ತಗೊಂಡು ಹೋದ್ರು ನನ್ನ. ಮತ್ತು ಅಲ್ಲೊಂದು R&D ಮಾಡಿದ್ವಿ. ಹೀಗೆ ಜಾಯಿಂಟ್ ಪೇನ್ ಕ್ರೀಮ್ ಶುರುವಾಯಿತು, ಹೇರ್ ಆಯಿಲ್ ಶುರುವಾಯಿತು, ಸ್ನಾನಕ್ಕೆ ಬೇಕಾಗಿರೋ ಬಾತ್ ಸೋಪ್ಗಳು ಶುರುವಾದವು. ಹೀಗೆ ಒಂದೊಂದಾಗಿ ನಮ್ಮ ಪಟ್ಟಿ ಬೆಳಿತಾನೆ ಹೋಯ್ತದು. ಇವತ್ತು ಆ ಪಟ್ಟಿಯಲ್ಲಿ ಎಷ್ಟು ಸಾಮಗ್ರಿ ಅಂತ ಕರೆಯೋಕ್ಕಾಗಲ್ಲ, ಪ್ರಾಡಕ್ಟ್ಸು ಅಂದರೆ ನಮಗೆ. ಅದಕ್ಕೆ ಮುಂಚೆ ನಾನೊಂದು ಹೇಳಬೇಕಂದ್ರೆ, ನಮ್ಮದು ನೇಸರ ಸಂಜೀವಿನಿ ತಗೊಂಡಿರೋ ಛತ್ತೀಸ್ಗಢದ ಒಬ್ಬರು ಪ್ರದೀಪ್ ಸಿಂಗ್ ಅಂತೇಳಿ, ಅವರು ಒಂದು ಸಾರಿ ನಿಪ್ಪಟ್ಟು ಅಂತ ಹೇಳ್ತೀವಿ ನಮ್ಮಲ್ಲಿ, ಸ್ನ್ಯಾಕ್, ಅದು ತಿಂಡಿ. ಅದು ಒಂದು ಫೋಟೋ ಹಾಕಿ ನೀವು ಈ ಥರದ್ದು ಮಾಡ್ತೀರಾ ಅಂತ ಕೇಳಿದ್ರು. ನಾವು ಮನೆಯಲ್ಲಿ ತಿನ್ಲಿಕ್ಕೆ ಮಾಡ್ಕೊಳ್ತಿದ್ವಿ, ಮಾರ್ಕೆಟಿಂಗ್ ಮಾಡಬೇಕಂತ ಯೋಚನೆ ಇರಲಿಲ್ಲ. ಅವ್ರು ಕೇಳಿದ್ರಲ್ಲ, ನಾವು ಗ್ರಾಹಕರನ್ನ ಸಂತೃಪ್ತಿ ಪಡಿಸ್ಬೇಕನ್ನೋದು ಮುಖ್ಯ ದೇಹ ನಮ್ಮದು. ಓಕೆ, ಸರಿ ನಾವು ಮಾಡ್ತೀವಿ ಅಂತಂದೆ.
ಅವರು ಒಂದು ಕಂಡೀಷನ್ಸ್ ಹಾಕಿದರು, ನನಗೆ ದೊಡ್ಡದು ಬೇಡ, ತೀರ ಚಿಕ್ಕದು ಬೇಡ, ಒಂದು ಸಾರಿ ಬಾಯಲ್ಲಿಟ್ಟರೆ ಒಂದು ಪೀಸ್ ಹೋಗ್ಬಿಡ್ಬೇಕು, ಆ ಸೈಜ್ ನಮಗೆ ಮಾಡಿಕೊಡ್ರಿ ಅಂತ ಹೇಳಿದರು. ಸರಿ ಅಂತೇಳಿ ಅದಕ್ಕೊಂದು ಹೊಸ ಹೆಸರನ್ನ ಇಟ್ಟು ನಾವು ಮಾಲ್ವಿ ಚೋಟಾ ನಿಪ್ಪಟ್ಟು ಅಂತೇಳಿ ಹೆಸರು ಇಟ್ಬಿಟ್ಟು ಮಾಡಿ ಅವ್ರಿಗೆ ಕಳಿಸಿದ್ವಿ. ಅವ್ರಿಗೆ ಕಳ್ಸೋಕ್ಕೆ ಮುಂಚೆ ಅದನ್ನೊಂದು ಫೋಟೋ ಶೂಟ್ ಎಲ್ಲ ಮಾಡಿ ಸ್ಟೇಟಸ್ಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ ನಾನು. ಮೆಲ್ಲಕ್ಕೆ ಶುರು ಆಯಿತು, ನೀವು ಬರೀ ನಿಪ್ಪಟ್ಟು ಅಷ್ಟೇ ಮಾಡ್ತೀರಾ, ಚಕ್ಲಿ ಮಾಡ್ತೀರಾ, ಕೋಡ್ಬೇಳೆ ಮಾಡ್ತೀರಾ, ಓಕೆ. ಹಿಂಗೆ ಶುರುವಾಗಿ ನಮ್ಮದು ಉಪ್ಪಿನಕಾಯಿಗಳು, ಸ್ನ್ಯಾಕ್ಸ್ ಮತ್ತು ಸ್ವೀಟ್ಸ್ಗಳು, ಹರ್ಬಲ್ ಅಂದರೆ ಗಿಡಮೂಲಿಕೆಗಳ ಚೂರ್ಣಗಳು, ಆಮೇಲೆ ಜಾಮು, ಔಷಧಿಗಳು, ಈ ಥರದ್ದೆಲ್ಲ ಸೇರಿ 150+ ಪ್ರಾಡಕ್ಟ್ ಈಗ ನಮ್ಮದು ಉತ್ಪನ್ನಗಳು ನಡೀತಾ ಇದ್ದಾವೆ. 150 ಪ್ರಾಡಕ್ಟ್ಗಳು. ಈಗ ಒಂದು ಕ್ವಶನ್ ಇದ್ರ ಮಧ್ಯದಲ್ಲಿ ಮತ್ತೊಂದು ಕ್ವಶನ್ ನಾನು ಕೇಳಬೇಕು. ಈ ನೈಸರ್ಗಿಕ ಕೃಷಿ ನೀವು ಮಾಡ್ತಾ ಬಂದಿದ್ದೀರಾ, ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ಇದು ಗೃಹ ಉದ್ಯಮ ಅಂತಲೂ ನಾವು ಕರಿಬಹುದು. ಖಂಡಿತ. ಇದು ಪರಿಸ್ಥಿತಿಯ ಒತ್ತಡದಿಂದನೇ ಅಥವಾ ನಿಮ್ಮ ಬಂದದ್ದ ಅಥವಾ ಆಯ್ಕೆಯಾಗಿ ನೀವು ಬಂದದ್ದ? ಇಲ್ಲ, ತುಂಬ ಖುಷಿಯಿಂದ ಇದನ್ನ ಸ್ವೀಕಾರ ಮಾಡಿದ್ದು ನಾನು. ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಹೌದು, ಗ್ರಾಹಕರು ಕೇಳ್ದಂಗೂ ನಾವು ಆ್ಯಡ್ ಮಾಡ್ತಾ ಹೋದ್ವಿ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಸರಿ, ನಿಮ್ಮ ಪ್ರಶ್ನೆ ಸರಿ ಇದೆ. ಆದರೆ ನಾವು ಪರಿಸ್ಥಿತಿಯ ಒತ್ತಡದಿಂದ ಏನು ಬರಲಿಲ್ಲ ಇಲ್ಲಿ. ನಾವು ಖುಷಿಯಿಂದನೇ ಬಂದಿದ್ದೀವಿ. ಮತ್ತು ಗ್ರಾಹಕರಿಗೆ ಹೊಸದನ್ನು ಕೊಡಬೇಕಂತ ನಮಗೆ ತುಂಬ ಮೊದಲಿಂದನೂ ಅಭಿಲಾಷೆ ಇತ್ತು ನಮ್ಮಲ್ಲಿ. ಹಾಗಾಗಿ ನಾವು ಹೊಸ ಹೊಸ ಉತ್ಪನ್ನಗಳನ್ನ ಮಾಡೋದು, ಅಂದರೆ ಅದಕ್ಕೆ ಮುಂಚೆ ನಾವು R&D ಮಾಡ್ತೀವಿ, ಅದ್ರ ಮೇಲೆ R&D ಮಾಡ್ತೀವಿ. ಆಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಗ್ರಾಹಕರು ಪದೇ ಪದೇ ಅದನ್ನು ಖರೀದಿ ಮಾಡಿದಾಗ ನಮಗೆ ನಿಜ ಇದನ್ನು ಗ್ರಾಹಕರು ಇಷ್ಟಪಡ್ತಾ ಇದ್ದಾರೆ, ಇದನ್ನು ಕಂಟಿನ್ಯೂ ಮಾಡೋಣ ಅಂಥೇಳಿ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿ ಅನಿವಾರ್ಯತೆ ಮತ್ತು ಒತ್ತಡ ಅಂತ ಏನೇನು ಬರಲಿಲ್ಲ ನಾವು. ಈ ಒಂದು ಹಂತದಲ್ಲಿ ಮತ್ತೊಂದು ಕೇಳಬೇಕು, ಏನು ಅಂದರೆ ಈಗ ನೀವು ಹೇಳಿದ್ರಿ ಒತ್ತಡ ಇಲ್ಲದೆ ನೀವು ಬಂದ್ರಿ ಅಂತೇಳಿ. ಒಂದು ಸರಿ ಬಂದಾದ ನಂತರ ನಿಮಗೆ ಇದು ಸೆಟ್ ಆಯಿತು, ಸೆಟ್ ಆಗ್ಬಿಟ್ಟು ಒಂದು ಹಂತಕ್ಕೆ ನಡ್ಸ್ಕೊಳ್ತಾ ಬರ್ತಾ ಇದ್ರಿ. ಯಾವತ್ತಾರು ನಿಮಗೂ ಅನ್ನಿಸ್ತಾ ಇದು ಕಷ್ಟ ಅಂತನೋ, ಅಥವಾ ಯಾವತ್ತಾರು ಇದು ತುಂಬ ಕಷ್ಟ ಇದೆಯಪ್ಪ, ಇದು ಬೇಡ, ಇದು ಬಿಟ್ಬಿಡ್ಬೇಕು ಅಂತ ಹೇಳಿ ಏನಾರು ಅನ್ನಿಸ್ತು? ಇಲ್ಲ, ಖಂಡಿತ ಹಂಗೆ ಅನ್ನಿಸ್ಲಿಲ್ಲ. ಏನಕ್ಕೆ ಅನ್ನಿಸ್ಲಿಲ್ಲ ಅಂತಂದರೆ, ನಮ್ಮದು ಕನಸು ಮತ್ತು ಗುರಿ ತುಂಬ ದೊಡ್ಡದಿದೆ, ತುಂಬ ದೊಡ್ಡದಿದೆ. ಆ ಕಾರಣಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕ್ಷಣನೂ ಒಂದು ಹೆಜ್ಜೆನೂ ಹಿಂದೋಗೋ ಪ್ರಸಂಗ ಇಲ್ಲ, ನಮಗೆ ಪ್ರಮೇಯಗಳಿಲ್ಲ. ಓಕೆ. ಅದು ಇನ್ನೂ ಮುಂದುವರಿಸ್ತೀವಿ, ಮತ್ತು ಹೊಸ ಹೊಸ ಪ್ರಾಡಕ್ಟ್ಗಳು ತರ್ತೀವಿ. ತುಂಬ ವಿಭಿನ್ನವಾಗಿ ನಾವು ಮಾರ್ಕೆಟ್ ಎಂಟರ್ ಆಗಬೇಕಂತ ಇದ್ದೀವಿ ನಾವು. ತುಂಬ ವಿಭಿನ್ನವಾಗಿ ಅದು ಒಂದಿನ ಬರ್ತದೆ, ಅದಕ್ಕೆ ಸುಯೋಗ ಬರ್ತದೆ, ಆಗ ಎಂಟರ್ ಆಗ್ತೀವಿ ನಾವು. ಹೌದು, ಖಂಡಿತವಾಗ್ಲೂ ಅದು ಆದಷ್ಟು ಬೇಗ ಬರಲಿ. ಥ್ಯಾಂಕ್ ಯು ಕೇಳ್ಕೊಳ್ತೀನಿ. ನೈಸರ್ಗಿಕ ಕೃಷಿಯನ್ನ ನೀವು ಮಾಡ್ತಾ ಇದ್ದೀರಿ. ಹೌದು. ನಿಮ್ಮ ಒಂದು ಪ್ಲಾಂಟ್ ಇದು ಫಾರ್ಮ್ನಲ್ಲಿ ಈ ನೈಸರ್ಗಿಕ ಕೃಷಿಯನ್ನ ನೀವು ಅರ್ಥ ಮಾಡ್ಕೊಂಡಿರುವಂತಹ ಬಗೆ ಹೇಗೆ? ಕೃಷಿಯನ್ನ ಅರ್ಥ ಮಾಡ್ಕೊಂಡಿರುವಂತಹ, ಈ ಮಣ್ಣನ್ನು ಅರ್ಥ ಮಾಡ್ಕೊಂಡಿರುವಂತಹ ಬಗೆ ಹೇಗೆ? ಏನಂದರೆ, ಈಗ ನೋಡಿ, ಮಣ್ಣು ಅಂದ ತಕ್ಷಣ ಭೂಮಿ ಅಂದರೆ ಅದನ್ನು ನಾವು ತಾಯಿ ಅಂತಲೇ ಅರ್ಥೈಸ್ತೀವಿ ನಾವು. ಹೌದು. ಅಲ್ಲಿ ಯಾವುದೇ ರೀತಿಯ ಅದಕ್ಕೆ ತೊಂದರೆ ಆಗೋಂಥದ್ದು, ಅಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ತೊಂದರೆ ಆಗೋಂಥ ಕೆಲಸ ನಾವು ಮಾಡಬಾರ್ದು. ಅಲ್ಲಿ ಅದಕ್ಕೆ ನಾವು ಏನು ಮಾಡಿದ್ವಿ, ನಮ್ಮಲ್ಲಿ ನಮ್ಮ ಕೃಷಿ ಶುರು ಮಾಡಿದಾಗ್ಲಿಂದನೂ ನಮ್ಮಲ್ಲಿ ಯಾವುದೇ ರೀತಿ ರಾಸಾಯನಿಕ ಆಗಲಿ, ಕ್ರಿಮಿನಾಶಕ ಆಗಲಿ, ಕೆಮಿಕಲ್ದು ಬಳಸಲಿಲ್ಲ ನಾವು. ಕ್ರಿಮಿನಾಶಕಗಳನ್ನ ನಾವು ಕೆಲವೊಂದು ಕಷಾಯಗಳನ್ನ ನಾವು ಮೊದಲು ಮಾಡ್ಕೊಳ್ತಿದ್ವಿ. ಅಂದರೆ ಹೊಗೆ ಸೊಪ್ಪಿನ ಕಷಾಯ ಇರ್ಬೋದು, ಶುಂಠಿ ಕಷಾಯಗಳಿರ್ಬೋದು, ಈ ಥರದ್ದು ಮಾಡ್ತಿದ್ವಿ. ಫಂಗಿಸೈಡ್ಗೆ ಅದಕ್ಕೆಲ್ಲ. ಈಗ ಅದೆಲ್ಲ ನಿಲ್ಲಿಸಿದ್ವಿ. ಏನಕ್ಕೆ ನಿಲ್ಲಿಸಿದ್ವಿ ಅಂತಂದರೆ, ನನಗೆ ಒಂದು ಅರ್ಥ ಆಗಿದ್ದೇನೆಂದರೆ, ಇಲ್ಲಿ ಮೂಲ ಏನು ಅಂತಂದರೆ, ಗಿಡಗಳನ್ನ ನಾವು ಬಲಿಷ್ಠವಾಗಿ ಬೆಳೆಸಬೇಕು. ಗಿಡಗಳು ಮತ್ತು ಇಲ್ಲಿ ಬೆಳೀತಾ ಇರೋ ಬೆಳೆಗಳು ಬಲಿಷ್ಠವಾಗಿ ಬೆಳೆದ್ರೆ ಅಲ್ಲಿ ಯಾವುದು ರೋಗ ಮತ್ತು ಕೀಟದ ಸಮಸ್ಯೆ ಇರಲ್ಲ ಅಲ್ಲಿ. ಹಾಗಾಗಿ ಅದು ಯಾವುದು ಬೇಡ ಅನಿಸಿ ಅದನ್ನು ನಿಲ್ಲಿಸಿದೆ. ಈ ನಿಮ್ಮ ರಾಸಾಯನಿಕಗಳನ್ನ ಅಂದರೆ ಕೀಟನಾಶಕಗಳನ್ನ ಅಂದರೆ ಆರ್ಗ್ಯಾನಿಕ್ ಕೀಟನಾಶಕಗಳನ್ನ ಕೂಡ ನಿಲ್ಲಿಸಿದೆ, ಅದು ಬೇಕಾಗಿಲ್ಲ ಅಂತೇಳಿ. ಗಿಡ ಬಲಿಷ್ಠ ಆಗಿಬಿಟ್ರೆ ಯಾವುದು ಬರಲ್ಲ, ಬಂದರೆ ಅದು ತಡ್ಕೊಳ್ಳೋ ಶಕ್ತಿ ಅದಕ್ಕಿರ್ತದೆ, ಆ ಗಿಡಕ್ಕಿರ್ತದೆ. ಅದಕ್ಕೆ ನಾವು ಗಿಡನ ಬಲಿಷ್ಠವಾಗಿ ಬೆಳೆಸೋಣ ಅಂಥೇಳಿ ಬೆಳೆಸಿದೆ. ಮತ್ತು ನಾನು ಯಾರು ರೈತರೆಲ್ಲರಿಗೂ ಹೇಳ್ತೀನಿ, ನಾನು ಭೂಮಿನ ತಾಯಿ ಅಂತ ಯಾರು ಭಾವಿಸ್ತಾರೆ, ಸುಮ್ಮನೆ ಭಾವಿಸೋದಲ್ಲ,
ಮನಸಾರೆ ಯಾರು ಭಾವಿಸ್ತಾರೆ ಆ ಭೂಮಿ ಖಂಡಿತವಾಗ್ಲೂ ಅವ್ರ ಕೈಯನ್ನು ಚೆನ್ನಾಗಿ ಹಿಡಿತದೆ. ಅಪ್ಪಿ ತಪ್ಪಿ ಕೈ ಬಿಡೋ ಗೋಜಿಗೆ ಭೂಮಿ ತಾಯಿ ಹೋಗಲ್ಲ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾಳೆ. ತಾಯಿ ಅಂದ್ಕೊಂಡ್ರೆ ಮಾತ್ರ ಅಲ್ಲಿ 100% ನಾವು ಸಕ್ಸಸ್ ಆಗ್ತೀವಿ. ಇಲ್ಲದೆ ಹೋದರೆ ತುಂಬ ಟಫ್ ಐತೆ ಅಲ್ಲಿ. ನಾವು ಸುಮ್ಮನೆ ಹಾಕೋದಾಗ್ತದಾಗಲಿ ಭೂಮಿ ಮೇಲೆ ಇನ್ನು ನಮಗೇನು ಸಿಗೋದು ತುಂಬ ಕಠಿಣ, ಅದು ವಾಪಸ್ ಸಿಗೋದು ಕಠಿಣ. ಇಲ್ಲಿ ಈ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಈಗ ನಾನು ಅಲ್ಲೂ ಒಂದು ಹೆಜ್ಜೆ ಮುಂದೋದೆ. ನಾನು ಈ ಸಹಜ ಕೃಷಿ, ಸಾವಯವ ಕೃಷಿ, ಜೈವಿಕ ತಂತ್ರಜ್ಞಾನ, ಸಹಜ ಕೃಷಿಗಳು, ಜೀರೋ ಕಲ್ಟಿವೇಷನ್ನು, ZBNF, ಏನು ತುಂಬ ಬೇರೆ ಬೇರೆ ಥರದ್ದು ಕೃಷಿ ಪದ್ಧತಿಗಳು ಇದ್ದಾವೆ. ಅದೆಲ್ಲದನ್ನು ಮೀರಿ ನನ್ನ ಅನುಭವದ ಮೇಲೆ ನಾನು ನೆಮ್ಮದಿ ಕೃಷಿ ಅನ್ನೋದನ್ನು ಒಂದು ಸ್ಟಾರ್ಟ್ ಮಾಡಿದೆ. ನೆಮ್ಮದಿ ಕೃಷಿ ಅಂತ ಸ್ಟಾರ್ಟ್ ಮಾಡಿದೆ. ಏನು ಸರ್ ಅದು ಡೆಫಿನೇಷನ್? ನೆಮ್ಮದಿ ಕೃಷಿ ಏನಂದರೆ ಸಿಂಪಲ್, ಅದು ಯಾರು ನೆಮ್ಮದಿಗೋಸ್ಕರ ಕೃಷಿ ಮಾಡ್ತಾರೆ ಆ ವ್ಯಕ್ತಿಗೆ ನೆಮ್ಮದಿನೂ ಸಿಗ್ತದೆ, ದುಡ್ಡು ಸಿಗ್ತದೆ. ಅಲ್ಟಿಮೇಟ್ಲಿ ನಾವು ಕೃಷಿ ಮಾಡೋದು ಹಣಕ್ಕೋಸ್ಕರ. ಬಟ್ ದುಡ್ಡಿಗೋಸ್ಕರನೇ ನಾವು ಕೃಷಿ ಮಾಡಿದ್ರೆ ದುಡ್ಡು ಸಿಗ್ತದೆ, ನೆಮ್ಮದಿ ಕಳ್ಕೊಳ್ತೀವಿ. ಅದಕ್ಕೆ ಬೇಡ, ನೆಮ್ಮದಿ ಕೃಷಿ ಮಾಡೋಣ. ನಮ್ಮಲ್ಲಿರೋ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು, ಒಳಸೂರುಗಳನ್ನ ಬಳಸ್ಕೊಂಡು, ಗಿಡಗಳನ್ನ ಬಲಿಷ್ಠ ಮಾಡಿ ಅದನ್ನು ಚಂದ ಮಾಡಿ ಬೆಳೆಸಿದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಡೆಫಿನೇಷನ್ ಸಿಗ್ತದೆ, ನೆಮ್ಮದಿ ಕೃಷಿ ಅಂತ. ಈಗ ನಾನು ತುಂಬ ಜನರಿಗೆ ಸಾವಯವದಿಂದ ಸಹಜಕ್ಕೆ ತರ್ತಾ ಇದ್ದೀನಿ, ಸಹಜದಿಂದ ನೈಸರ್ಗಿಕಕ್ಕೆ ತರ್ತಾ ಇದ್ದೀನಿ, ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದೆ ಬರೆಸ್ತಾ ಇದ್ದೀನಿ ಅವ್ರಿಗೆ ನೆಮ್ಮದಿ ಕೃಷಿಗೆ. ತುಂಬ ಜನ ನನಗೆ ತಮಾಷೆನೂ ಮಾಡ್ತಾರೆ, ಓ ನೀನೇನು ಬಿಡಪ್ಪ ನೆಮ್ಮದಿ ಕೃಷಿಯಿಂದ ಮಾಡ್ತಾ ಇದೀಯಾ, ನೀನು ಆರಾಮಿದೆಯಾ, ನಾವು ಇನ್ನೂ ಆ ಲೈನಿಗೆ ಬಂದಿಲ್ಲ. ಅಲ್ಲ, ಈಗ ನೆಮ್ಮದಿ ಕೃಷಿ ಅಂದರೆ ನಿಮ್ಮ ಪ್ರಕಾರ ಈಗ ನೈಸರ್ಗಿಕ ಕೃಷಿ ಅಂತ ನೀವೇನು ಮಾಡ್ತಾ ಇದ್ರೆ ಅದರಲ್ಲಿ ಈ ಒಳಸುರಿಗಳನ್ನ ಹಾಕಬಾರ್ದು, ಈ ರೀತಿ ಎಲ್ಲ ಒಂದಿರುತ್ತೆ. ಹಾಕಬಾರ್ದು ಅಂತ ಏನಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಈಗ ಎಲ್ಲ ಗಿಡಗಳಿಗೆ ನೀರು ಎಷ್ಟು ಕೊಡ್ಬೇಕು ಅಷ್ಟು ಕೊಡಬೇಕು, ಊಟ ಎಷ್ಟು ಕೊಡ್ಬೇಕು ಅಷ್ಟು ಕೊಡಬೇಕು. ದುರಾಸೆಗೆ ನಾವು ಜಾಸ್ತಿ ಹಾಕಬಾರ್ದು ಅಂತ. ದುರಾಸೆಗೆ ಜಾಸ್ತಿ ಹಾಕಬಾರ್ದು. ಅದು ನೆಮ್ಮದಿ ಅಂತ ಹೇಳ್ತೀನಿ ನಾನು. ಒಳಸುರಿ ಹಾಕಬಾರ್ದು ಅಂತಲ್ಲ, ಬಟ್ ನಾನು ಹಾಕ್ತಾ ಇಲ್ಲ. ನಾನು ಕಳೆದ 7 ವರ್ಷದಿಂದ ನಿಮ್ಮ ತೋಟಕ್ಕೆ ಏನು ಆಗ್ತಾ ಇಲ್ಲ. 7 ವರ್ಷದಿಂದ ನೀರು ಒಂದು ಕೊಟ್ಟರೆ ಇನ್ನು ಯಾವ ಒಳಸುರಿಗಳು ಇಲ್ಲ. ಅಲ್ಲಿ ಅದೇ ಗಿಡದ ಎಲೆಗಳು ಗೊಬ್ಬರ ಆಗ್ತವೆ ಕೆಳಗೆ ಬಿದ್ದು. ಅದೇ ಗಿಡ ಖುಷಿಯಿಂದ ನಗ್ನಗ್ತಾ ಒಂಥರ ಮಕ್ಕಳು ಬೆಳವಣಿಗೆ ಅಂತ ಜೋರಿರ್ತದೆ ನೋಡಿ, ಆ ಥರ ಮಕ್ಕಳು ಬೆಳೆದಂಗೆ ಬೆಳೀತಾ ಇದ್ದಾವೆ ಗಿಡಗಳು, ಖುಷಿಯಿಂದ ಬೆಳೀತಾ ಇದ್ದಾವೆ. ನನಗೆ ಅನ್ನಿಸ್ತದೆ ಈ ಭೂಮಿನಲ್ಲಿ ಎಲ್ಲದೂ ಇದೆ, ನಾವು ಅದನ್ನು ಕರೆಕ್ಟಾಗಿ ಬೆಳೆಸ್ಕೊಳ್ತಾ ಇಲ್ಲ. ಅದನ್ನು ಕರೆಕ್ಟಾಗಿ ಬಳಸುವಂಥ ಒಂದು ಕಲೆಯನ್ನು ಪಡ್ಕೊಂಡ್ರೆ ನಮಗೆ ನೆಮ್ಮದಿ ಕೃಷಿ ಖಂಡಿತ ಆಗ್ತದೆ. ಕೃಷಿ ನೆಮ್ಮದಿ ಆಗ್ತದೆ. ನೆಮ್ಮದಿ ಕೃಷಿನಲ್ಲಿ ನಾವು ಬರ್ತೀವಿ, ಒಳಸುರುಗಳು ಕಡಿಮೆ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ, ಆದಾಯ ಸಹಜವಾಗಿ ಜಾಸ್ತಿ ಆಗ್ತದೆ. ಖುಷಿಯಿಂದ ನಾವು ಕೃಷಿನ, ಈಗ ತುಂಬ ಜನ ಕೃಷಿಯಿಂದ ವಿಮುಖರಾಗದೆ ತುಂಬ ಜನ. ಹೌದು, ಬೇಡ ನಮಗೆ ಅದರಲ್ಲಿ ನಷ್ಟ ಇದೆ. ಅದರಲ್ಲಿ ಬರೇ ಯುವ ಜನಾಂಗದ ಒಂದೇ ಪಾತ್ರ ಇಲ್ಲ, ಅವ್ರ ಪಾಲಕರದ್ದು ಪಾತ್ರ ಇದೆ. ಇಲ್ಲ, ಇಲ್ಲೇನು ಮಾಡಿಲ್ದ್ರೆ ನಷ್ಟ ಇದೆ, ಇಲ್ಲಿ ತುಂಬ ನಷ್ಟ ಅನುಭವಿಸ್ತೀವಿ ನಾವು, ನೀವು ಬೇರೆ ಏನಾದ್ರು ನೋಡ್ಕೊಳ್ರಿ, ಇದು ನಮಗೆ ಸಾಕು. ಈ ಥರ ಎಲ್ಲ ಪಾಲಕರೇ ಮಕ್ಕಳದ್ದು ಹಾದಿ ತಪ್ಪಿಸ್ತಾರೇನೋ ಅಂತ ನಮಗೆ ಬೇಜಾರು ಆಗ್ತದೆ. ಅದು ಬಟ್ ಅದು ತಪ್ಪದು. ನಾವು ಸರಿಯಾಗಿದ್ದರೆ ಮಕ್ಕಳು ಕೂಡ ನಮ್ಮ ಹಾದಿನಲ್ಲಿ ಬರ್ತಾರೆ. ನಾವು ಎಲ್ಲಿವರೆಗೂ ಕೃಷಿನ ಆದಾಯ ಭರಿತ ಅಂತ ತೋರಿಸಲ್ಲೋ ಅಲ್ಲಿವರೆಗೂ ಮಕ್ಕಳು ನಮ್ಮನ್ನು ಇಷ್ಟಪಡಲ್ಲ. ಯಾಕಂದರೆ ಕೃಷಿಕರನ್ನ ನಷ್ಟ ಮಾಡೋದನ್ನ ಇವ್ರು ಮಾಡ್ತಾರೆ ಅಂತ ನಾವು ಮಕ್ಕಳಿಗೆ ಹೇಳಿದ್ರೆ, ಹಂಗಿದ್ರೆ ಇದನ್ನ ಯಾಕೆ ಮಾಡಬೇಕು ಅಂತ ಮಕ್ಕಳು ಹೇಳ್ತಾರೆ. ಅದನ್ನು ನಾವು ಇಲ್ಲಿ ಲಾಭ ಅಂತ ತೋರಿಸಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಅದನ್ನು ಇಷ್ಟಪಡ್ತಾರೆ. ಅವಾಗ ಸಹಜವಾಗಿ ಕೃಷಿ ಚಟುವಟಿಕೆಗಳು ಜೋರಾಗ್ತವೆ. ಎಲ್ರಿಗೂ, ನನಗೆ ಸಿಕ್ಕಂಗೆ ಎಲ್ರಿಗೂ ನೆಮ್ಮದಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಾಗಬೇಕು ಅನ್ನೋದು ನಂದೊಂದು ವಿನಂತಿ ನನಗೆ. ನಿಮ್ಮ ಒಂದು ಕಾನ್ಸೆಪ್ಟ್ ಇದೆ, ನಿಮ್ಮದೇ ತೋಟದಿಂದ ಬೆಳೆದಂತಹ ಕಚ್ಚಾ ವಸ್ತುಗಳಿಂದ ನೀವು ಪಡೆದಂಥ ಕಚ್ಚಾ ವಸ್ತುಗಳಿಂದ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳನ್ನ ನೀವು ಮಾಡ್ತಾ ಇದೀವಿ. ಹೌದು. ಈಗ ಅದನ್ನ ನಾವು ಫಾರ್ಮ್ ಟು ಫುಡ್ ಅಂತ ಕರಿಬೋದು. ಇನ್ನೂ ಒಂದು ರಿಫೇಸ್ ಮಾಡೋದಾದ್ರೆ ಆರ್ಗ್ಯಾನಿಕ್ ಫಾರ್ಮ್ ಟು ಫುಡ್, ಆರ್ಗ್ಯಾನಿಕ್ ಫುಡ್ ಅಂತಲೂ ಮಾಡ್ಬೋದು. ಖಂಡಿತ
ಈ ಒಂದು ನಂಟು ಅಂದರೆ ನಮ್ಮ ಫಾರ್ಮಿಂದನೇ ನಾವೊಂದು ಫುಡ್ಡನ್ನು ತಯಾರಿಸಿ ನಮ್ಮ ಗ್ರಾಹಕರಿಗೆ ನಾವು ತಲುಪಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟು ನಿಮ್ಮ ತಲೆಗೆ ಬಂದಿದ್ದು ಹೇಗೆ? ಅದು ಬಂದರೂ ಕೂಡ ಅದು ಇವತ್ತಿನ ಒಂದು ಜಗತ್ತಿನಲ್ಲಿ ಅದು ಎಷ್ಟು ಮುಖ್ಯ? ಏನಾಯ್ತಂದರೆ ನೋಡಿ, ನಾನು ಮಾರ್ಕೆಟಲ್ಲಿ ತುಂಬ ಇರೋದ್ರಿಂದ, ಅಂದರೆ ಬೇರೆ ಬೇರೆ ಫೀಲ್ಡೆಲ್ಲ ಪರಿಚಯ ಇರೋದ್ರಿಂದ ಈ ಕಲಬೆರಕೆ ತುಂಬ ಆಗ್ತದೆ. ಎಷ್ಟಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಕೆಲವೊಂದು ಆಹಾರ ಉತ್ಪನ್ನಗಳನ್ನ ನಾವು ಸೇವನೆ ಮಾಡಿದರೆ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತವೆ, ಅಷ್ಟು ಕಲಬೆರಕೆ ಮಾಡ್ತಾರೆ. ಹೌದು. ಬೆಲೆ ಕಡಿಮೆ ಮಾಡಿಸೋದು ಕಲಬೆರಕೆ ಮಾಡೋದು. ಇವನ್ನು ನಾವು ತಿನ್ನೋ ಎಣ್ಣೆಯಿಂದ ಹಿಡ್ಕೊಂಡು ಎಲ್ಲದು ಕಲಬೆರಕೆ ಮಾಡ್ತಾರೆ. ಹೌದು. ನಾನು ಅಲ್ಲಿ ಒಂದು ಯೋಚನೆ ಮಾಡಿದೆ, ಈಗ ನಮ್ಮ ಹಳ್ಳಿ ಭಾಗದಲ್ಲೆಲ್ಲ ಹೇಳ್ತಾರೆ ದುಡ್ಡು ಏನು ಕೆಲ್ಸಕ್ಕೆ ಬರಲ್ಲ, ನಮ್ಮ ಕೆಲಸಗಳು ಚೆನ್ನಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ಅಂದರೆ ಅಲ್ಟಿಮೇಟ್ ನಮ್ಮದು ಇನ್ಕಮ್ಮೇ ನಮಗೆ ಮುಖ್ಯ ಅಲ್ಲ. ನಾವು ಕೊಡೋ ಉತ್ಪನ್ನಗಳಾಗಲಿ, ನಾವು ಸಮಾಜದ ಜೊತೆಗೆ ಇರೋ ಸ್ಪಂದನೆ ಆಗಲಿ ಸರಿ ಇರಬೇಕು ಅಂತ ನಮ್ಮಲ್ಲೆಲ್ಲ ಹೇಳ್ತಾರೆ. ಅದಕ್ಕೆ ನನಗೂ ಒಂದು ತಲೆನಲ್ಲಿ ಶುರುವಾಯಿತು, ಯಾಕೆ ನಾವು ಒಳ್ಳೆ ಉತ್ಪನ್ನಗಳನ್ನ ತಯಾರು ಮಾಡಿ ಯಾವುದೂ ಕಲಬೆರಕೆ ಇಲ್ದೇ, ಹಣ ಜಾಸ್ತಿ ಆದರೂ ಚಿಂತಿಲ್ಲ, ಬೆಲೆ ಜಾಸ್ತಿ ಆದರೂ ಚಿಂತಿಲ್ಲ, ಕಲಬೆರಕೆ ಇಲ್ದೇ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಮಾಡಿ ಮಾರುಕಟ್ಟೆಗೆ ಮಾಡೋಣ ಅಂಥೇಳಿ ಶುರುವಾಯಿತು. ಬಟ್ ಅದ್ರ ಜೊತೆಗೆ ನಮಗೆ ಗ್ರಾಹಕರದ್ದು ಪ್ರತಿಕ್ರಿಯೆನೂ ತುಂಬ ಚೆನ್ನಾಗಿ ಬಂತು. ಅಂದರೆ ಈಗ ಎಕ್ಸಾಂಪಲ್, ಈಗ ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿ ಮಾರ್ಕೆಟಲ್ಲಿ ನಿಮಗೆ 5 kg ಉಪ್ಪಿನಕಾಯಿ ಮಾವಿನಕಾಯ್ದು 150 ರೂಪಾಯಿಂದ 375 ರೂಪಾಯಿಗೆ 5 kg ಉಪ್ಪಿನಕಾಯಿ ಸಿಗ್ತದೆ ಮಾರ್ಕೆಟಲ್ಲಿ. ಇಷ್ಟು ದೊಡ್ಡ ಡಬ್ಬ ಸಿಗ್ತದೆ. ಸಿಗುತ್ತೆ. ಆಶ್ಚರ್ಯ ಆಗ್ತದೆ, ನಮ್ಮದು ಉಪ್ಪಿನಕಾಯಿ ಮಾವಿನಕಾಯಿ ಇಲ್ಲಿ ಮಾರ್ಕೆಟಲ್ಲಿ 350 ರೂಪಾಯಿ ಗರಿಷ್ಠಕ್ಕೆ 5 kg ಉಪ್ಪಿನಕಾಯಿ ಸಿಗೋ ಜಾಗದಲ್ಲಿ ನಮ್ಮದು 1 kg ಉಪ್ಪಿನಕಾಯಿ 620 ರೂಪಾಯಿ ಇರ್ತದೆ. 620 ರೂಪಾಯಿ. ಜನ ಅಡ್ವಾನ್ಸ್ ಬುಕ್ ಮಾಡ್ತಾರೆ ನನಗೆ, ಗ್ರಾಹಕರು. ನನಗೆ ಈ ವರ್ಷ ಇಷ್ಟು kg ಬೇಕು, ಈ ವರ್ಷ ಇಷ್ಟು kg ಬೇಕು. ತಪ್ಪಿಸ್ಬೇಡ್ರಿ ನೀವು. ರುಚಿ, ಕ್ವಾಲಿಟಿ ಮತ್ತು ಜಿನೈನ್ ಪ್ರಾಡಕ್ಟು, ಅಥೆಂಟಿಸಿಟಿ 100% ಅಥೆಂಟಿಸಿಟಿ, ಇದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ನಮ್ಮ ಉಪ್ಪಿನಕಾಯಲ್ಲಿ ಟಾಟಾ ಕಂಪ್ನಿದೆ ರಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ, 120 ರೂಪಾಯಿ kg. ಓಕೆ. ಅದನ್ನು ನಾವು ಹೆಂಗೆ ಕಡಿಮೆ ರೇಟಿಗೆ ಕೊಡೋಕ್ಕಾಗ್ತದೆ? ನಾವು ಬರೀ ಉಪ್ಪು ಕೊಟ್ರು 120 ರೂಪಾಯಿ kg ಆಗ್ತದೆ. ಅಲ್ಲಿ ಬೇರೆ ನಿಮಗೆ 350 ರೂಪಾಯಿ ಉಪ್ಪಿನಕಾಯಿ 5 kgದು 70 ರೂಪಾಯಿಗೆ ಬೀಳ್ತದೆ 1 kg ಉಪ್ಪಿನಕಾಯಿ. 350 ರೂಪಾಯಿಗೆ 5 kg ಅಂದರೆ 70 ರೂಪಾಯಿಗೆ ಬೀಳ್ತದೆ. ನಾವು ಬರೀ ಉಪ್ಪು ಕೊಟ್ಟರು 120 ರೂಪಾಯಿ ಆಗ್ತದೆ ನಮ್ಮದು. 120 ರೂಪಾಯಿ 5 kg ನೋಡಿ, ಹೌದಾ? ಆಮೇಲೆ ಖಾರದ ಪುಡಿ ನಾವು ಈ ಮಳೆ ಆಶ್ರಿತ ಬೆಳಿತಾರೆ, ಬ್ಯಾಡಗಿ ಮೆಣಸಿಕಾಯಿ ಎಲ್ಲ. ಈ ಗದಗು ಈ ಕಡೆ ಎಲ್ಲ ಎರಿ ಮಣ್ಣಲ್ಲಿ ಬೆಳಿತಾರೆ, ಅವರೆಲ್ಲ ಕೆಮಿಕಲ್ ಯೂಸ್ ಮಾಡಲ್ಲ, ಮಳೆ ಆಶ್ರಿತದಲ್ಲಿ ಬೆಳಿತಾರೆ. ಅಲ್ಲಿ ಸೆಲೆಕ್ಟೆಡ್ ಮಾಡಿ ನಾವು ಆ ಮೆಣಸಿನಕಾಯಿ ಪುಡಿ ತರಿಸ್ತೀವಿ. ಅಲ್ಲಿ 500 ರೂಪಾಯಿಂದ 800 ರೂಪಾಯಿವರೆಗೂ kg ಮೆಣಸಿನಕಾಯಿ ಪುಡಿ. ತೀರಾ ಮೊನ್ನೆ ಬ್ಯಾಡಿಗೆ 900 ರೂಪಾಯಿ ಆಗಿತ್ತು. ಅದು ಯಾವಾಗ ಒಂದ್ಸಲ ಆಗ್ತದೆ. ಈಗ ನಿಮಗೆ ಮಾರ್ಕೆಟಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಇದು ಪೌಡ್ರು 150 ರೂಪಾಯಿಗೆ ಸಿಗ್ತದೆ. 150 ರೂಪಾಯಿ ಸಿಗುತ್ತೆ. ಅದು ಕಲಬೆರಕೆ. ಅದು ನಾವು ರೈತರ ಹತ್ರನೇ, ಮತ್ತೆ ನಂಬಿಕೆ ಇರೋ ರೈತರ ಹತ್ರನೇ ಪರ್ಚೇಸ್ ಮಾಡ್ತೀವಿ. 500 ರೂಪಾಯಿಂದ 800 ರೂಪಾಯಿವರೆಗೂ ಇದು. ಮತ್ತು ಗಾಣದ ಎಣ್ಣೆನೇ ನಾವು ಹಾಕ್ತೀವಿ. ಎಲ್ಲರೂ ಈ ಮಾರ್ಕೆಟಲ್ಲಿ ಸಿಗೋ ಎಣ್ಣೆ, ಹೋಟ್ಲಲ್ಲಿ ಕರ್ದಿದ್ದು ತಂದಿದ್ದು ಎಣ್ಣೆ 30 ರೂಪಾಯಿ kg ಹಂಗೆ ಹೋಟ್ಲಲ್ಲಿ ಕರ್ದು ಬಿಟ್ಟಿರ್ತಾರಲ್ಲ ಎಣ್ಣೆ, 30 ರೂಪಾಯಿ kg ಹಂಗೆ ತರ್ತಾರೆ. ಆ ಎಣ್ಣೆ ಎಲ್ಲ ಹಾಕ್ತಾರೆ, ಕಲಬೆರಕೆ ಮಾಡ್ತಾರೆ. ನಾವು ಗಾಣದ ಎಣ್ಣೆನೇ ಹಾಕ್ತೀವಿ. ಯಾರಾದರೂ ಸಾಸಿವೆ ಎಣ್ಣೆ ಕೇಳಿದರೆ ಸಾಸಿವೆ ಎಣ್ಣೆ ಹಾಕಿ ಕೊಡ್ತೀವಿ. ಹಾಗೆ 100% ಒಂಥರ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ಕೊಳ್ರಿ ಅದು. ಆ ಥರದ ಕ್ವಾಲಿಟಿದು ನಾವು ಉಪ್ಪಿನಕಾಯಿ ಕೊಡ್ತೀವಿ. ನಮಗೆ ಇಲ್ಲಿ ವ್ಯಾಪಾರ ಆಗಲೇಬೇಕು, ತುಂಬ ವ್ಯಾಪಾರ ಆಗಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ ನಮಗೆ. ನಮಗೆ ನಮ್ಮ ವಸ್ತು ತೊಗೊಂಡಿರೋ ವ್ಯಕ್ತಿ ಅಷ್ಟೂ ಖಾಲಿ ಆದಮೇಲೆ, ನಮ್ಮ ವಸ್ತು ಉತ್ಪನ್ನ ಉಪ್ಪಿನಕಾಯಿ ಇರ್ಬೋದು, ಚಟ್ನಿ ಪುಡಿ ಇರ್ಬೋದು, ಏನೇ ಒಂದು ಉತ್ಪನ್ನ ತಗೊಂಡಾದ್ಮೇಲೆ ಆ ಪ್ರಾಡಕ್ಟ್ ಅಷ್ಟೂ ತಿಂದಾದ್ಮೇಲೆ ಕೂಡ ಅವರಿಗೆ ಅರೆಕ್ಷಣ ನನ್ನ ಪ್ರಾಡಕ್ಟಿಂದ ಆರೋಗ್ಯದ ತೊಂದರೆ ಆಗಬಾರ್ದು ಅನ್ನೋದು ನಮ್ಮದು ಟಾಸ್ಕ್ ಇರೋದು. ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ನನ್ನ ಉತ್ಪನ್ನ ಮಾಡಬಾರ್ದು. ಆ ಕಾರಣಕ್ಕೆ ನಾವು ಹೇಳ್ತೀನಲ್ಲ, ಅಲ್ಲಿ ನನಗೂ ಅನ್ನಿಸ್ತದೆ, ಅರೆ ಮಾರ್ಕೆಟ್ನಲ್ಲಿ 70 ರೂಪಾಯಿ kg ಸಿಗ್ತದೆ, ನಾನು 620 ರೂಪಾಯಿ ಹೆಂಗೆ ಕೊಡೋದು? ಬಟ್ ಅನಿವಾರ್ಯ. ಇಲ್ಲಿ ಎಲ್ಲ ನಾವು ದುಬಾರಿ ಬೆಲೆ ವಸ್ತುಗಳನ್ನ ಹಾಕುವಾಗ ನಮಗೆ ಅನಿವಾರ್ಯ ಆಗ್ತದೆ, ನಾವು ಆ ರೇಟ್ ಫಿಕ್ಸ್ ಮಾಡಬೇಕಾಗ್ತದೆ. ನನಗೆ ಕನ್ಸ್ಯೂಮರ್ ಸಪೋರ್ಟ್ ಕೂಡ ಇದೆ ನನಗೆ. ಅವರೇ ಎಲ್ಲ ದೇವರು, ನಮಗೆ ಗ್ರಾಹಕರೇ ದೇವರು ಇರೋದ್ರಿಂದ ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಅವರೇ ನನಗೆ ಮತ್ತೆ ಬೇರೆದು ಯಾವುದ್ಯಾವುದೋ ಉಪ್ಪಿನಕಾಯಿ ಕೇಳಿ
ಆ ಉಪ್ಪಿನಕಾಯಿ ಪಟ್ಟಿ ಕೂಡ ಉದ್ದ ಮಾಡಿಸ್ತಾ ಇದ್ದಾರೆ ಅವರು, ಉದ್ದ ಮಾಡಿಸ್ತಾ ಇದ್ದಾರೆ. ಉದ್ದ ಮಾಡಿಸ್ತಾ ಇದ್ದಾರೆ. ಅಲ್ಲ, ಉದ್ದ ಮಾಡಿಸ್ದಂಗ್ಲೂ ಕೂಡ ನಿಮ್ಮ ತೋಟದಲ್ಲಿ ಹಾ ಈಗ ನೋಡಿ ಇದು ಅದೇ ಕೂಡ ಜಾಸ್ತಿ ಆಗ್ತಿದೆ. ಹೌದು ಹೌದು ಅದಕ್ಕೆ ಬೇಕಾಗಿರೋ ಗಿಡಗಳು, ಮೂಲ ಉತ್ಪಾದನೆಗೆ ಬೇಕಾಗಿರೋ ಗಿಡಗಳ ಸಂಖ್ಯೆ ಕೂಡ ಜಾಸ್ತಿ, ಅಂದ್ರೆ ನಂಬರ್ ಬೆಳೆಯೋ ಹಣ್ಣುಗಳದ್ದು ಕಾಯಿಗಳದ್ದು ನಂಬರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಈಗ 2 ವರ್ಷದ ಕೆಳಗೆ ಯಾರೋ ಅಮಟೆಕಾಯಿ ಉಪ್ಪಿನಕಾಯಿ ನಮಗೆ ಬೇಕೇ ಬೇಕು ಅಂತ ಕೇಳಿದ್ರು. ನನ್ನ ಹತ್ರ ಅಮಟೆಕಾಯಿ ಗಿಡ ಇರಲಿಲ್ಲ. ನನಗೆ 2 ವರ್ಷದ ಕೆಳಗೆ ಅಮಟೆಕಾಯಿ ಗಿಡ ನಾಟಿ ಮಾಡಿದ್ದೇನೆ. ಈ ವರ್ಷ ಇಲ್ಲ. ಬರ್ತದೆ, ಖಂಡಿತ ಬರ್ತದೆ. ಅಲ್ಲ, ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂದ್ರೆ, ನಿಮ್ಮ ಹಳೆ ವಿಡಿಯೋವನ್ನ ನಾವು ಮಾಡಿದಂತ ಸಮಯದಲ್ಲಿ ನಾನು ಒಂದು ಗಮನಿಸಿದ್ದೆ ಏನು ಅಂತ ಹೇಳಿದ್ರೆ, ನಿಮ್ಮ ತೋಟದಲ್ಲಿ ಎಲ್ಲಾದು ನಿಮಗೆ ಈ ಶುಷ್ಕ ವಾತಾವರಣಕ್ಕೆ ಬರುವಂತ ಗಿಡಗಳನ್ನ ನೀವು ಹಾಕೊಂಡಿದ್ದೀರಿ. ಹೌದು. ಜೊತೆಗೆ ನಿಮ್ಮ ಪ್ರಾಡಕ್ಟ್ಗಳು ಕೂಡ ಹೇಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ, ಈ ಗ್ರಾಹಕರು ಅದೇ ಈ ರೋಗಿ ಕೇಳಿದ್ದು ಆಲೂಹನ್ನ, ನೀವು ಇಟ್ಕೊಂಡಿದ್ದು ನೀವು ತಿಂದದ್ದು ಅದೇ ಅನ್ನಂಗೆ ನೀವು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೀರಾ. ಅದ್ರಲ್ಲಿ ನಾನು ನೋಡಿದ್ದು ಈ ಅಪ್ಪೆ ಮಿಡಿ ನಿಮ್ಮ ಸಾಧಾರಣವಾಗಿ ನಮ್ಮ ಈ ಬಯಲು ಇದರಲ್ಲಿ ಎಂತ ಡ್ರೈ ತಾಪಮಾನದಲ್ಲಿ ಏರಿಯಾದಲ್ಲಿ ಅಪ್ಪೆ ಮಿಡಿಯನ್ನ ನಾನು ಕಂಡದ್ದು ತುಂಬಾ ಕಮ್ಮಿ. ಅದರಲ್ಲಿ ನಿಮ್ಮಲ್ಲೊಂದು ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಶುಷ್ಕ ವಾತಾವರಣ ಅಂದ್ರೆ ನೀವು ಯಾವುದೇ ಹಂತದಲ್ಲೂ ಈ ಶುಷ್ಕ ವಾತಾವರಣದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ನೆಗ್ಲೆಕ್ಟ್ ಮಾಡದೆ, ಒಂದು ನಿಮ್ಮ ಗ್ರಾಹಕರನ್ನು ತೃಪ್ತಿಪಡಿಸೋ ಕಡೆಗೆ ಅದು ಒಂದು ಮಾರ್ಗದಲ್ಲಿ ಹೇಗೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ, ಈಗ ಕೆಲವರು ನಾಳೆ ದಿನ ಯಾರೊಬ್ರು ಕಳಿಲೆ ಕೇಳ್ತಾರೆ ಅಂತ ತಿಳ್ಕೊಳ್ಳಿ. ಕಳಿಲೆ, ಈ ಬ್ಯಾಂಬೋ ಶೂಟ್, ಅದನ್ನ ನಿಮ್ಮ ಏರಿಯಾದಲ್ಲಿ ಬೆಳೆಯೋದು ಕಷ್ಟ ಸಾಧ್ಯ. ಅಂದ್ರೆ ಕಳಿಲೆಯನ್ನ ಮಲೆನಾಡಿನಲ್ಲಿ ಬೆಳೆದಂತೆ, ಅವಾಗ ಏನು ಮಾಡ್ತೀರಾ ನೀವು? ಕಳಲೆ ಈಗಾಗಲೇ ಆಲ್ರೆಡಿ ನಾನು ಮಾರ್ಕೆಟ್ ಮಾಡಿದ್ದೀನಿ ನನ್ನ ತೋಟದಿಂದ. ಅದು ಬೆಳೀತಾ ಇದೆ. ಓಕೆ. ಏನಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ಭೂಮಿನ ಇಷ್ಟಪಡ್ಬೇಕು ನಾವು. ನಾವ್ ಏನ್ ಕೇಳಿದ್ದೆಲ್ಲ ಆ ತಾಯಿ ಕೊಡ್ತಾಳೆ ನಮಗೆ, ನಾವ್ ಇಷ್ಟಪಡ್ಬೇಕು. ಈಗ ನೋಡಿ, ಅಮಟೆಕಾಯಿ ನಾನು ಬರಲ್ಲ ಅನ್ಕೊಂಡೆ ಹಾಕಿದೆ. ತುಂಬಾ ಸ್ಲೋ ಇತ್ತು ಪ್ರಾರಂಭದಲ್ಲಿ ಗ್ರೋತ್. ಅದು 2 ವರ್ಷದ ಹಿಂದೆ, ಅಂದ್ರೆ 2 ವರ್ಷದ ಹಿಂದೆ ಹಾಕಿದ್ದು ಬೆಳವಣಿಗೆ ತುಂಬಾ ನಿಧಾನ ಇತ್ತು. ನನ್ಗೆ ಈ ವರ್ಷ ಆಶ್ಚರ್ಯ ಆಯ್ತು, 2 ಗಿಡದಲ್ಲಿ ಅದ್ರದ್ದು ಫ್ಲವರ್ ಕೂಡ ಬಂತು, ಬಟ್ ಕಾಯಿ ಆಗ್ಲಿಲ್ಲ, ಅದು ಡ್ರಾಪ್ ಆಯ್ತು ಫ್ಲವರು. ಮುಂದಿನ ವರ್ಷ ನನಗೆ ಖಂಡಿತವಾಗ್ಲೂ ಅಮಟೆಕಾಯಿ ಬರ್ತದೆ ಅಂತ ಚಲವಾದ ನಂಬಿಕೆ ಇದೆ. ನನ್ನ ಗ್ರಾಹಕರನ್ನ ಆ ನಿಟ್ಟಿನಲ್ಲಿ ನಾನು ಸಂತೃಪ್ತಿ ಮಾಡ್ತೀನಿ. ನಾನು ಕಳೆಲೆ ಕೂಡ ನೀವು ಅಂದಂಗೆ ಕಳೆಲೆ ಈಗಾಗಲೇ ಮಾರಿ ಆಗಿದೆ. ಈಗ ನೋಡಿ, ನಾವು ಈ ಕಳೆಲೆ ವಿಷಯ ಬಂತಲ್ಲ ನಿಮ್ಮ ಹತ್ರ, ಈಗ ನಾವು ಇಲ್ಲಿ ಹಲವಾರು ವೈವಿಧ್ಯಮಯ ಬಿದಿರುಗಳನ್ನ ಹಾಕೋದಕ್ಕೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡಿದ್ವಿ ನಾವೀಗ. ಲಾಟಿ ಬಿದಿರು ಅಂತ ಬರ್ತದೆ, ಸ್ನೇಕ್ ಬ್ಯಾಂಬೋ ಅಂತ ಬರ್ತದೆ, ಬುದ್ಧ ಬ್ಯಾಂಬೋ ಅಂತ ಬರ್ತದೆ, ಜೇಂಟ್ ಬ್ಯಾಂಬೋ ಅಂತ ಬರ್ತದೆ, ಟುಲ್ಡಾ ಅಂತ ಬರ್ತದೆ. ಈ ಥರ ಅದು ತುಂಬ ಬ್ಯಾಂಬುಗಳನ್ನ ಹಾಕೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಕಾರಣ ಏನಂದರೆ, ಬ್ಯಾಂಬೂಯಿಂದನೂ ನಾವು ಬೈ ಪ್ರಾಡಕ್ಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಗ್ರೀನ್ ಟೀ ಮಾಡಬೇಕು ಅಲ್ಲಿಂದ ಅಂತ ಒಂದು ಪ್ಲ್ಯಾನ್ ಇದೆ. ಮತ್ತು ಅದು ಬೇರೆ ಬೇರೆ ಥರದ್ದು, ಈವನ್ ಫೋಟೋಗ್ರಫಿ ವಿಷಯಕ್ಕೂ ಸಂಬಂಧಪಟ್ಟಂಗೆ ಬೇರೆ ಥರದ್ದೆಲ್ಲ ವಿಚಾರಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಮ್ಮ ತೋಟದಲ್ಲಿ. ಆ ಥರದ್ದು ಮಾಡ್ತಾಯಿದ್ದೀವಿ. ಕಳೆಲೆ ಕೊಡ್ತೀನಿ ನಾನು, ಬೇಕಾದ್ರೆ ಈಗಲೇ ಕೊಡ್ತೀನಿ ನಾನು. ಅದ್ಭುತವಾದ ವಿಚಾರ. ಎನಿವೆ, ಬಟ್ ಆದರೆ ಮತ್ತೊಂದು ನಾನು ಹಿಂದಿನ ವಿಡಿಯೋದಲ್ಲಿ ಮತ್ತೊಂದು ಗಮನಿಸಿದ್ದೆ. ಏನು ಅಂತ ಹೇಳಿದ್ರೆ, ವುಡ್ ಆ್ಯಪಲ್, ಬೇಲದ ಹಣ್ಣು, ಈ ಏರಿಯಾಕ್ಕೆ ಹೇಳು ಮಾಡಿಸಿದಂತಹ ಒಂದು ಬೆಳೆ, ಶುಷ್ಕ ವಾತಾವರಣಕ್ಕೆ ತುಂಬಾ ಉತ್ತಮವಾದ ಬೆಳೆ ಅದು. ಆ ಬೆಳೆಯ ಕೆಲವು ಪ್ರಾಡಕ್ಟ್ಗಳು ನಿಮ್ಮಲ್ಲಿದೆ. ಅದನ್ನು ನೀವು ಈಗ ಗ್ರಾಹಕರು ಕೇಳಿದ್ದು ಅಂತನಾ ಅಥವಾ ಗ್ರಾಹಕರಿಗೆ ಪರಿಚಯಿಸಬೇಕು ಅಂತ ಹೇಳಿ? ಇಲ್ಲ, ಅದು ಗ್ರಾಹಕರೇನು ಕೇಳಿರ್ಲಿಲ್ಲ, ಗ್ರಾಹಕರಿಗೆ ಪರಿಚಯಿಸಬೇಕು ಅಂತಾನೆ ಹಾಕಿದ್ದದು. ಬಟ್ ನಾವು ಅಲ್ಲಿ ಹಾಕಿದ್ದೇನಾಯ್ತಂದ್ರೆ, ನಾನು ಹೇಳಿದ್ದೆ, ನಾನು ಮತ್ತೊಮ್ಮೆ ನೆನಪಿಸ್ತೀನಿ ನಿಮಗೆ, ನಾವು ಬೀಜದ ಗಿಡ ಹಾಕಿದ್ವಿ. ನಾವು ಗ್ರಾಫ್ಟೆಡ್ ಕಸಿ ಗಿಡಗಳು ಯಾವುದೂ ಹಾಕಲಿಲ್ಲ ನಾವು. ಯಾಕಂದರೆ ಬೀಜದ ಗಿಡಕ್ಕೆ ಒಂದು 600 ವರ್ಷ ಲೈಫ್ ಇರ್ತದೆ, ಕಸಿ ಗಿಡಕ್ಕೆ 150-200 ವರ್ಷ ಲೈಫ್ ಇರ್ತದೆ. ಅದಕ್ಕೆ ನಾವು ಬೀಜದ ಗಿಡ ಸೆಲೆಕ್ಟ್ ಮಾಡ್ಕೊಂಡು ಹಾಕಿದ್ವಿ. ಬೀಜದ ಗಿಡ ಹಾಕಿದಾಗ ನಮಗೆ 10-12 ವರ್ಷ ಬೇಕದು ಫ್ರೂಟಿಂಗ್ ಆಗಲಿಕ್ಕೆ. ಒಂದು ಹಂತದಲ್ಲಿ ಆ ಗಿಡಗಳು ಕೂಡ ಬರೀ ನಮ್ಮ ಜೀವಮಾನಕ್ಕಲ್ಲ, ನಮ್ಮ ಇಡೀ ಪರಂಪರೆಗೆ ನಾವು ಒಂದು ಹಾಕದಂಗೆ. ಖಂಡಿತ ಸತ್ಯವಾದ ಮಾತು ನೀವು ಹೇಳಿದ್ದು. ಏನಂದ್ರೆ, ಈಗ ನೋಡಿ, ವುಡ್ ಆ್ಯಪಲ್ ಬೇಲದ್ದೇ ಹೇಳಬೇಕಂದ್ರೆ 600 ವರ್ಷ ನಿಜವಾಗ್ಲೂ ನಾನು ಹೇಳ್ದಂಗೆ ಬೆಳೆದ್ರೆ ನನ್ನ ಮುಂದಿನ 20 ತಲೆಮಾರು ಎಂಜಾಯ್ ಮಾಡ್ತಾವೆ ಅದನ್ನು. ಹೌದು, ಬೈ ಪ್ರಾಡಕ್ಟ್ ಇರ್ಬೋದು, ಅವ್ರು ಬಳಸೋದಿರ್ಬೋದು, ಅಥವಾ ಅವ್ರಿಗೆ ಖುಷಿಯಾಗಿ ಇನ್ನೊಂದಿಷ್ಟು ಅವರು ಎಸ್ಟಾಬ್ಲಿಷ್ ಮಾಡ್ಬೋದು, ಆ ಗಿಡಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು, ಗೊತ್ತಿಲ್ಲ.
ತುಂಬ ಚೆನ್ನಾಗಿ ಕಾಪಾಡ್ತಾವೆ. ನಾವೊಂದು 3-4 ವರ್ಷ ಅವನ್ನ ಕಾಪಾಡಿಬಿಟ್ರೆ ನಮ್ಮನ್ನಲ್ದೆ ನಮ್ಮ ಮುಂದಿನ 20 ತಲೆಮಾರು ಕಾಪಾಡ್ತಾವೆ ಅವು. ಹೌದು. ಇನ್ನು ಏನು ಬೇಕು ನಮಗೆ? ಯಾವ ವೃತ್ತಿನಲ್ಲೂ ಈ ಥರದ ನೆಮ್ಮದಿ ಸಿಗಲಿಕ್ಕೆ, ಈ ಥರದ ದುಡ್ಡು ಸಿಗಲಿಕ್ಕೆ ಸಾಧ್ಯವೇ ಇಲ್ಲದ ಮಾತು ಅಲ್ವಾ? ಸಾಧ್ಯವೇ ಇಲ್ಲ. ತೀರಾ ಇತ್ತೀಚೆಗೆ ಬಹುಶಃ ನೀವೇ ಒಂದ್ಸರಿ ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದ್ರಿ ಅನ್ಸುತ್ತೆ. ಯಾವುದು ಅಂತ ಹೇಳಿದ್ರೆ, ಇಲ್ಲೇ ಎಲ್ಲೋ ಒಂದು ದೊಡ್ಡ ಮರದಲ್ಲಿ ಸುಮಾರು ಒಂದು 1,000 ಕಾಯಿಗಳು ಬಿಡುತ್ತವೆ ಅಂತ ಹೇಳ್ಬಿಟ್ಟು. ಈಗ ಆ ಪ್ರಕಾರ ನೀವು ಈಗ 200-300 ವರ್ಷ ಅಂತ ಹೇಳಿದ್ರೆ 200-300 ವರ್ಷದ್ದು ಸಾಧಾರಣ ಅಷ್ಟೇ ಬಿಡುತ್ತೆ ಅನ್ಸುತ್ತೆ. ಇನ್ನು ಜಾಸ್ತಿ ಆಗ್ತದಲ್ಲ ಅದು, ಅಲ್ವಾ? ಜಾಸ್ತಿ ಆಗ್ತದಲ್ಲ. ಯಾರು ನಟ್ಟಿದಾರೋ ನೆನಪಿಲ್ಲ, ಬಟ್ ಇವತ್ತು ಅದು ಪಡಿತಾ ಇದೆ. ಮಕ್ಕಳು ಮೊಮ್ಮಕ್ಕಳು ಪಡಿತಾ ಇದ್ದಾರೆ. ಹೌದು. ಈಗ 1000 ಗಿಡ ಕಾಯಿ ಎಲ್ಲಿ ಬೆಳೀತದೆ ಅವ್ನು ಕರೆಕ್ಟಾಗಿ ಮೌಲ್ಯವರ್ಧನೆ ಮಾಡಿದ್ರೆ ಆ ರೈತ 2 ಲಕ್ಷ ಕೊರತೆ ಇಲ್ಲ. ಒಂದು ಗಿಡಕ್ಕೆ 1 ವರ್ಷಕ್ಕೆ 2 ಲಕ್ಷ ಕೊರತೆ ಇಲ್ಲ ಅಲ್ವಾ? ಮೌಲ್ಯವರ್ಧನೆ ಪ್ರತಿ ಹೆಜ್ಜಲ್ಲೂ ಮೌಲ್ಯವರ್ಧನೆ ರೈತ ಚಿಂತನೆ ಮಾಡಲೇಬೇಕಾಗಿರೋದು. ಯಾವುದೇ ಉತ್ಪನ್ನ ಇರಲಿ, ಯಾವುದೇ ಉತ್ಪನ್ನ ಇರಲಿ, ರಾಗಿ ಇರ್ಲಿ, ಮೆಕ್ಕೆಜೋಳ ಇರ್ಲಿ, ಜೋಳ ಇರ್ಲಿ, ತನ್ನ ಗದ್ದೆಯಲ್ಲಿ ತನ್ನ ತೋಟದಲ್ಲಿ ಏನ್ ಬೆಳಿತಾನೋ ಅದನ್ನ ಮೌಲ್ಯವರ್ಧನೆ ಕಡೆ ಗಮನ ಹೋಗ್ಬೇಕು. ಪ್ರತಿ ರೈತನಲ್ಲೂ ಗಮನ ಹೋಗ್ಬೇಕು. ಯಾಕಂದ್ರೆ ಈ ಕನ್ಸ್ಯೂಮ್ ಮಾಡೋ ಸಂಖ್ಯೆ ಜಾಸ್ತಿ ಇದೆ ನಮಗೆ. ಹೌದು. ಆ ಫುಡ್ ನಮ್ಗೆ ಸಪ್ಲೈ ಮಾಡಕ್ ಆಗಲ್ಲ. ಇವನ್ ರೊಟ್ಟಿ ತಗೊಳ್ರಿ, ರೊಟ್ಟಿ ಇಂಡಸ್ಟ್ರಿ ಎಷ್ಟು ಫಾಸ್ಟಾಗಿ ಬೆಳೀತಾ ಇದೆ ನೋಡ್ರಿ. ಈಗ ರೈತರು ಜೋಳ ಬೆಳಿತಾರೆ, ಅದನ್ನ ಏನೋ ಒಂದು ಬೆಲೆಗೆ ಮಾರಿ ಬಂದ್ಬಿಡ್ತಾರೆ. ಪ್ರತಿಯೊಬ್ಬ ರೈತನು ರೊಟ್ಟಿ ಮಾಡೋದು ಅಭ್ಯಾಸ ಮಾಡ್ಕೊಂಡ್ರೆ ಅವನಿಗೆ 4 ಕಾಸು ಜಾಸ್ತಿ ಸಿಗ್ತದಲ್ಲ. ಹೌದು. ಮೌಲ್ಯವರ್ಧನೆ ಕಡೆ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ಬೇಕು, ಎಲ್ಲರೂ ಕೂಡ ಮಾಡಬೇಕು. ನಿಮ್ಮ ಮನೆಯಲ್ಲಿ ಈಗೇನು ನೀವು ಮೌಲ್ಯವರ್ಧನೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ನಿಮ್ಮ ಮೌಲ್ಯವರ್ಧನೆ ಏನು ಮಾಡ್ತಾ ಇದ್ದೀರಾ, ಇದು ನಿಮ್ಮ ಜೀವನದ ಪಾಠದಲ್ಲಿ ಕೆಲವುದನ್ನ ಕಲ್ತದ್ದ, ಅಥವಾ ನೀವು ಈ ಕೌಶಲ್ಯ ಅಂತ ನಾವೇನು ಕರಿತೀವಲ್ಲ, ಅದು ಆ ಕೌಶಲ್ಯ ಕಲ್ತಿದ್ದಾದ್ರೂ ಹೇಗೆ? ಕೌಶಲ್ಯ ಏನಂದರೆ, ನಾವು ಪ್ರತಿಯೊಂದು ಅಂದರೆ ಸುಮಾರಷ್ಟು ಪ್ರಾಡಕ್ಟ್ಗಳು ನಾವು ಮುಂಚೆಯಿಂದನೂ ಅಲ್ಪ ಸ್ವಲ್ಪ ಇತ್ತು. ಬಟ್ ಅದನ್ನು ಅಪ್ಡೇಟ್ ಮಾಡ್ತಾ ಹೋದ್ವಿ ನಾವು. ಪ್ರತಿ ಬಾರಿನೂ ಅಪ್ಡೇಟ್, ಅದಕ್ಕೆ ಒಂದು ಹೊಸ ರುಚಿ ಕೊಡೋದು, ಹೊಸ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದು, ಅದಕ್ಕೆ ರೆಸಿಪಿ ಬೇರೆ ಮಾಡೋದು, ಆ ಬದಲಾವಣೆ ಮಾಡ್ತೀವಲ್ಲ. ಅಲ್ಲಿ ಒಂದು ಸ್ವಲ್ಪ ಸರ್ಕಸ್ ಇರ್ತದೆ ನಮ್ಮದು. ಆ ಸರ್ಕಸಲ್ಲಿ ನಾವು ಟೇಸ್ಟ್ ಮಾಡ್ತೀವಿ, ನಮ್ಮ ಅಕ್ಕಪಕ್ಕ ಇರೋರಿಗೆ ಟೇಸ್ಟ್ ಮಾಡಿಸ್ತೀವಿ, ಮತ್ತು ನಮ್ಮ ಗ್ರಾಹಕರಿಗೂ ಈ ಏನಂತೀವಿ ನಾವು, ಫ್ಯಾಮಿಲಿ ಕಸ್ಟಮರ್ ಅಂತಿರ್ತೀವಲ್ಲ ನಾವು, ಆ ಥರದವ್ರು ಯಾರಾದರೂ ಇದ್ದರೆ, ನಮಗೆ ಹತ್ತಿರದಲ್ಲಿದ್ದರೆ ಅವ್ರಿಗೆ ಸ್ವಲ್ಪ ಸ್ಯಾಂಪಲ್ ಅಂತಲೂ ಕೊಡ್ತೀವಿ. ಅವರಿಂದ ಅದಕ್ಕೆ ಎಷ್ಟು ಮಾರ್ಕ್ ತಗೊಳ್ತೀವಿ ನಾವು. ಅವ್ರು 100 ಮಾರ್ಕ್ ಕೊಟ್ಟರು ಅಂದರೆ ಅದನ್ನು ಕಂಟಿನ್ಯೂ ಮಾಡಿಬಿಡ್ತೀವಿ ಆ ರೆಸಿಪಿನ. ಹಿಂಗೆ ಅಪ್ಡೇಷನ್ ಮಾಡ್ತಾ ಹೋಗ್ತಾ ಈ ಕನ್ಸ್ಯೂಮರ್ಗಳು ನಮ್ಮನ್ನು ಮತ್ತೆ ಆ ಕೌಶಲ್ಯದ ಕಡೆಗೆ ತಗೊಂಬರ್ತಾರೆ ನಮ್ಮನ್ನು. ನನಗೆ ಹಿಂಗಿರಬೇಕಿತ್ತು, ಇನ್ನು ಈ ರೀತಿ ಬೇಕಾಗಿತ್ತು, ನನಗೆ ಈ ಶೇಪಲ್ಲಿ ಬೇಕಾಗಿತ್ತು, ನನಗೆ ಈ ಟೇಸ್ಟ್ ಬೇಕು. ಕಸ್ಟಮೈಸ್ ಅಂತೀವಲ್ಲ ನಾವು, ಕಸ್ಟಮೈಸ್ ಟೇಸ್ಟ್ ಕೂಡ ನಾವು ಮಾಡ್ಕೊಡ್ತೀವಿ. ಯಾರಿಗೂ ಉಪ್ಪು ಜಾಸ್ತಿ ಬೇಕಾ, ಖಾರ ಜಾಸ್ತಿ ಬೇಕಾ, ಹುಳಿ ಜಾಸ್ತಿ ಬೇಕಾ, ಈ ಥರನೂ ನಾವು ಮಾಡಿಕೊಡ್ತೀವಿ. ಅದು ಏನಂದರೆ ಕನ್ಸ್ಯೂಮರೇ ನನ್ನನ್ನು ಒಂದು ಒಳ್ಳೆ ಶೇಪ್ ಕೊಡ್ತಾ ಇದ್ದಾರೆ ನನಗೆ. ಅಂದರೆ ಒಳ್ಳೆ ಕೌಶಲ್ಯದ ಕಡೆ ಅವರೇ ಕರ್ಕೊಂಡು ಅದು ಕ್ರೆಡಿಟ್ ಎಲ್ಲ ಅವ್ರಿಗೇನೆ ಅದು. ಓಕೆ, ಸೂಪರ್. ಇದರಲ್ಲಿ ಇನ್ನೊಂದು ಕೇಳಬೇಕು ಅಂತ ಹೇಳಿದ್ರೆ, ಈಗ ನೀವು 150+ ಪ್ರಾಡಕ್ಟ್ ಇದೆ ನಿಮ್ಮಲ್ಲಿ. ಈ ಪ್ರಾಡಕ್ಟ್ಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಯಾವ್ದಾದ್ರು ಪ್ರಾಡಕ್ಟ್ ನೀವು ಹೆಸರಿಸಬಹುದಾ? ಖಂಡಿತ ಹೇಳ್ತೀನಿ. ನೋಡಿ, ಏನಾಗ್ತದೆ ಇಲ್ಲಿ, ನಾವು ತಿನ್ನೋ ಪದಾರ್ಥಗಳೆಲ್ಲ ಒಂದು ಕಡೆ ಇಟ್ಕೊಂಡ್ರೆ ಆರೋಗ್ಯ ನಮಗೆ ತುಂಬ ಮುಖ್ಯ. ಹೌದು. ಆರೋಗ್ಯ ಸರಿ ಇದ್ದರೆ ನಾವು ಏನೆಲ್ಲ ತಿನ್ಬೋದು. ನಾವು ಆರೋಗ್ಯ ಸರಿ ಇಲ್ಲ ಅಂದರೆ ಏನೂ ತಿನ್ನಲಿಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಈ 23 ಗಿಡಮೂಲಿಕೆಯಿಂದ ಮಾಡಿದ್ದು ನೇಸರ ಸಂಜೀವಿನಿ ಚೂರ್ಣ ಹೆಲ್ತ್ ಡ್ರಿಂಕ್ ಏನಿದೆಲ್ಲ, ಅದು ನನಗೆ ತುಂಬ ಮನಸ್ಸಿಗೆ ನಾಟುವಂಥ ಪ್ರಾಡಕ್ಟ್ ಅದು. ನನಗೆ ಈ ಸ್ನ್ಯಾಕ್ಸು, ಸ್ವೀಟ್ಸು, ಉಪ್ಪಿನಕಾಯಿಗಳು ಒಂದಿನ ಲೇಟಾಗಿ ಒಂದು ಹೆಜ್ಜೆ ಹಿಂದಾದರೂ ಪರವಾಗಿಲ್ಲ, ನೇಸರ ಸಂಜೀವಿನಿಯಿಂದ ಎಲ್ಲ ಜನರದು, ಅಂದರೆ ಸಮಾಜ ಸ್ವಾಸ್ಥ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು. ಹಾಗಾಗಿ ನೇಸರ ಸಂಜೀವಿನಿ ನನಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿರೋ ಪ್ರಾಡಕ್ಟ್ ಅದು. ಏನಂದರೆ ಅದು ಆರೋಗ್ಯ ಸರಿಪಡಿಸ್ತದೆ, ಎಲ್ಲ ರೀತಿಯ ಅನಾರೋಗ್ಯಗಳನ್ನ ಅದು ಒಂದೇ ಚೂರ್ಣ ಸರಿಪಡಿಸ್ತದೆ. ಅದನ್ನು ನಾವು R&D ಮಾಡಿ 5 ವರ್ಷ R&D ಮಾಡಿ ಬೇರೆ ಬೇರೆ ಕಾಯಿಲೆಗಳ ಮೇಲೆ ಅದನ್ನು ಪ್ರಯೋಗ ಮಾಡಿ, ಇವನ್ನು ಸ್ವತಃ ನನ್ನ ತಂಗಿನೇ 4th ಸ್ಟೇಜ್ ಕ್ಯಾನ್ಸರ್ಗೆ ಹೋಗಿದ್ಲು. ಅವಳಿಗೂ ಅದನ್ನು ನಾವು ಕೊಟ್ಟು ಅಲ್ಲಿ ರಿವರ್ಸ್ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಮಾಡಿರೋ ಡಾಕ್ಟ್ರುಗಳೆಲ್ಲರೂ ಕೂಡ ಆಶ್ಚರ್ಯ ಪಡೋ ಹಾಗೆ
ಅವಳು ರಿವರ್ಸ್ ಆಯ್ತು ಅವಳದು ತಾಪತ್ರೆ. ಈಗ ರಿಕವರ್ ಆಗಿದ್ದಾರೆ. 100% ರಿಕವರು. ಅವಳು ಈ ಮುಂಚೆ ಕಾಯಿಲೆ ಬರೋಕ್ಕೆ ಮುಂಚೆ ಹೆಂಗಿದ್ಲು ಹಂಗಾಗಿದ್ದಾಳೆ. ಆ ಕಾಯಿಲೆ ಅವಳಿಗೆ ಬಂದಿತ್ತಾ ಅನ್ನೋದು ಒಂದು ಸ್ವಲ್ಪನೂ ಅವಳ ಹತ್ರ ಗುರ್ತಿಲ್ಲ ಈಗ. ಹಾಗಾಗಿ ಆ ನೇಸರ ಸಂಜೀವಿನಿಯನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ. ಅದ್ರ ಮೇಲೆ ಅಷ್ಟೇ ನನಗೆ ಭಕ್ತಿ ಕೂಡ ಇದೆ. ದೇವ್ರ ಮೇಲಿರೋ ಭಕ್ತಿ ಆ ನೇಸರ ಸಂಜೀವಿನಿ ಮೇಲಿದೆ. ತುಂಬ ಜನ ತಗೊಳ್ತಾರೆ. ಸಾವಿರಾರು ಜನರದ್ದು ನಾವು ಸಕ್ಕರೆ ಕಾಯಿಲೆಯನ್ನು ರಿವರ್ಸ್ ಮಾಡಿದ್ದೀವಿ, ಕ್ಯಾನ್ಸರ್ ರಿವರ್ಸ್ ಮಾಡಿದ್ದೀವಿ, ತುಂಬ ಪ್ರಾಬ್ಲಮ್, ಥೈರಾಯ್ಡ್ಗಳು ಸರಿ ಮಾಡಿದ್ದೀವಿ, ಗ್ಯಾಸ್ಟ್ರಿಕ್ಕು, ಅಸ್ತಮಗಳು, ಕೂದಲಿನ ಸಮಸ್ಯೆಗಳು, ತುಂಬ ಕಣ್ಣಿನ ಸಮಸ್ಯೆ ಎಲ್ಲ, PCOD, PCOS ಎಲ್ಲ ಸಮಸ್ಯೆನೂ ಅದು ಒಂದೇ ಚೂರ್ಣ ಸರಿ ಮಾಡ್ತದೆ. ಆದರೆ ಏನಂದರೆ ಪ್ರತಿ ಕಾಯಿಲೆಗೂ ಪ್ರತಿ ವ್ಯಕ್ತಿಗೂ ಡಯಟ್ ಮತ್ತು ಔಷಧಿ ಪ್ರಮಾಣ ಬೇರೆ ಬೇರೆ ಆಗ್ತಾ ಹೋಗ್ತದೆ. ಅದಕ್ಕೆ ಈ ಯಾವುದಾದ್ರೂ ಇಲಾಖೆಗಳಿಂದ ಏನೋ ಅಥೆಂಟಿಫಿಕೇಶನ್ ಅಲ್ಲ, ಅದು ಔಷಧಿ ಅಂತ ಮಾಡಿದಾಗ ನೀವು ಹೇಳ್ದಂಗೆ ಖಂಡಿತ ಆಯುಷ್ ಡಿಪಾರ್ಟ್ಮೆಂಟಿಂದ ನಮಗೆ ಪರ್ಮಿಷನ್ ಬೇಕಾಗ್ತದೆ. ನಾನು ಅದನ್ನು ಔಷಧಿ ಅಂತ ಮಾಡಲೇ ಇಲ್ಲ. ನಾನು ಅದನ್ನು ಹೆಲ್ತ್ ಡ್ರಿಂಕ್ ಅಂತಾನೆ ಮಾಡಿದೆ. ಅದು ಒಂಥರ ಸಪ್ಲಿಮೆಂಟ್ ಥರ, ಅದಕ್ಕೇನು ಬೇಕಾಗಿಲ್ಲ. ನನಗೆ ಇರೋ ಮಾಹಿತಿ ಪ್ರಕಾರ ಅದಕ್ಕೆ ಲೈಸೆನ್ಸು ಆ ಥರದ್ದೇನು ಬೇಕಾಗಿಲ್ಲ. ಅಂದ್ರೆ ಈಗ ನಾವು ಗ್ರಾಹಕರಿಗೆ ಕೊಡ್ತಿರೋದು ಕೂಡ ಹೆಲ್ತ್ ಮಿಕ್ಸ್ ಅಂತ. ಹೌದು ಹೌದು. ನೀವು ಅದನ್ನ ಪಡೆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯದಲ್ಲಿ ಇಂಪ್ರೂವ್ ಆಗುತ್ತೆ. ಖಂಡಿತ. ಅದು ನೋಡಿ, ಅದ್ರದ್ದು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ನಿಮಗೆ. ಸಂಜೀವಿನಿ ಏನು ಮಾಡ್ತದಂದ್ರೆ ಫಸ್ಟ್ 3 ಕೆಲಸ ಮಾಡ್ತದೆ ಅದು ದೇಹದಲ್ಲಿ. ತಗೊಂಡಿದ್ದ ದಿನದಿಂದ, ಸಂಜೀವಿನಿ ತಗೊಂಡಿದ್ದ ದಿನದಿಂದ 3 ದಿನದೊಳಗೆ ಆ ಕೆಲಸ ಮುಗಿತದೆ. ಏನಂದರೆ ಫಸ್ಟ್ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತದೆ ಅದು. ಎರಡನೇದು ನಮಗೇನಾರು ಅಸಿಡಿಟಿ, ಮೂಲವ್ಯಾಧಿ ಮತ್ತು ಮಲಬದ್ಧತೆ ಈ ಥರದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಗಳೇನಾರಿದ್ರೆ ಎರಡನೇ ಹಂತದಲ್ಲಿ ಅದನ್ನು ಸರಿ ಮಾಡ್ತದೆ. ಮೂರನೇ ಹಂತದಲ್ಲಿ ರಕ್ತ ಶುದ್ಧಿ ಮಾಡಿ ರಕ್ತ ಪರಿಚಲನೆ 100% ಅಕ್ಯುರಸಿ ತಂದುಬಿಡ್ತದೆ. ಈ 3 ಕೆಲಸ ಮೊದಲನೇ ದಿನದಿಂದ 3 ದಿನದವರೆಗೂ ಮುಗಿದು ಹೋಗ್ತದೆ. ಓಕೆ. ಸಪೋಸ್ 3 ದಿನಕ್ಕಾಗಿದ್ದರೆ 4ನೇ ದಿನದಿಂದ ಆ ವ್ಯಕ್ತಿನಲ್ಲಿ ಅದಕ್ಕೇನು ನಾವು ಹೇಳಬೇಕಾಗಿಲ್ಲ. ಆ ವ್ಯಕ್ತಿನಲ್ಲಿ ಸುಮಾರು 4-5 ಸಮಸ್ಯೆಗಳಿದ್ವು, ಆರೋಗ್ಯದ್ವು. ಅದರಲ್ಲಿ ಯಾವ ಸಮಸ್ಯೆ ದೊಡ್ಡದಿತ್ತು ಫಸ್ಟ್ ಆ ಸಮಸ್ಯೆನ ಕ್ಲಿಯರ್ ಮಾಡೋಕ್ಕೆ ಕೈ ಆಗ್ತದೆ. ಅದು ದೊಡ್ಡ ಸಮಸ್ಯೆನ ಮೊದಲು ಕ್ಲಿಯರ್ ಮಾಡ್ತದೆ, ಚಿಕ್ಕ ಸಮಸ್ಯೆನ ಸೆಕೆಂಡ್ ಹಂತದಲ್ಲಿ ಕ್ಲಿಯರ್ ಮಾಡ್ತದೆ. ಅದೆಲ್ಲ ಕ್ಲಿಯರ್ ಆದಮೇಲೆ ಇದು ಸುಪ್ತಾವಸ್ಥೆಗೆ ಹೋಗ್ಬಿಡ್ತದೆ. ಸುಮ್ಮನೆ ಇಮ್ಯುನಿಟಿ ಬೂಸ್ಟಪ್ ಮಾಡ್ಕೊಂಡು ಇರ್ತದೆ. ಏನು ತಾಪತ್ರೆ ಬರಲಾರ್ದಂಗೆ ಮಾಡ್ಕೊಂಡಿರ್ತದೆ. ಆ ಫಾರ್ಮುಲಾನೇ ಹಂಗೆ ಮಾಡಿಬಿಟ್ಟಿವಿ ನಾವು. ಆ ಕಾರಣಕ್ಕೆ ಅದು ಯಾವ ಕಾಯಿಲೆ ಕೊಡ್ತೀವಿ, ತುಂಬ ಜನ ಲಕ್ಷಾಂತರ ರೂಪಾಯಿ ಹಾಳು ಮಾಡಿಕೊಂಡು ಬೇರೆ ಬೇರೆ ಡಾಕ್ಟ್ರುಗಳು, 10 ಡಾಕ್ಟ್ರುಗಳ ಹತ್ರ ಹೋಗಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆಲ್ಲ ಹೋಗಿ ನನ್ನ ಹತ್ರ ಬಂದು ಕೇವಲ 3 ದಿನ 4 ದಿನ ವಾರದಲ್ಲಿ ವಾಸಿಯಾಗಿರೋರು ತುಂಬ ಜನ ಇದ್ದಾರೆ ಸಂಜೀವಿನಿಯಿಂದ. ಯಾರಾದರೂ ನಿಮ್ಮ ಉತ್ಪನ್ನವನ್ನು ಬಳಸಬೇಕಾದ್ರೆ ಅವರಿಗೆ ಯಾವ ಅನುಭವ ಸಿಗಲಿ ಅಂತೇಳಿ ನೀವು ಇಷ್ಟಪಡ್ತೀರ? ನಾನೀಗ ಅವರ ಪರಕಾಯ ಪ್ರವೇಶ ಮಾಡಬೇಕು. ಪರಕಾಯ ಪ್ರವೇಶ ಮಾಡಬೇಕು ಅಲ್ಲ, ಯಾಕಂತ ಹೇಳಿದ್ರೆ ಒಬ್ಬ ಉತ್ಪನ್ನ ತಯಾರಿಸೋರಿಗೆ ಎದುರುಗಡೆ ವ್ಯಕ್ತಿ ಬಯಸ್ತಾ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಖಂಡಿತ ನೀವು ಹೇಳಿದ ಸರಿ ಇದೆ. ನಮ್ಮ ಉತ್ಪನ್ನಗಳು ಅದು ಯಾವುದೇ ಗ್ರಾಹಕ ತಗೊಳ್ಳಿ, ಯಾವುದೇ ಉತ್ಪನ್ನ ತಗೊಳ್ಳಿ, ಆ ವ್ಯಕ್ತಿಗೆ ಮೊದಲು ಅದು ಖುಷಿ ಅನ್ನಿಸ್ಬೇಕು, ರುಚಿ ಅನ್ನಿಸ್ಬೇಕು. ಮತ್ತು ಇಲ್ಲಿ ಏನು ಕಲಬೆರಕೆ ಇಲ್ಲ ಅನ್ನೋದು ಆತನಿಗೆ ಮನದಟ್ಟಾಗಬೇಕು. ಖಂಡಿತವಾಗ್ಲೂ ನಾನು ಇದನ್ನು ಪದೇ ಪದೇ ನಾನು ತಗೋಬೇಕು ಮತ್ತು ಇದನ್ನು 100 ಜನರಿಗೆ ಹೇಳಬೇಕು ಅನ್ನೋ ಆ ಫೀಲಿಂಗ್ ಬರಬೇಕು ಆತನ ಹತ್ರ, ಆ ವ್ಯಕ್ತಿ ಹತ್ರ, ಆ ಗ್ರಾಹಕನ ಹತ್ರ ಬರಬೇಕದು. ಅದನ್ನು ನಾನು ಬಯಸ್ತೀನಿ. ಓಕೆ. ಈ ಗೃಹ ಉತ್ಪನ್ನಗಳಲ್ಲಿ, ಗೃಹ ಕೈಗಾರಿಕೆಗಳಲ್ಲಿ ಒಂದು ಸಮಸ್ಯೆ ಯಾವಾಗಲೂ ಒಂದಿರುತ್ತೆ. ನಾನು ಕಂಡಂಥದ್ದು, ನಾನು ಕೇಳಿದಂಥದ್ದು ಇಂಥವೆಲ್ಲ ಏನು ಅಂತ ಹೇಳಿದ್ರೆ, ಗ್ರಾಹಕರಿಗೆ ಉತ್ಪನ್ನಗಳು ಮಾತ್ರ ಕಾಣ್ತಾ ಇರುತ್ತೆ, ಆದರೆ ಹಿಂದಿರುವ ಸವಾಲುಗಳು ಕಾಣ್ತಾ ಇರೋದು ನಿಜ. ಆ ಸವಾಲುಗಳು ನಿಮ್ಮಲ್ಲಿ ಇರುವಂಥವು ಯಾವುವು? ಅದನ್ನು ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಾ? ನನಗೆ ಆ ಥರ ಏನು ಇಲ್ಲಿವರೆಗೂ ಸವಾಲು ಅನಿಸಿಲ್ಲ ಯಾವುದು ಕೂಡ. ಆದರೆ ಕೆಲವೊಮ್ಮೆ ಅನ್ನಿಸ್ತದೆ, ಏನಂದರೆ ಸುಮಾರು ಬೇರೆ ಜನ ಬೇರೆ ಥರದ ಪ್ರಾಡಕ್ಟ್ಗಳು ಕೇಳಿಬಿಡ್ತಾರೆ. ಅಂದರೆ ನಾವು ಏನಂದರೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ, ಈ ಸ್ವೀಟು ಮತ್ತು ಸ್ನ್ಯಾಕ್ಸ್ ಎಲ್ಲ ಅಗೇನೆಸ್ಟ್ ಆರ್ಡರ್ ಮಾಡ್ತೀವಿ ನಾವು, ಆರ್ಡರ್ ಅಗೇನೆಸ್ಟು. ಓಕೆ. ಆಮೇಲೆ ಈ ಚಟ್ನಿ ಪುಡಿಗಳು ಕೂಡ ಆರ್ಡರ್ ಅಗೇನೆಸ್ಟೇ ಮಾಡ್ತೀವಿ ನಾವು. ಓಕೆ. ಅಲ್ಲಿ ಅಟ್ ಎ ಟೈಮು ಬೇರೆ ಉತ್ಪನ್ನಗಳು ಕೇಳಿದ 10 ಗ್ರಾಹಕರು ಬಂದುಬಿಟ್ರೆ ಅವಾಗ ನಮಗೆ ಸ್ವಲ್ಪ ಲೋಡ್ ಜಾಸ್ತಿ ಆಗ್ತದೆ ನಮಗೆ. ಬಟ್ ಎಲ್ಲ ಗ್ರಾಹಕರು ನನ್ನ ಜೊತೆಗೆ ನಿಂತಿರೋದ್ರಿಂದ
ನಾನು ಅವ್ರಿಗೆ ಟೈಮ್ ತೊಗೊಂಡು ಅವರಿಗೆ ಸಪ್ಲೈ ಮಾಡ್ತೀನಿ ನಾನು. ಓಕೆ. ಅಂದರೆ ಕೆಲವೊಂದು ಉಪ್ಪಿನಕಾಯಿಗಳಲ್ಲಿ ನಮಗೆ ಸವಾಲು ಇರ್ತದೆ. ಏನು ಸವಾಲು ಅಂದರೆ ಅದು ಡ್ರೈ ಮಾಡಬೇಕು, ಅದನ್ನು ನಾವು ನೀಟಾಗಿ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಬೇಕು. ಹೌದು. ಡ್ರೈ ಮಾಡಲಿಕ್ಕೆ 2-3 ದಿನ ಟೈಮ್ ಇರ್ತದೆ. ಆ ಥರದ್ದೆಲ್ಲ ಬಂದಾಗ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನೆಲ್ಲ ಬೇರೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ, ಆ ಥರದ್ದು ಪ್ರಾಡಕ್ಟ್ಗಳು ಮಾಡುವಾಗ ಬೇರೆ ಕೆಲಸ ಎಲ್ಲ ಬದಿಗೊತ್ತಿ ನಾವಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ಕಾದು ಅದನ್ನು ರೆಡಿ ಮಾಡಿ ಉತ್ಪನ್ನಗಳನ್ನ ಗ್ರಾಹಕರ ಕೈಗೆ ಮುಟ್ಟಿಸ್ತೀವಿ ನಾವು. ಗ್ರಾಹಕರ ಕೈ ಮುಟ್ಟಿಸ್ತೀವಿ. ದೊಡ್ಡ ಸವಾಲುಗಳು ಏನೂ ಇರಲ್ಲ ನಮಗೆ. ಏನು ಕೆಲವೊಮ್ಮೆ ವಿದ್ಯುತ್ ಶಕ್ತಿದು ಸವಾಲು ಇರ್ತದೆ. ಅದು ನಮ್ಮ ಕೈಲಿ ಇರೋದಲ್ಲ. ಗ್ರಾಮೀಣ ಭಾಗ ಆಗಿರೋದ್ರಿಂದ ಅದು ನಮ್ಮ ಕೈಲಿ ಇರೋದಲ್ಲ. ಅದನ್ನು ಮ್ಯಾನೇಜ್ ಮಾಡ್ತೀನಿ ನಾನು. ಅದೇನು ಅಂತ ಟಾಸ್ಕ್ ಅನ್ಸಲ್ಲ ನನಗೆ. ಮಾರುಕಟ್ಟೆ ವಿಚಾರದಲ್ಲಿ ನಾವು ಸ್ವಲ್ಪ ನಿಧಾನ ಇದೀವಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಾವು ಓಪನ್ ಮಾರ್ಕೆಟಿಗೆ ಹೋಗ್ಲಿಲ್ಲ. ಕಾರಣ ಏನಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಓಪನ್ ಮಾರ್ಕೆಟಲ್ಲಿ ಬರೀ ಕಲಬೆರಕೆ ವಸ್ತುಗಳೇ ಭಾಳ. ಅಲ್ಲಿ ಸುಮ್ಮನೆ ಅನ್ನೆಸೆಸರಿ ಚರ್ಚೆಗಳಾಗ್ತವೆ ನಮಗೂ, ಅಲ್ಲಿ ಬಂದಿರೋ ಗ್ರಾಹಕರಿಗೂ. ನಿಮ್ದು ಯಾಕೆ ಈ ರೇಟ್, ಇದು ಯಾಕೆ ಈ ರೇಟ್, ಇದು ಮಾವಿನಕಾಯಿ ಉಪ್ಪಿನಕಾಯಿ, ಇದು ಮಾವಿನಕಾಯಿ ಉಪ್ಪಿನಕಾಯಿ, ನಿಮ್ಗೆ ಯಾಕೆ ಅಷ್ಟೊಂದು, ನೀವು ಇಲ್ಲಿ 10 kg ನೀವು 1 kg ಕೊಡ್ತೀರಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳು ಶುರು ಆಗ್ತವೆ. ಓಪನ್ ಮಾರ್ಕೆಟ್ ಜನ ನನ್ನ ಅದು ಅವ್ರು ತಪ್ಪಾಗಿ ಭಾವಿಸಬಾರ್ದು. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಸಾವಯವ ಸಂತೆಗಳು ಆ ರೀತಿ ಎಲ್ಲ ನಡೀತಾ ಇದೆ. ಸಾವಯವ ಸಂತೆಗಳು ನಡೀತಾ ಇದ್ದಾವೆ, ಬಟ್ ನಮ್ಮಲ್ಲಿ ಎಲ್ಲೂ ನಡೀತಾ ಇಲ್ಲ ಸಾವಯವ ಸಂತೆಗಳು. ಮತ್ತೆ ಸಾವಯವ ಅನ್ನೋದು ಅದು ಒಂದು ಪದ, ಅದು ಒಂದು ನಡೀತಾ ಇದೆ. ಅದು ಒಂದು ಜಾತ್ರೆ ನಡೀತಾ ಇದೆ. ಸಾವಯವ ಅನ್ನೋದು ಒಂದು ಪದದ ಒಳಗಡೆ ಸುಮಾರು ಅರ್ಥಗಳಿದಾವೆ. ಅದು ಹೇಳಿದ್ರೆ ಸುಮ್ಮನೆ ಅದು ಕಷ್ಟ, ಡೈಜೆಷನ್ ಆಗಲ್ಲ, ಯಾರಿಗೂ ಜೀರ್ಣಿಸ್ಕೊಳಕ್ ಆಗಲ್ಲ. ಒಬ್ಬೊಬ್ಬ ರೈತನಿಗೆ, ಒಬ್ಬ ವರ್ತಕನಿಗೆ, ಮತ್ತೊಬ್ಬನಿಗೆ ಆ ಪದ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಕೊಡುತ್ತೆ. ಈಗ ನೋಡಿ, ಕೊಪ್ಪಳದಲ್ಲಿ ನಮ್ಮ ಪಕ್ಕದ ಜಿಲ್ಲೆನಲ್ಲಿ ಪ್ರತಿ ವರ್ಷ ಮಾವು ಮೇಳ ನಡೀತದೆ. ಮಾವು ಮೇಳ ನನ್ನ ಹತ್ರ 17-18 ಥರದ ಮಾವಿದೆ ಅಂತ ಅಲ್ಲಿ ಹಾರ್ಟಿಕಲ್ಚರ್ ಅಧಿಕಾರಿಗೆ ಗೊತ್ತು. ಈ ಹಿಂದೆ ಇರೋರು 2 ಬಾರಿ ನನಗೆ ಇನ್ವೈಟ್ ಮಾಡಿದರು, ಬನ್ನಿ ಅಂತ, ನಿಮ್ಮದು ಮಾವಿನ ಹಣ್ಣೆಲ್ಲ ತೊಗೊಂಡು. ನಾನು ಬರಲ್ಲ ಅಂತ ಹೇಳಿದೆ. ಕಾರಣ ಕೇಳಿದ್ರು ಅವರು, ಏನಕ್ಕೆ ಬರಲ್ಲ ನೀವು ಅಂತಂದರು. ಇಲ್ಲ, ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ನಾನು 100% ಬೆಳೆಯಿಂದ ಹಿಡ್ಕೊಂಡು ಹಣ್ಣಾಗೋವರೆಗೂ ಕೂಡ ನಾನು 100% ಆರ್ಗ್ಯಾನಿಕ್ ಅಥವಾ ನೈಸರ್ಗಿಕವಾಗಿ ಕೆಮಿಕಲ್ ಇಲ್ಲದೆ ಮಾಡಿದ್ದೀನಿ. ಅದು ನನಗೆ ಗೊತ್ತು. ಅಲ್ಲಿ ಬಂದಿರೋರಿಗೂ ಅದು ಗೊತ್ತಿರ್ಬೋದು. ಆದರೆ ಈ ಬೆಲೆ ವ್ಯತ್ಯಾಸ ಆದಾಗ ಗ್ರಾಹಕರ ಮಧ್ಯೆ ಸುಮ್ಮನೆ ಫ್ರಿಕ್ಷನ್ ಶುರು ಆಗ್ತದೆ. ಬೆಲೆ ವ್ಯತ್ಯಾಸ ಅಂದ್ರೆ ನೀವು ಇನ್ನೊಬ್ಬ ಯಾರೋ ಕೆಮಿಕಲ್ ಬೆಳೆದವನು ಅಲ್ಲಿ ಸಾವಯವ ಅಂತ ಬಂದ್ಬಿಟ್ಟಿರ್ತಾನೆ. ಅಲ್ಲಿ ನಾವು ಕಾಂಪೀಟ್ ಮಾಡಕ್ ಆಗಲ್ಲ. ಸುಮ್ಮನೆ ಅನ್ನೆಸೆಸರಿ ನಾವು ಗೊಂದಲ ಮಾಡ್ಕೊಂಡಂಗೆ ಆಗ್ತದೆ. ಆಮೇಲೆ ಅಲ್ಲಿ ಸಾವಯವ ಸಂತೆಗಳಿಗೆ ಹೋಗಿ, ಈ ಥರ ಮೇಳಗಳಿಗೆ ಹೋಗಿ, ಮಾವು ಮೇಳ ಇಂಥಲ್ಲೆಲ್ಲ ಹೋಗಿ ಸುಮ್ಮನೆ ಆಭಾಸ ಆಗೋದಕ್ಕಿಂತ ನನಗೆ ಈಗ ಆಲ್ರೆಡಿ ನನಗೆ ನನ್ನದೇ ಆದ ಕನ್ಸ್ಯೂಮರ್ಗಳಿದ್ದಾರೆ. ಅವ್ರಿಗೆ ಸಪ್ಲೈ ಮಾಡಿದರೆ ನನಗೆ ಸಾಕು ಅಂತ ಅನ್ನಿಸ್ತದೆ. ಹಾಗಾಗಿ ನಾನು ಸ್ವಲ್ಪ ಮಾರ್ಕೆಟಿಂಗ್ ವಿಷಯದಲ್ಲಿ ಸ್ವಲ್ಪ ನಿಧಾನ ನಾನು. ಇದರಲ್ಲಿ ಸವಾಲುಗಳ ಬಗ್ಗೆ ಕೇಳಿದೆ. ಮತ್ತೆ ಅದ್ರಲ್ಲಿ ಮತ್ತೂ ಒಂದಿದೆ. ಈಗ ನಾವು ನಿಮ್ಮನ್ನು ಕಂಡಂಥದ್ದು ಒಬ್ಬಂಟಿಯಾಗಿ, ಕೃಷಿ ಒಬ್ಬಂಟಿಯಾಗಿ ಮಾಡ್ತಾ ಇದ್ದೀರಾ, ಈ ಉತ್ಪಾದನೆನೂ ಒಬ್ಬಂಟಿಯಾಗಿ ಮಾಡ್ತಾ ಇದ್ದೀರಾ, ಮಾರ್ಕೆಟಿಂಗ್ ಅನ್ನು ಒಬ್ಬಂಟಿಯಾಗಿ ಮಾಡ್ತಾ ಇದ್ದೀರಾ. ಇವೆಲ್ಲ ಹೇಗೆ ಸಾಧ್ಯ? ಬದ್ಧತೆ ಬೇಕು, ಅದಕ್ಕಷ್ಟೇ. ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಬದ್ಧತೆ ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೇಗೆ ಸರ್? ನನಗೆ 24 ಗಂಟೆ ಇದೆ, ನಿಮಗೂ ಅಷ್ಟೇ ಅಲ್ಲ ಸರ್? ಅಷ್ಟೇ ಇರ್ತದೆ. ಅದನ್ನೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಅದನ್ನೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಈಗ ನೋಡಿ, ಉದಾಹರಣೆಗೆ ನಾನು ಬದ್ಧತೆ ಅಂತ ಹೇಳ್ತೀನಿ. ನಾವು ಬ್ರ್ಯಾಂಡಿಂಗ್ ಮಾಡುವಾಗ ತುಂಬ ಓದಾಡಿದ್ವಿ. ಮೊದಲೆಲ್ಲರೂ ಬ್ರ್ಯಾಂಡಿಂಗ್ ಮಾಡು, ಏನಾದ್ರು ಸ್ಟಿಕ್ಕರ್ ಮಾಡಿಸು, ಲೇಬಲ್ ಮಾಡಿಸು ಅಂತ ತುಂಬ ಗ್ರಾಹಕರು ಹೇಳ್ತಿದ್ರು. ನಮ್ಮ ಸ್ನೇಹಿತರು ಒತ್ತಾಯ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ನಾನು ಸರಿ ಅಂತೇಳಿ ಅದ್ರ ಹಿಂದೆ ಹೋದಾಗ ಈ ಡಿಸೈನ್ ಮಾಡೋರು ಏನು ಆಕಾಶಕ್ಕೆ ಎಣ್ಣೆ ಹಾಕೊಂಡು ಕೂತಿರ್ತಾರೆ ಅವರು. ಅಂದರೆ ಅಷ್ಟೊಂದು ರೇಟ್ಗಳು ಕೇಳ್ತಾರೆ, ಸುಮ್ಮನೆ ಕೇಳ್ತಾರೆ. ಏನು ಅಷ್ಟು ಕೆಲಸ, ಅದು ಕೆಲಸ ನನಗೆ ಗೊತ್ತು. ನಾನು ಹೇಳ್ತೀನಿ ನೋಡಿ, ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಆ ಕೆಲಸ ನನಗೆ ಗೊತ್ತಿದ್ದು, ನನಗೆ ಸಮಯದ ಅಭಾವದಿಂದ ಬೇರೆಯವ್ರ ಹತ್ರ ಮಾಡ್ಸೋಕೆ ಹೋದ್ರೆ. ಆದರೆ ಅವರು ಬಿರ್ರಿ ದುಡ್ಡು ಕೇಳಿದ್ದಕ್ಕೆ, ಡಿಸೈನ್ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ಪಲಿಲ್ಲ. ಯಾಕಂದರೆ ಕಷ್ಟಪಟ್ಟು ದುಡ್ಡು ಅದು, ಹಂಗೆಲ್ಲ ಹಾಳು ಮಾಡಬಾರ್ದು ಅಂತೇಳಿ ನಾನೇ ಸ್ವತಃ ಡಿಸೈನ್ ಮಾಡೋಕ್ಕೆ ಕೂತ್ಕೊಂಡೆ. ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅದು ಒಂಥರ ಪ್ರಿಂಟಿಂಗ್ ಹೋಗ್ಬಿಡ್ತದೆ ಅರ್ಧ ಗಂಟೆನಲ್ಲಿ ಡಿಸೈನ್ ಆಗಿ. ಇವ್ರು ಹೇಳ್ತಾರೆ ಡಿಸೈನ್ ಮಾಡೋರು 1 ದಿನ ಬೇಕು, 1.5 ದಿನ ಬೇಕು ಹೇಳ್ತಾರೆ.
ನಾನು ಅರ್ಧ ಗಂಟೆನಲ್ಲಿ ಒಂದು ಡಿಸೈನ್ ಮಾಡಿ ಮುಗಿಸ್ಬಿಡ್ತೀನಿ ನಾನೀಗ. ನಂದು ಅಷ್ಟು 150 ಪ್ರಾಡಕ್ಟಿಂದು ಡಿಸೈನ್ ನಾನೇ ಮಾಡ್ತೀನಿ ಈಗ. ಅವರು 1,500 2,000 ಒಂದು ಡಿಸೈನಿಗೆ ಕೇಳ್ತಾರೆ. 150 ಪ್ರಾಡಕ್ಟಿಗೆ ಅಂದರೆ 3 ಲಕ್ಷ ಕೊಡಬೇಕು. ಹೌದು, ನನಗೆ ಅದು ಒಂದು ಬಂಡವಾಳ ಆಗ್ತದೆ ನನಗಿಲ್ಲಿ. ಹೌದು, ಆಯಿತಾ. ಆಮೇಲೆ ನಾವು ನಮ್ಮ ಕ್ರಿಯೇಟಿವಿಟಿ ಏನಿರ್ತದಲ್ಲ, ನಮ್ಮ ಕ್ರಿಯೇಟಿವಿಟಿ ಆ ಎದುರುಗಡೆ ಇರೋ ವ್ಯಕ್ತಿ ಕೊಟ್ಬಿಡ್ತೀವಿ ನಾವು ಸುಲಭವಾಗಿ. ಬೇರೆ ಹತ್ರ ಬ್ರ್ಯಾಂಡ್ ಮಾಡ್ಸಕ್ ಹೋದಾಗ ಫ್ರೀಯಾಗಿ ಕೊಟ್ಬಿಡ್ತೀವಿ. ಅದೊಂದು ಯೋಚನೆ ಬಂತು, ನಾವು ಹೋಗೋದೇ ಬೇಡ, ನಮ್ಮ ಕ್ರಿಯೇಟಿವಿಟಿ ನಮ್ಮ ಹತ್ರ ಇರಲಿ. ತುಂಬ ಜನ ಇಷ್ಟಪಡ್ತಾರೆ ನಂದು ಸ್ಟಿಕ್ಕರ್ಗಳು, ಲೇಬಲ್ಗಳು. ತುಂಬ ಜನ ಈ ಆಲ್ರೆಡಿ ನನಗಿಂತ ಮುಂಚೆ 10-15 ವರ್ಷ 20 ವರ್ಷ ಮಾರ್ಕೆಟಲ್ಲಿ ಇರೋರು ಇದನ್ನ ಎಲ್ಲಿ ಮಾಡಿಸ್ತೀವಿ ಅಂತ ಕೇಳ್ತಾರೆ. ನಾನು ನಕ್ ಸುಮ್ಮನೆ ಆಗ್ತೀನಿ ಅಷ್ಟೇ ನಾನು. ಓಕೆ. ಸೊ ಇದು ಮಾರ್ಕೆಟಿಂಗಿಗೆ ಹೌದು, ಇದು ಟೈಮ್ ಮ್ಯಾನೇಜ್ಮೆಂಟ್. ಈಗ ಓಕೆ, ನನಗೆ ಇಷ್ಟೆಲ್ಲ ಸಮಯದ ನಡುವೆ ಕೂಡ ಆ ಡಿಸೈನ್ ಮಾಡ್ತೀನಿ, ಅರ್ಧ ಗಂಟೆ ಮಾಡ್ಕೊತೀನಿ ಟೈಮ್. ನಾನು ನಂದೇ ಅಲ್ಲ ಪ್ರಾಡಕ್ಟು, ಅದು ಚಂದ ಆಗ್ಬೇಕಲ್ಲ. ಜನ ನೋಡಿದ ತಕ್ಷಣ ಕೈ ಹಾಕ್ಬೇಕಲ್ಲಿ. ಇದೇನು ಅಂತ ನೋಡಿ. ಸುಮಾರು ಕಂಪ್ನಿ ಉಪ್ಪಿನಕಾಯಿ ಇರ್ತವೆ, ನಂದು ಉಪ್ಪಿನಕಾಯಿ ಬಾಟ್ಲ್ ಅಲ್ಲ ಆ ಜೊತೆನಲ್ಲಿ ಇರ್ತದೆ. ಆ ಬ್ರಾಂಡಿಂಗ್ ಡಿಸೈನ್ ನೋಡಿದ ತಕ್ಷಣ ಕೈ ಹಾಕಬೇಕು, ಅಟ್ರಾಕ್ಟಿವ್ ಆಗಿರ್ಬೇಕು. ಇವತ್ತು ಮಾರ್ಕೆಟ್ ಹಂಗೆ ಆಗಿದೆ. ಚಂದನೂ ಬೇಕು, ರುಚಿನೂ ಬೇಕು. ಬರೀ ಚಂದ ಒಂದೇ ನಡೆಯಲ್ಲ, ಚಂದ ಬೇಕು ಮತ್ತೆ ರುಚಿನೂ ಬೇಕು. ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ. ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ ನಾನು. ಅಂದ್ರೆ ಒಬ್ಬಂಟೆ ಕೃಷಿ ಕೂಡ ಮಾಡ್ತೀವಿ. ಹೌದು, ಟೈಮ್ ಮ್ಯಾನೇಜ್ಮೆಂಟ್. ಈಗ ತುಂಬಾ ಜನ ಕೃಷಿ ಅಂದ್ರೆ ಈಗ ನಂತರ ಇರೋರು ಕೃಷಿಗೆ 10 ಗಂಟೆಗೆ ಹೋಗ್ತಾರೆ, 1:30 ವಾಪಸ್ ಹೋಗ್ತಾರೆ ಮನೆಗೆ, ಊಟ ಮಾಡಿ ಮತ್ತೆ ಸಂಜೆ ಬರ್ತಾರೆ. ನಾನು ಹಂಗಲ್ಲ, ಬೆಳಿಗ್ಗೆ 6 ಗಂಟೆಗೆ ತೋಟಕ್ಕೆ ಬರ್ತೀನಿ, 10 ಗಂಟೆವರೆಗೂ ಇರ್ತೀನಿ, 10 ಗಂಟೆ ಮನೆಗೆ ಹೋಗ್ತೀನಿ, ಊಟ ಮಾಡ್ತೀನಿ, ಏನೇನು ಪ್ರಾಡಕ್ಟ್ ಡಿಸ್ಪ್ಯಾಚ್ ಮಾಡಬೇಕು ಎಲ್ಲ ಡಿಸ್ಪ್ಯಾಚ್ ಮಾಡ್ತೀನಿ. ಮತ್ತೆ ಏನಾದ್ರು ಪ್ರೊಡಕ್ಷನ್ ಯೂನಿಟಿಗೆ ಹೋಗ್ಬೇಕಾ, ಪ್ರೊಡಕ್ಷನ್ ಯೂನಿಟಿಗೆ ಹೋಗ್ತೀವಿ, ಮತ್ತು ಸಂಜೆ ಬರ್ತೀವಿ, 7:30-8 ಗಂಟೆವರೆಗೂ ತೋಟದಲ್ಲಿರ್ತೀವಿ, ಮತ್ತೆ ಹೋಗ್ತೀವಿ, ಊಟ ಮಾಡ್ತೀವಿ, ಕಣ್ಣು ತುಂಬ ನಿದ್ದೆ ಮಾಡ್ತೀವಿ. ಈ ರೀತಿ ಒಬ್ಬರೇ ಎಲ್ಲದನ್ನು ಎಲ್ಲದು ಒಬ್ಬರೇ ಅಂತಂದ್ರೆ ಅದಕ್ಕೆ ಅಲ್ಲ, ಪ್ರೊಡಕ್ಷನ್ ನಲ್ಲಿ ನನ್ನ ಕುಟುಂಬ, ನನ್ನ ಹೆಂಡತಿ ಮತ್ತೆ ಮಕ್ಕಳು ಎಲ್ಲರೂ ನನ್ನ ಬೆನ್ನಿಗೆ ನಿಂತು ಬಿಡ್ತಾರೆ. ಏನ್ ಕೆಲಸ ಮಾಡ್ತೀನಿ ಅಷ್ಟಕ್ಕೆ ಅವರೆಲ್ಲ ನಿಲ್ತಾರೆ ನನ್ನ ಜೊತೆ, ಎಲ್ಲರೂ ಒಟ್ಟಿಗೆ ನಿಲ್ತಾರೆ. ಹೌದು, ಈ ಕೆಲಸ ಸುಲಭ ಆಗ್ತದೆ. ಆರಂಭದಲ್ಲಿ ನೀವೊಂದು ಹಿಂಗ್ ಮಾಡಬೇಕು ಅಂತ ಹಿಂಗೆ ಯೋಚನೆ ಮಾಡ್ಬಿಟ್ಟು ಜನರನ್ನ ತಲುಪದಂತ ಸಮಯದಲ್ಲಿ ಜನ ನಿಮ್ಮನ್ನ ನಂಬಿದ್ರ? ಖಂಡಿತ ನಂಬಿದ್ರು ನನಗೆ. ಅಂದರೆ ನನಗೆ ಈ ಕರೋನಾ ಮುಂಚೆ ನಾವೊಂದು ಫಾರಮ್ ಫ್ರೆಶ್ ಅಂತೇಳಿ ಒಂದು ನೇಸರ್ ಆರ್ಗಾನಿಕ್ಸ್ ಅಂತ ಒಂದು ಔಟ್ಲೆಟ್ ಮಾಡಿದ್ವಿ. ಅಲ್ಲಿ ಒಂದು 13 ತಿಂಗಳಲ್ಲಿ ಒಂದು 4,500 ಹೊಸ ಜನ ಪರಿಚಯ ಆದರು ನನಗೆ. 13 ತಿಂಗಳಲ್ಲಿ 4,500 ಜನ. ಆ 4,500 ಜನ ಇವತ್ತು ನನ್ನ ಜೊತೆಗಿದ್ದಾರೆ. ಅದು ಎಲ್ಲಿ ಮಾಡಿದ್ರಿ? ನಮ್ಮ ಊರಿನ ಪಕ್ಕದಲ್ಲಿ ಹೈವೇಗೆ ಹತ್ಕೊಂಡೇ ಮಾಡಿದ್ವಿ. ಆ ಕರೋನಾ ಬಂದಮೇಲೆ ಅದನ್ನು ತೆಗೆದ್ವಿ ನಾವು. ಈಗಲೂ ಕೂಡ ಈಗ ನಮಗೂ ಹೇಳ್ತಾ ಹೋದರೆ ಅದೆಲ್ಲ ಭಾಳ ಆಗ್ತದೆ. ಈಗ ಬೆಂಗಳೂರಿಗರಷ್ಟೇ ವರ್ಕ್ ಫ್ರಮ್ ಹೋಮ್ ಯಾಕೆ ಮಾಡಬೇಕು? ನಾವು ಮಾಡ್ಬೋದಲ್ಲ, ರೈತರು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಅಂಗಡಿನೇ ಯಾಕೆ ಬೇಕು? ನಾವು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಮನೆಯಿಂದನೇ ಎಲ್ಲ ಆಪ್ರೇಟ್ ಮಾಡ್ತಾ ಇದೀವಿ. ಈಗ ಚೆನ್ನಾಗಿ ನಡೀತಾ ಇದೆ ನಮಗೇನು ಅದ್ರದ್ದೇನು. ಸೊ ಈಗ ಒಂದು ಔಟ್ಲೆಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಬಟ್ ಮನೆಯಿಂದನೇ ಮಾಡ್ತಾ ಇದ್ವಿ, ನಡೆಯುತ್ತೆ. ಬಟ್ ಅಲ್ಲಿ ಒಂದು ನನಗೆ ನೆಗೆಟಿವ್ ಏನಂದ್ರೆ, ಈಗ ನೋಡಿ, ನಾನು ಔಟ್ಲೆಟ್ ಇಟ್ಟಾಗ 4,500 ಜನ ಪರಿಚಯ ಆದ್ರಲ್ಲ, ಈಗ ಔಟ್ಲೆಟ್ ಇಲ್ಲ, ಹೊಸ ಜನ ಯಾರು ಪರಿಚಯ ಇಲ್ಲ ನನಗೆ. 4,500 ಜನ ಇನ್ನಷ್ಟು ಜನಕ್ಕೆ ಹೇಳ್ಬೋದು, ಹೇಳದೇ ಇರ್ಬೋದು. ಬಟ್ ನಾನೇ ಔಟ್ಲೆಟ್ ಇಟ್ಟರೆ ಮತ್ತೆ ಹೊಸ ಜನ ಪರಿಚಯ ಆಗ್ತಾರೆ. ಅದನ್ನು ಆದಷ್ಟು ಬೇಗ ನಾವು ಮತ್ತೆ ಪುನಃ ಪ್ರಾರಂಭ ಮಾಡ್ಬೇಕಂತ ಇದೀವಿ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಅದು ಮಾಡ್ಬೇಕು, ಮತ್ತೆ ಔಟ್ಲೆಟ್ ಶುರು ಮಾಡಬೇಕು. ಏನಾಗ್ತದೆ, ನನ್ನ ತೋಟದಲ್ಲಿ ಎಲ್ಲ ಥರದ ಹಣ್ಣುಗಳು, 56 ಥರದ ಹಣ್ಣುಗಳು ಇರೋದ್ರಿಂದ ಅದೆಲ್ಲ ಬೆಳೆದಿದ್ದನ್ನು ನಾನು ಮಾರ್ಕೆಟ್ ಮಾಡ್ಬೋದು. ಅಲ್ಲಿ ಪ್ರತಿನಿತ್ಯ ಏನಾದರೂ ಹಣ್ಣು ಸಿಗ್ತದೆ ನನಗೆ ಮಾರ್ಕೆಟ್ ಮಾಡೋಕ್ಕೆ, ಏನಾದರೂ ಸಿಗ್ತದೆ, ಅದನ್ನೆಲ್ಲ ಅಲ್ಲಿ ಮಾರ್ಕೆಟ್ ಮಾಡ್ಬೋದು, ಸುಲಭ ಆಗ್ತದೆ. ಮತ್ತು ಹೊಸಬರಿಗೆಲ್ಲ ನಾವು ವಿಷ ಇಲ್ಲದ ಪದಾರ್ಥ ಕೊಟ್ಟಿದ್ದು ಸಮಾಧಾನ ನಮಗೂ ಇರ್ತದೆ. ಹಾಗಾಗಿ ಶುರು ಮಾಡಬೇಕು, ಅದನ್ನು ಆದಷ್ಟು ಬೇಗ ಶುರು ಮಾಡ್ತೀವಿ. ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಹಿಂದೆ ನಿಂತವ್ರು ಯಾರು? ಕಷ್ಟದ ದಿನಗಳಲ್ಲಿ ಹಿಂದೆ ನಿಂತವ್ರು ಅಂದರೆ ಹೆಂಡತಿ, ಮಕ್ಕಳು. ಫಸ್ಟ್ ಲೈನಲ್ಲಿ ಅವರೇ ಬರ್ತಾರೆ. ಯಾರು ಅವರು 3 ಜನ ಕೂಡ ಯಾವತ್ತೂ ನಾವು ಕಷ್ಟಕ್ಕೆ ಹೋಗ್ಬಿಟ್ಟಿವಿ, ನಾವು ಬೇರೆ ದಾರಿಗೆ ಹೋಗೋಣ ಅಂಥದ್ದು ಏನು ಯೋಚನೆ ಮಾಡಲಿಲ್ಲ. ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಒಪ್ಕೊಂಡು ನನ್ನ ಹೆಜ್ಜೆ ಹಾಕ್ತಿದ್ರು ಅವರು. ನಾನು ಆ ವಿಷಯದಲ್ಲಿ ತುಂಬ ಅದೃಷ್ಟಶಾಲಿ. ನಾನು ತುಂಬ ಮನೆಗಳಲ್ಲಿ ನೋಡ್ತೀನಿ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಕೋಣ ನೀರಿಗೆ, ಹಿಂಗೆ. ನಾನು ತುಂಬ ಎಷ್ಟು ಜನ್ಮದ ಪುಣ್ಯನೋ ಅಂತ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ನನಗೆ. ಮಕ್ಕಳು, ಮತ್ತು 2ನೇ ಹಂತದಲ್ಲಿ ನನ್ನ ಪರಿವಾರ, ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ನನ್ನ ಅಣ್ಣ ಇರ್ಬೋದು, ತಂಗಿರು ಇರ್ಬೋದು, ಈ ಥರ
ಮೂರನೇ ಹಂತದಲ್ಲಿ ಸ್ನೇಹಿತರು ಕೂಡ ಇರ್ಬೋದು, ಎರಡನೇ ಹಂತದಲ್ಲಿ. ಮೂರನೇ ಹಂತದಲ್ಲಿ ಮತ್ತೆ ದೊಡ್ಡ ಸಂಖ್ಯೆ ಅಂದರೆ ಗ್ರಾಹಕರು ನನಗೆ ಬೆನ್ನಿಗೆ ನಿಂತಿರೋದು. ಏನು ಮಾಡ್ತೀನಿ ಎಲ್ಲ ಪ್ರಾಡಕ್ಟು ತುಂಬ ಪ್ರೀತಿಯಿಂದ ತಗೊಳ್ತಾರೆ, ಪ್ರಮೋಟ್ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ನನಗೆ ಖುಷಿ ಏನಂದರೆ ಆಗಲೇ ಹೇಳ್ತಾ ಮರ್ತೆ ನಾನು ನೇಸರ ಸಂಜೀವಿನಿ ಬಗ್ಗೆ. ಆಯುರ್ವೇದ ಪ್ರೊಫೆಸರ್ಸ್ಗಳು ನನ್ನ ನೇಸರ ಸಂಜೀವಿನಿನ ಪ್ರಮೋಟ್ ಮಾಡ್ತಾರೆ ವಿತೌಟ್ ಎನಿ ಪಿ ಆರ್. ಇನ್ನು ಅದಕ್ಕಿಂತ ಇನ್ನೇನು ಬೇಕು ನನಗೆ ಅಲ್ವಾ? ಎಲ್ಲ ಬೆಂಬಲಕ್ಕೆ ನಿಂತಾರೆ ನನಗೆ. ಆ ವಿಷಯದಲ್ಲಿ ನನಗೆ ಒಂದು ಕ್ಷಣನೂ ಕೊರತೆ ಇರಲಿಲ್ಲ. ನಾನು ಅದೇ ಥರ ಬೆಳೆದಿದ್ದೀನಿ, ಅದೇ ಥರ ಬೆಳಿತೀನಿ ಕೂಡ. ನಾನು ಪ್ರೀತಿಯಿಂದನೇ ಬೆಳೆದೀನಿ ಎಲ್ಲರ ಹತ್ರನೂ. ಅದೇ ಇರ್ತದೆ ನನ್ನ ಜೊತೆಗೆ. ಖಂಡಿತವಾಗ್ಲೂ. ಈ ಹಿಂಗೆ ಹಿಂದೆ ತಿರುಗಿ ನೋಡಿದಾಗ ನಿಮಗೊಂದು ಹೆಮ್ಮೆ ತರುವಂಥ ಕ್ಷಣ ಯಾವ್ದಾರು ಇದೆಯಾ? ಈ ಒಂದು ನಿಮ್ಮ ಉತ್ಪಾದನೆ ಗೃಹೋದ್ಯಮ ಹೆಮ್ಮೆ ತರುವಂಥ ಅನ್ನೋದಕ್ಕಿಂತ ನಾನು ತುಂಬ ಲೇಟ್ ಮಾಡಿದೆ ಈ ಫೀಲ್ಡ್ ಅಂತ ಅನ್ನಿಸ್ತದೆ. ಈ ಫೀಲ್ಡಿಗೆ ಬರುವಂಥದ್ದು ಈ 30 ವರ್ಷ ನಾನೇನು ಫೋಟೋಗ್ರಫಿ ಮತ್ತು ರಿಪೋರ್ಟಿಂಗ್ ಕೆಲಸ ಎಲ್ಲ ಮಾಡಿದ್ನಲ್ಲ, 28-30 ವರ್ಷ, ಅದನ್ನು ಮಾಡದೇ ಇದ್ರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತದೆ. ಈಗ ನನಗೆ ಅನ್ನಿಸ್ತದೆ ಡೈರೆಕ್ಟಾಗಿ ಈ ಫೀಲ್ಡಿಗೆ ಬಂದುಬಿಟ್ಟಿದ್ರೆ ನಾನು ದೊಡ್ಡ ಎಮ್ಮರವಾಗಿ ಇರ್ತಿದ್ದೆ ಇಷ್ಟೊತ್ತಿಗೆ. ಬಹುಶಃ ಆ ಟೈಮಲ್ಲಿ ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ, ಜನರಲ್ಲಿ ಇರಲಿಲ್ಲ. ಆದರೆ ಸ್ಲೋ ಆಗಿ ಆದರೂ ಆ ಸಂಖ್ಯೆ ಜಾಸ್ತಿ ಆಗಿರ್ತಿತ್ತು, ಗ್ರಾಹಕರ ಸಂಖ್ಯೆ. ಬಟ್ ಹಂಗಂತೇಳಿ ಅದನ್ನು ಸಾರಾಸಗಟ ಆ ಫೀಲ್ಡನ್ನು ತಳ್ಳಕ್ಕಾಗಲ್ಲ ನನಗೆ. ಯಾಕಂದರೆ ಅದು ನನಗೆ ಪ್ರಚಾರ ಕೊಟ್ಟಿರೋ ಫೀಲ್ಡ್. ಅದು ಪತ್ರಿಕೆ ನನಗೆ ತುಂಬ ಪ್ರಚಾರ ಕೊಟ್ಟಿರೋ ಫೀಲ್ಡ್. ಅದು ಅದನ್ನು ಅಷ್ಟು ಸುಲಭನೂ ತಳ್ಳಕ್ಕಾಗಲ್ಲ. ಬಟ್ ಅದ್ರ ಜೊತೆಗೆ ನಾನು ಬಂದಿದ್ದು ತುಂಬ ತಡ ಆಯಿತು ಅಂತ ಅನ್ನಿಸ್ತದೆ. ತೋಟಕ್ಕೆ ಬೆಂಕಿ ಹಾಕದೇ ಇದ್ದಿದ್ರೆ, ನಾನು ತೋಟಕ್ಕೆ ಬೆಂಕಿ ಹಾಕದೇ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಎಮ್ಮರವಾಗಿ ಇರ್ತಿದ್ದೆ ನಾನು. ಅದು ಕೂಡ ಒಂದು 10-15 ವರ್ಷ ನನ್ನ ಹಿಂದಕ್ಕೆ ತಳ್ತದು. ತೋಟದ್ದು ಅದು ಒಂದು ಸ್ಟೋರಿ ಇದೆ. ಅದು ಒಂದು ಸ್ಟೋರಿ ಇದೆ, ಬೆಂಕಿ ಹಾಕಿದ್ದು ಒಂದು ಸ್ಟೋರಿ ಇದೆ. ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ ಹೇಳಿದ ನೆನಪು ನನಗೆ. ಹೇಳಿರ್ಬೇಕು. ಹೇಳಿದ್ರಿ ನೀವು ಸಪೋಟ ಗಿಡಗಳಿತ್ತು ಆಗ 3ನೇ ವರ್ಷದ ಗಿಡಕ್ಕೆ ಬೆಂಕಿ ಹಾಕ್ಬಿಟ್ರಿ ತೋಟಕ್ಕೆ. 435 ಸಪೋಟ ಗಿಡ ಎಲ್ಲ ಸಾಯಿಸಿದ್ರು. ಸೊ ಆ ಒಂದು 15 ವರ್ಷ ಹಂಗೆ ಹಿಂದಕ್ಕೆ ಹೋಗ್ಬಿಟ್ಟು ಬೇಜಾರಾಗಿ ನಾನು ಬಿಟ್ಟಿದ್ದೆ ಈ ಕಡೆ ಫೀಲ್ಡು. ಭೂಮಿ ತಾಯಿ ಕರ್ಕೊಂಬಂದ್ಲು ಈ ಕಡೆ. ಇಲ್ಲ ನಿಂದೇನೋ ಕೆಲಸ ಇದೆ ಬಾ ಇಲ್ಲ ಅಂತೇಳಿ ಭೂಮಿ ತಾಯಿ ಕರ್ಕೊಂಬಂದ್ಲು. ಖಂಡಿತವಾಗ್ಲು. ಮುಂದಿನ 5-10 ವರ್ಷಗಳಲ್ಲಿ ನಿಮ್ಮ ಒಂದು ಗುರಿ ಅಥವಾ ಕನಸುಗಳು ಏನೇನಿವೆ? ತುಂಬ ದೊಡ್ಡ ಕನಸಿದೆ. ದೇವರ ಆಶೀರ್ವಾದ ಮಾಡಬೇಕು, ಗ್ರಾಹಕರ ಆಶೀರ್ವಾದ ಮಾಡಬೇಕು ನನಗೆ. ಈ ನಮ್ಮ ರಾಜ್ಯದ ದೊಡ್ಡ ಸಿಟಿಗಳು, ಬೆಂಗಳೂರು, ಬೆಳಗಾಮು, ಹುಬ್ಬಳ್ಳಿ, ಮಂಗಳೂರು, ಈ ಥರ ದೊಡ್ಡ ಊರುಗಳಲ್ಲಿ ನನ್ನದೇ ಆದ ಔಟ್ಲೆಟ್ಗಳು ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ. ಓಕೆ. ಯಾಕಂದರೆ ನೇಸರ ಆರ್ಗ್ಯಾನಿಕ್ಸ್ ಬ್ರ್ಯಾಂಡಲ್ಲೇ. ಯಾಕಂದರೆ 150+ ಪ್ರಾಡಕ್ಟ್ ಇದೆ. ನನ್ನ ಪ್ರಾಡಕ್ಟೇ ನನಗೆ ಮೂವ್ ಆದರೆ ಸಾಕಲ್ಲಿ, ಇನ್ನು ಅದಕ್ಕಿಂತ ಹೆಚ್ಚೇನು ಬೇಕಾಗಿಲ್ಲ. ಅದಕ್ಕೆ ಸಿದ್ಧತೆ ನಡೀತಾ ಇದೆ ಈಗಾಗಲೇ. ಒಂಚೂರು ನಿಧಾನಕ್ಕಿದೆ, ಅಂದರೆ ಸ್ಪೀಡ್ ಇಲ್ಲ, ನಿಧಾನಕ್ಕಿದೆ. ಇನ್ನು 5-10 ವರ್ಷ ಅಂತ ಏನಿಲ್ಲ, ಇನ್ನು 5 ವರ್ಷ, 10 ವರ್ಷನೂ ಇಲ್ಲ. 5 ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು 4 ಕಡೆನಾದರೂ ನಾವು ಒಂಥರ ಫ್ಯಾಕ್ಟ್ರಿ ಔಟ್ಲೆಟ್ ಥರ ಅಲ್ಲಿ ಮಾಡ್ಬೇಕಂತಿದೀವಿ. ಮಾಡಿ ಜನರಿಗೆ ಉತ್ತಮವಾದಂತಹ ವಿಷ ಇಲ್ಲದ, ಮುಖ್ಯ ವಿಷ ಇಲ್ಲದೆ ಇದಕ್ಕೆ ಫುಡ್ ಅನ್ನಂಗೆ ಮಾಡ್ಬೇಕು ಅಂತ ಇದೀವಿ. ಈಗ ನೋಡಿ, ನಮ್ಮಲ್ಲಿ ಕೆಲವೊಬ್ರು ಗ್ರಾಹಕರು ಕೇಳ್ತಾರೆ ಒಂದೊಂದ್ಸಾರಿ, ಆ ಮಾವಿನ ಹಣ್ಣು ಸ್ವಲ್ಪ ಹುಳಿಯಿತ್ತು ಅಂತ ಹೇಳ್ತಾರೆ. ಸಹಜ, ಅದು ಹಣ್ಣಿನ ಗುಣ. ಅದು ನಾನು ಹೇಳ್ತೀನಿ ಅವ್ರಿಗೆ, ಭಾಳ ಸಮಾಧಾನದಿಂದನೇ ಹೇಳ್ತೀನಿ, ಹಣ್ಣು ಹುಳಿ ಇದೆ, ಆದರೆ ನಮ್ಮ ಹಣ್ಣಲ್ಲಿ ವಿಷ ಇಲ್ಲ ಅಂತ ಹೇಳ್ತೀನಿ ನಾನು. ಬೇರೆ ಹಣ್ಣು ನಿಮಗೆ ಸಿಹಿ ಇರ್ಬೋದು, ಆದರೆ ಅಲ್ಲಿ ವಿಷ ಇರ್ತದೆ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ನಾನು ಸಮಾಧಾನ ಮಾಡ್ತೀನಿ ಅವ್ರಿಗೆ. ಹೌದು, ನೀವು ಹೇಳಿದ್ದು ಸರಿ ಇದೆ, ನನಗೆ ಇನ್ನೊಂದು 5 kg ಹಣ್ಣು ಕಳಿಸಿ ಅಂತ ಹೇಳ್ತಾರೆ ಅವರು. ಹಂಗೆ ನನಗೆ ಬೆನ್ನಿಂದ ನಿಂದಿರ್ತಾರೆ ಗ್ರಾಹಕರು. ಆ ಥರ ವಿಷ ಇಲ್ಲದೆ ಇರೋ ವಸ್ತುಗಳನ್ನ ಕೊಡ್ಬೇಕನ್ನೋದೇ ಅದೇ ಒಂದು ದೈತ್ಯ ಶಕ್ತಿ ಅಲ್ವಾ? ಹೌದು. ಯಾವುದೋ ಒಂದು ಶಕ್ತಿ ಇದ್ರೇನೆ ನಾವು ಇನ್ನೊಂದು ಮುಂದೆ 4 ಹೆಜ್ಜೆ ಇಡೋದಕ್ಕೆ. ನೋಡಿ, ನನಗೆ ನನ್ನ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಪರಿವಾರ ಎಲ್ಲ 50% ಆದರೆ ಇನ್ನೂ 50% ನನಗೆ ಗ್ರಾಹಕರೇ ದೊಡ್ಡ ಶಕ್ತಿ. ಅದು ಹೌದು. ಈ ವಿಡಿಯೋ ನೋಡ್ತಾ ಇರುವಂತಹ ಯುವಕರಿಗೆ, ಅವರಿಗೆ ನೀವೇನು ಸಂದೇಶ ಕೊಡ್ತೀರಾ? ಅಂದರೆ ಕೃಷಿ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ. ಯಾಕಂದರೆ ನೀವು ಹೇಳಿದ್ರಿ, ನನ್ನ ಆಯಸ್ಸು ನಾನು ಇಂತಿಂಥ ಆಯಸ್ಸಲ್ಲಿ ನಾನು ಬರಬೇಕಿತ್ತು ಅನ್ನೋಂಗೆ. ಕೆಲವರು ಈಗ ಬರ್ತಾ ಇದ್ದಾರೆ. ಹೌದು. ಏನಂದರೆ ನೋಡಿ, ಈಗ ರೈತನಾದವನು ಯೋಚನೆ ಮಾಡಬೇಕಾಗಿರೋದು ಮೇನು,
ಯುವ ಜನಾಂಗದ ರೈತರು ಏನು ಯೋಚನೆ ಮಾಡಬೇಕಂದ್ರೆ ಕೃಷಿಯಿಂದ ವಿಮುಖರಾಗಬಾರ್ದು. ಅವರು ಕೃಷಿಯಿಂದ ಕೃಷಿಯಿಂದ ವಿಮುಖರಾಗಬಾರ್ದು. ಅವರು ಬದಲಾಗಬೇಕು. ಮೊದಲು ಬದಲಾಗಿ ನಾವು ಮಾಡ್ತಾ ಇರೋ ಪದ್ಧತಿಗಳು ತಪ್ಪು, ನಾವು ಸರಿ ದಾರಿನಲ್ಲಿ ಹೋಗೋಣ. ಮತ್ತು ನಾವು ಎಲ್ಲ ಬೆಳೆದಿದ್ದ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡೋಣ. ಮಾರುಕಟ್ಟೆ ಭಾಳ ದೊಡ್ಡದಿದು, ಹೌದು, ಸಿಕ್ಕಾಬಟ್ಟೆ ವಿಶಾಲ ಐತೆ. ಇವತ್ತು ತುಂಬ ಕಡೆ ಓದಿದೇ ಇರೋ ಅವಿದ್ಯಾವಂತ ರೈತರು ಮೌಲ್ಯವರ್ಧನೆಗಳು ಮಾಡಿ ಸಕ್ಸಸ್ ಆಗಿದ್ದಾರೆ. ಹೌದು. ಈ ವಿದ್ಯಾವಂತ ಯುವಕರು ತಂದೆ ತಾಯಿಗೆ ಸ್ವಲ್ಪ ಬದಲಾವಣೆ ಮಾಡಬೇಕು. ಈಗ ಆಹಾರ ಧಾನ್ಯಗಳು ಬೆಳಿಬಾರ್ದು ಅಂತ ನಾನು ಹೇಳಲ್ಲ, ಖಂಡಿತ. ಆಹಾರ ಧಾನ್ಯ ಬೆಳೆಯೋದ್ರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅವ್ರ ತಂದೆ ತಾಯಿಗೆ ಮನವೊಲಿಸಿ ಈ ಯುವ ಜನಾಂಗ ಅವ್ರನ್ನ ಆ ನಿಟ್ಟಿನಲ್ಲಿ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಅವರು ಕೂಡ ಸಬಲರಾಗೋದಕ್ಕೆ ಸಾಧ್ಯ ಇದೆ. ಮತ್ತು ನಂದು ಇನ್ನೊಂದು ಮುಖ್ಯವಾಗಿರೋದೇನೆಂದರೆ, ರೈತ ಯಾವಾಗಲೂ ಕೊಡುಗೈ. ಅವನು ಕೈ ಚಾಚಬಾರ್ದು, ಯಾರ ಹತ್ರನೂ ಹೋಗಿ ಕೂಲಿ ಮಾಡಿ ಕೈ ಚಾಚಬಾರ್ದು ರೈತ. ಅಂದರೆ ಅವನು ಜಾಬ್ಗಳನ್ನ ಸೃಷ್ಟಿ ಮಾಡಬೇಕು, ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡಬೇಕು. ಅವನು ಎಂಪ್ಲಾಯ್ ಆಗಿಬಿಡಬಾರ್ದು, ಎಂಪ್ಲಾಯಿ ಆಗಬೇಕು. ಅವನು ಎಂಪ್ಲಾಯರ್ ಆಗಬೇಕು. ಅವನು ಎಂಪ್ಲಾಯಿ ಆಗಬಾರ್ದು. ಅವನು ಕೆಲಸ ಕೊಡೋನು ಆಗಬೇಕು, ಜಾಬ್ ಸೃಷ್ಟಿ ಮಾಡಬೇಕು. ಈಗ ನೋಡಿ, ನಮ್ಮದೇ ಉದಾಹರಣೆಗೆ ತೊಗೊಂಡ್ರೆ, ನಾವು ಈಗ ಇನ್ನೂ 5 ವರ್ಷದಲ್ಲಿ ನಾನು 4 ಕಡೆ ಔಟ್ಲೆಟ್ ಮಾಡ್ಬೇಕು ಅಂದ್ಕೊಂಡಲ್ಲ. ಆ ಸಂದರ್ಭದಲ್ಲಿ ನನಗೆ ಕಡಿಮೆ ಅಂದರೂ 20 ಜನ ಕೆಲಸದವ್ರು ಬೇಕು ನನಗೆ. ಆ ಥರ ರೈತ, ಪ್ರತಿಯೊಬ್ಬ ರೈತ ಕೂಡ ನಾನು ನೌಕರನ ಆಗಬಾರ್ದು ಅನ್ನೋದು ಅವನ ತಲೆನಲ್ಲಿ ಬರಬೇಕು. ಹಂಗಾದಾಗ ಈ ಕೃಷಿ ಖಂಡಿತ ಗೆಲ್ತದೆ. ಅವರು ಗೆಲ್ತಾರೆ, ಅದ್ರ ಜೊತೆಗೆ ರೈತ ಕೂಡ ಗೆಲ್ತಾನೆ, ಯುವ ಜನಾಂಗ ಗೆಲ್ತದೆ. ಇರೋ 1,000 ಪೋಸ್ಟ್, ಯಾವುದೋ 1,000 ಪೋಸ್ಟ್ಗೆ 10 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಏನು ಮಾಡ್ತಾರೆ ಸರ್ಕಾರದವರು? ಅವ್ರು ಎಲ್ಲಿಂದ ಕೊಡ್ತಾರೆ ಕೆಲಸಗಳು? ಇವ್ರಿಗೆ ಭೂಮಿ ಇದ್ದುಕೊಂಡಾದ್ಮೇಲೆ ನನ್ನ ಕೇಳಿದರೆ ಕರೆಕ್ಟಾಗಿ ಬದುಕೋದಕ್ಕೆ 2 ಎಕರೆ ಸಾಕು. 2 ಎಕರೆನಲ್ಲಿ ಒಂದು 20 ಜನ ಬದುಕ್ಬೋದು. 20 ಜನ ಆರಾಮ್ಸೆ ಬದುಕ್ಬೋದು. ಇವರು ಆ ನಿಟ್ಟಿನಲ್ಲಿ ಯೋಚನೆ ನಾನು ಹೇಳ್ತೀನಿ, ನಾನು ಬದಲಾಗಬೇಕು. ಮೊದಲು ಬೇರೆಯವ್ರನ್ನ ಬದಲು ಮಾಡೋಕ್ಕಾಗಲ್ಲ, ನಾನು ಬದಲಾಗಬೇಕು. ಹಂಗೆ ಪ್ರತಿಯೊಬ್ಬ ರೈತ, ಯುವಕ, ಆ ಕುಟುಂಬದವರು ಬದಲಾಗಬೇಕು. ನಾನು ತುಂಬ ಪ್ರಯತ್ನ ಮಾಡ್ತೀನಿ. ಮತ್ತು ನನಗೆ ಖುಷಿ ಇದೆ, ನನ್ನಲ್ಲಿ ಬಂದಿರೋ ಬಹುತೇಕ ಜನ, ನನ್ನ ತೋಟ ನೋಡ್ಲಿಕ್ಕೆ ಬಂದಿರೋ ಬಹುತೇಕ ಜನ, ಒಂದು 60-70% ಜನ ಬದಲಾಗಿದ್ದಾರೆ. ನನಗೆ ತುಂಬ ಯುವಕರು ಬರೀ ಮೂಲ ಪದ್ಧತಿನಲ್ಲೇ ಕೃಷಿ ಮಾಡ್ತಾ ಬಂದಿರೋರು. ಹೌದು, ನಾವು ತಪ್ಪು ಮಾಡಿದ್ವಿ, ಇಷ್ಟು ದಿನ ಬರೀ ಮೆಕ್ಕೆಜೋಳ ಬೆಳೆದ್ವಿ, ಶೇಂಗಾ ಬೆಳೆದ್ವಿ, ಸುತ್ತ ಗಿಡ ಮರ ಹಾಕೊಂಡ್ರೆ ನಮಗೆ ಚೆನ್ನಾಗಿರ್ತಿತ್ತು ಅಂತೇಳಿ ಹೋಗಿ ಗಿಡ ಮರ ಹಾಕಿ ನನಗೆ ಫೋಟೋ ಕಳಿಸಿ, ಸರ್ ನಾವು ನೀವು ಹೇಳ್ದಂಗೆ ಮಾಡಿದ್ದೀವಿ, ಇನ್ನೊಂದು 3 ವರ್ಷ ನಾವು ಕಾಯ್ತೀವಿ, ನಮಗೆ ಖುಷಿ ಇದೆ ನೀವು ಹೇಳಿದ್ದು ಅಂತೇಳಿ ಎಲ್ಲ ನನಗೆ ಹೇಳ್ತಾರೆ. ನನಗೆ ಅದು ಖುಷಿ ಆಗ್ತದೆ. ನನಗೆ ಆ ಥರ ತುಂಬ ಜನನ ನಾನು ಬದಲು ಮಾಡಿದ್ದೀನಿ. ಮತ್ತು ಕೆಮಿಕಲ್ಲಿಂದ ಸಹಜಕ್ಕೆ ತಂದಿದ್ದೀನಿ, ಸಹಜದಿಂದ ನೈಸರ್ಗಿಕ ತರ್ತಾಯಿದ್ದೀನಿ, ಸಾವಯವಕ್ಕೆ ತರ್ತಾಯಿದ್ದೀನಿ. ಇನ್ನು ಕೆಲವೊಬ್ರು ಹಠಕ್ಕೆ ಬೀಳ್ತಾರೆ, ನನಗೆ ಅದು ಮಾಡ್ಕೊಳಕ್ಕಾಗಲ್ಲ, ಇದು ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಜೈವಿಕ ತಂತ್ರಜ್ಞಾನದ ಯಾವುದು ಮಾರ್ಕೆಟಲ್ಲಿ ಒಳ್ಳೇದು ಸಿಗೋದು ಹೇಳ್ತೀನಿ, ಅವ್ರಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಗೃಹೋದ್ಯಮ, ವ್ಯಾಲ್ಯೂ ಅಡಿಷನ್ನು, ಈ ನೈಸರ್ಗಿಕ ಕೃಷಿ, ಈ ಆರ್ಗ್ಯಾನಿಕ್ ಫಾರ್ಮಿಂದ ಆರ್ಗ್ಯಾನಿಕ್ ಫುಡ್ಡನ್ನು ಕಸ್ಟಮರಿಗೆ ಕೊಡ್ತಿರೋವಂಥದ್ದು, ಇದೆಲ್ಲದರ ಮಧ್ಯೆ ಈ ಪ್ರಪಂಚ ವಸಂತ ಮಾಳ್ವಿಯವರನ್ನು ಹೇಗೆ ನೆನಪಿಸ್ಕೊಳ್ಳುತ್ತೆ? ತುಂಬ ಕಷ್ಟಕರವಾದ ಪ್ರಶ್ನೆ ಕೇಳಿದ್ರಿ ನೀವು. ಏನಿಲ್ಲ, ವಸಂತ ಮಾಲ್ವಿ ಅಂತ ಒಬ್ಬ ಇದ್ದ, ಆರೋಗ್ಯಕ್ಕೆ ತೊಂದರೆ ಆಗದೆ ಇರೋ ಪ್ರಾಡಕ್ಟ್ ಕೊಡ್ತಾ ಇದ್ದ. ದುಡ್ಡು ಜಾಸ್ತಿ ಹೋದ್ರೂ ಚಿಂತೆ ಇಲ್ಲ, ತಿಂದರೆ ಅಂಥ ಉತ್ಪನ್ನಗಳು ತಿನ್ನಬೇಕು. ಅವ್ರ ಮನೆಯವರು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನಮಗೆ ನಿರಂತರ ಪ್ರಾಡಕ್ಟ್ ಒದಗಿಸೋಂಗೆ ಆಗಲಿ ಅಂತ ನನ್ನನ್ನು ನೆನೆಸ್ಕೊಂಡ್ರೆ ಸಾಕು. ಹಾಗೆ ನೆನೆಸ್ಕೊಂಡ್ರೆ ಸಾಕು. ಮತ್ತೊಂದು ಪ್ರಶ್ನೆ, ಮನೆಯವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ, ನಿಮ್ಮ ಕುಟುಂಬದ ಒಂದು ಸಹಭಾಗಿತ್ವ ಈ ನಿಮ್ಮ ವ್ಯಾಲ್ಯೂ ಅಡಿಷನ್ನಲ್ಲಿ, ಹಾಗೆ ಮುಂದುವರಿಕೆ ನೆಕ್ಸ್ಟ್ ಏನಂದರೆ, ಈಗಾಗಲೇ ನನ್ನ ಕುಟುಂಬದ 3 ಜನ ಸದಸ್ಯರು ನನ್ನ ಜೊತೆ ಸಹಭಾಗಿತ್ವದಲ್ಲಿ ಇದ್ದಾರೆ. ಅಂದರೆ ಮಕ್ಕಳು ಓದ್ತಾ ಇದ್ದಾರೆ, ಬಟ್ ರಸದಲ್ಲಿ ಬಂದಾಗೆಲ್ಲ ಕಂಪ್ಲೀಟ್ ಅವರು ನಮ್ಮ ಜೊತೆಗೆ ಮಿಕ್ಸ್ ಆಗ್ತಾರೆ, ತೋಟಕ್ಕೂ ಬರ್ತಾರೆ. ನಾವು ಪ್ರೊಡಕ್ಷನ್ ಮಾಡುವಾಗ ಅವರು ಕೈ ಜೋಡಿಸ್ತಾರೆ. ಇವನ್ನು ಪ್ಯಾಕಿಂಗ್ ಮಾಡುವಾಗ, ಪಾರ್ಸಲ್ಗಳು ಕಳಿಸುವಾಗ ಮಗ ಮತ್ತು ಮಗಳು ಇಬ್ಬರು ಹೋಗಿ ನನ್ನ ಕೆಲಸ ಪೂರೈಸಿ ಬರ್ತಾರೆ.
ಹಾಗಾಗಿ ಅವ್ರಿಗೆ ಆಸಕ್ತಿ ಇದೆ. ಯಾವುದೇ ಕಾರಣಕ್ಕೆ ನಮ್ಮದು ಉದ್ಯಮ ನಿಲ್ಲಲ್ಲ ಅಂತ ನನಗೆ ಭರವಸೆ ಇದೆ. ಆ ಒಂದು ಭರವಸೆ ಭರವಸೆ ಇದೆ, ಖಂಡಿತ ನನ್ನ ಕುಟುಂಬದ ಮೇಲೆ ಭರವಸೆ ಇದೆ. ಖಂಡಿತವಾಗ್ಲೂ ಸರ್. ನೋಡಿ, ಇದು ಆ್ಯಕ್ಚುಲಿ ಕುಕ್ಕೋಸು ಸೌಂಡ್ ಮಾಡ್ತಾ ಇದೆ. ಇನ್ನು ಶುರು ಆಗ್ತವೆ ಪಕ್ಷಿಗಳು ಬರೋಕ್ಕೆ ನಮ್ಮಲ್ಲಿ. ಇನ್ನು ಶುರು ಆಗ್ತವೆ ಬಾಬ್ಲರ್ಸು, ಜಂಗಲ್ ಬಾಬ್ಲರ್ಸು ಭಾಳ ಬರ್ತವೆ. ಏನಿವೆ. ಮತ್ತೊಂದು ಪ್ರಶ್ನೆ, 150 ಪ್ರಾಡಕ್ಟ್ಗಳು ನಿಮ್ಮ ಬಾಸ್ಕೆಟ್ನಲ್ಲಿದೆ. ಒಂದೊಂದು ಪ್ರಾಡಕ್ಟು ಏನೋ ಒಂದು ಮಾತಾಡುತ್ತವೆ ಅಂತ ಏನಾದ್ರು ನಾವು ಇಮ್ಯಾಜಿನೇಷನ್ ಮಾಡಿ ಖಂಡಿತ ಮಾತಾಡ್ತವೆ, ಖಂಡಿತ ಮಾತಾಡ್ತವೆ. ನಿಮ್ಮ ಬಗ್ಗೆ ಏನು ಹೇಳ್ತಿರ್ಬೋದು ಅವು ಪ್ರಾಡಕ್ಟ್ಗಳನ್ನು? ನಾನು ಹಂಗೆ ಇಮೇಜ್ ಮಾಡ್ಕೊಂಡ್ರೆ, ಓಕೆ, ಸರಿಯಾದ ವ್ಯಕ್ತಿ ಕೈಲಿ ನಾವು ಸಿಕ್ಕಿದೀವಿ, ಸರಿಯಾದ ಜಾಗಕ್ಕೆ ನಮ್ಮನ್ನು ತಲುಪಿಸ್ತಾ ಇದ್ದಾನೆ, ಸರಿಯಾದ ಜಾಗಕ್ಕೆ ತಲುಪಿಸ್ತಾ ಇದ್ದಾನೆ. ದೇವ್ರ ಆಶೀರ್ವಾದ ಮಾಡಲಿ, ಆತನಿಗೆ ಆಯುಷ್ ಚೆನ್ನಾಗಿ ಕೊಡ್ಲಿ ಅಂತ ನನ್ನ ಪ್ರಾಡಕ್ಟ್ಗಳು ಹೇಳ್ತವೆ. ನಿಮ್ಮ ಪ್ರಾಡಕ್ಟ್ಗಳು ಹೇಳ್ತವೆ. ಉದಾಹರಣೆಗೆ ನೋಡಿ, ಜಂಗಲ್ ಬಾಬ್ಲರ್ಸ್ ಕೂಡ ನೋಡಿ, ನೇಚರ್ ನಮಗೆ ಸಹಕಾರ ಕೊಡ್ತದೆ ಅನ್ನೋದಕ್ಕೆ. ಹೌದು. ಎಕ್ಸಾಂಪಲ್, ನಮ್ಮಲ್ಲಿ ಒಂದು ಫಟಾಫಟ್ ಬಾಮ್ ಅಂತ ಇದೆ, ಜಾಯಿಂಟ್ ಪೇನ್ ಕ್ರೀಮ್. ಇಷ್ಟು ಅದ್ಭುತ ಇದೆ ಅಂದರೆ, ಈಗ ಮಾರ್ಕೆಟಲ್ಲಿ ಮಜಲ್ ಪೇನ್ಗೆ, ಜಾಯಿಂಟ್ ಪೇನ್ಗೆ ತುಂಬ ಪ್ರಾಡಕ್ಟ್ಗಳಿದ್ದಾವೆ, ವೆಲ್ ನೋನ್ ಕಂಪ್ನಿ ಪ್ರಾಡಕ್ಟ್ಗಳಿದ್ದಾವೆ. ನಾನು ಚಾಲೆಂಜ್ ಮಾಡ್ತೀನಿ, ಎಲ್ಲ ಕಂಪ್ನಿಗೂ ಚಾಲೆಂಜ್ ಮಾಡ್ತೀನಿ, ನನ್ನ ಫಟಾಫಟ್ ಬಾಮ್ ಮುಂದೆ ಅರ್ಧ ನಿಮಿಷ ನಿಲ್ಲಕ್ಕಾಗಲ್ಲ ಅವ್ರ ಕೈಲಿ. ಅಷ್ಟು ಬ್ಯೂಟಿಫುಲ್ ಕೆಲಸ ಮಾಡ್ತದೆ ನನ್ನ ಫಟಾಫಟ್ ಬಾಮ್. ಅದು ಜಾಯಿಂಟ್ ಪೇನಾಗಿ ಕೆಲಸ ಮಾಡ್ತದೆ, ಮಜಲ್ ಪೇನಾಗಿ ಕೆಲಸ ಮಾಡ್ತದೆ, ಮೈಗ್ರೇನಿಗೆ ಕೆಲಸ ಮಾಡ್ತದೆ, ತಲೆನೋವಿಗೆ ಕೆಲಸ ಮಾಡ್ತದೆ, ಬ್ಯಾಕ್ ಪೇನಿಗೆ ಕೆಲಸ ಮಾಡ್ತದೆ, ಊತ ಇದ್ರೆ ಕೆಲಸ ಮಾಡ್ತದೆ, ತುಂಬ ಕೆಲಸ ಮಾಡ್ತದೆ. ಎದೆನೋವು ಇದ್ರೆ ಅಂದರೆ ಕಫ ತುಂಬಿ ಎದೆನೋವು ಬರ್ತದಲ್ಲ, ಅದಕ್ಕೆ ಕೆಲಸ ಮಾಡ್ತದೆ, ನೆಗಡಿ ಕೆಲಸ ಮಾಡ್ತದೆ, ಕೆಮ್ಮಿ ಕೆಲಸ ಮಾಡ್ತದೆ, ಎಲ್ಲ ಪೇನ್ಗಳನ್ನೂ ಕ್ಲಿಯರ್ ಮಾಡ್ತದೆ. ಆಮೇಲೆ ಊತ ಆಗಿ ಬಾವೆಲ್ಲ ಬಂದ್ಬಿಡ್ತದಲ್ಲ, ಕಾಲು ಉಳುಕಿ ಎಲ್ಲ ಅರ್ಧ ದಿನದಲ್ಲಿ ಕ್ಲಿಯರ್ ಮಾಡ್ತದೆ. ತಲೆನೋವು ಅಂತೂ ಸುಮ್ಮನೆ ಜಸ್ಟ್ ಹಿಂಗೆ ನೀವು ಹಣೆಗೆ ಒರೆಸ್ಕೊಂಡ್ರೆ ಸಾಕು, ಮಲಗಬೇಕಂತ ಇಲ್ಲ. ಹಾಗೆ ಅದನ್ನು ಕೆಲವೊಬ್ಬರು ನಮ್ಮಲ್ಲಿ ತುಂಬ ಲಾರ್ಜ್ ನಂಬರಲ್ಲಿ ತಗೊಳ್ತಾರೆ. ನಮ್ಮಲ್ಲಿ ತಗೊಂಡು ಅವ್ರಿಗೆ ಬೇಕಾಗಿರೋ ಅಂತಂದರೆ MRP ಇರ್ತದೆ, ಅದ್ರ ಮೇಲೇನು ಬೇಕಾಗಿರೋ ರೇಟಿಗೆ ಮಾರಕ್ಕೆ ಆಗಲ್ಲ. ಅದ್ರ ಮೇಲೆ ಸಮ್ ಡಿಸ್ಕೌಂಟ್ಗಳು ಕೊಡ್ತಾರೆ ಕೆಲವೊಬ್ರು, 5 ರೂಪಾಯಿ 10 ರೂಪಾಯಿ ಕಡಿಮೆ ಮಾಡಿ ಕೊಟ್ಟು. ಅವರು ಕೂಡ ಅವರೆಲ್ಲರಿಗೂ ಅಂದರೆ ನನ್ನ ಹತ್ರ ಈಗ ಯಾರು ಲಂಸಮ್ ತಗೊಂಡು ಮಾರ್ತಾ ಇದ್ರಲ್ಲ, ಅವರು ಹೇಳ್ತಾರೆ, ಸರ್ ನಾವು ನಿಮ್ಮಿಂದ ಜನರದ್ದು ಆಶೀರ್ವಾದ ನಮಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ನೀವು ಒಳ್ಳೆ ಕೆಲಸ ಮಾಡಿದೆಪ್ಪ, ನನಗೆ ತಂದು ಕೊಟ್ಟು, ನನಗೆ ಅಡ್ಡಾಡಕ್ಕೆ ಬರ್ತಿರ್ಲಿಲ್ಲ, ಈಗ ಆರಾಮಾಗಿ ತೋಟಕ್ಕೆಲ್ಲ ಹೋಗ್ತೀನಿ, ಕೆಲಸ ಮಾಡ್ತೀನಿ ನಾನು ಅಂಥೇಳಿ ಆ ಜನ ನೆನೆಸ್ತಾರೆ. ಸರ್, ಅದೆಲ್ಲ ಆಶೀರ್ವಾದ, ಆ ಕ್ರೆಡಿಟ್ ಎಲ್ಲ ನಿಮಗೆ ಸೇರಬೇಕಾಗಿದ್ದು, ನಮಗೆಲ್ಲ ಸಿಗ್ತಾ ಇದೆ ಅದು ಅಂತ ಹೇಳ್ತಾರೆ. ಈ ಥರ ನಮ್ಮ ಪ್ರಾಡಕ್ಟ್ಗಳು ನೆನೆಸ್ಕೊಳ್ತವೆ. ಒಳ್ಳೆ ವ್ಯಕ್ತಿ ಕೈಗೆ ಸಿಕ್ಕಿದ್ದೀವಿ, ಒಳ್ಳೆ ಜಾಗಕ್ಕೆ ಸೇರಿಸಿದ್ದಾನೆ, ದೇವ್ರ ಆತನಿಗೆ ಆಶೀರ್ವಾದ ಮಾಡಲಿ, ಆಯುಷ್ ಕೊಡಲಿ ಅಂತ ಅವು ಬಯಸ್ತವೆ ನನ್ನ ಪ್ರಾಡಕ್ಟ್ಗಳೆಲ್ಲವು. ಖಂಡಿತವಾಗ್ಲು. ಸೊ ವೀಕ್ಷಕರೇ, ಮೌಲ್ಯವರ್ಧನೆ ಬಗ್ಗೆ ನೈಸರ್ಗಿಕ ಕೃಷಿ ಮಾಡಿಕೊಂಡು ಅನ್ನೋದಕ್ಕಿಂತ ಜೀವನದ ಪಯಣ ತುಂಬ ದೊಡ್ಡದಿದೆ. ನೀವು ಆಲ್ಮೋಸ್ಟ್ ನೀವು 1 ಗಂಟೆ ನೀವು ಈ ವಿಡಿಯೋ ನೋಡಿರ್ತೀರ. ಇದರಲ್ಲಿ ಒಂದು ಮಾತಂತೂ ಇದೆ, ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಹಂತದಲ್ಲಿ ನಿಮಗೆ ಸರಿ ಬರಲಿಲ್ಲ ಅಂತ ಹೇಳಿದಾಗ ಅದನ್ನು ಚೇಂಜ್ ಮಾಡಿಕೊಂಡು ಮುಂದೆ ಹೋಗಬೇಕು, ಅಲ್ವಾ ಸರ್? ಹೌದು, ಖಂಡಿತ. ನೀವು ಒಂದು ಮಾತು ಹೇಳಿದ್ರೆ 10 ವರ್ಷಕ್ಕೂ ನಾನು ಚೇಂಜ್ ಮಾಡಿದೆ ಅಂತ ಹೇಳಿ, ಬದಲಾಗಬೇಕು. ನಾವು ಬದಲಾಗಬೇಕು. ಆ ಬದಲಾವಣೆ ಅವ್ರನ್ನ ತುಂಬ ದೂರ ತರ್ಕೊಂಬಂತು. ಆ ದೂರ ಇದೆಯಲ್ಲ, ಇವತ್ತು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತಾ ಇದೆ. ನಿಜ, ಖಂಡಿತ. ನನಗೆ ಅಷ್ಟೇ ಅಲ್ಲ, ನನ್ನ ಕುಟುಂಬಕ್ಕೂ ನೆಮ್ಮದಿ ಇದೆ, ಸಮಾಧಾನ ಇದೆ, ಸಂತೃಪ್ತಿ ಇದೆ, ಖುಷಿಯಿಂದ ಇದ್ದಾರೆ. ಎಲ್ಲರೂ ಖುಷಿಯಿಂದ ಇದ್ದಾರೆ, ಗ್ರಾಹಕರು ಖುಷಿಯಿಂದ ಇದ್ದಾರೆ. ಅದು ಮುಖ್ಯ ನಮಗೆ. ಇಲ್ಲಿ ನೈಸರ್ಗಿಕ ಕೃಷಿ ನಡೀತಾ ಇದೆ. ಆ ನೈಸರ್ಗಿಕ ಕೃಷಿಯಲ್ಲಿ ಹಕ್ಕಿಗಳು ಹರಿಸ್ತಾ ಇದ್ದಾವೆ. ಖಂಡಿತ, ಹಕ್ಕಿಗಳು ಪ್ರಾಣಿಗಳು ಹರಿಸ್ತಾ ಇದ್ದಾವೆ. ಸರ್, ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ವಸಂತ ಮಾಳ್ವಿಯವರ ನೇಸರ ಆರ್ಗ್ಯಾನಿಕ್ಸ್ ಸಂಬಂಧಿತ ಯಾವುದೇ ಪ್ರಾಡಕ್ಟ್ಗಳನ್ನು ನೀವು ನಿಮ್ಮ ಒಂದು ಹಿಟ್ ಲೀಸ್ಟ್ನಲ್ಲಿ ನೀವು ಇಟ್ಕೊಂಡಿದ್ರೆ, ಅದರ ಒಂದು ಮಾಹಿತಿಯನ್ನು ನಾನು ಈ ಹಂತದಲ್ಲಿ ನಾನು ನಿಮಗೆ ಯಾವ್ಯಾವ ಪ್ರಾಡಕ್ಟ್ಗಳು ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಲೀಸ್ಟ್ ಹಾಕಿದ್ದೀನಿ. ಈಗ ಅದರೊಟ್ಟಿಗೆ ನಿಮಗೆ ಯಾವ್ದಾದ್ರು ಬೇಕು, ಖುದ್ದಾಗಿ ಅವ್ರ ಹತ್ರನೇ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವೇನಾದ್ರು ಪಡಿಬೇಕು ಅನ್ನೋ ಒಂದು ಆಶಯ ಇತ್ತು ಅಂತ ಹೇಳಿದ್ರು ಕೂಡ, ವಸಂತ ಮಾಳ್ವಿ ಸರ್ನ ಫೋನ್ ನಂಬರನ್ನು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ. ಖಂಡಿತ. ಜೊತೆಗೆ ಅವರ ಅಡ್ರೆಸ್ಸನ್ನು ಕೂಡ ಹಾಕಿರ್ತೀವಿ.
ಖುದ್ದಾಗಿ ಭೇಟಿ ಮಾಡ್ಬೋದು. ಜೊತೆಗೆ ಫೋನ್ ಮಾಡಿ ಅವರ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಗೊಂಡು ನೀವು ಆರ್ಡ್ರ್ ಮಾಡ್ಕೋಬೋದು. ಇದಿಷ್ಟು ನೈಸರ್ಗಿಕವಾಗಿ ಒಬ್ಬ ರೈತ ಒಂದು ಸಣ್ಣ ಚಿಂತನೆಯನ್ನು ನೀವು ಕನಸನ್ನು ದೊಡ್ಡದು ಮಾಡ್ತಾ ಇನ್ನಷ್ಟು ನಾವು ನೋಡಬೇಕು ಪ್ರಪಂಚನ ಅಂತ ಬಯಸಿದಾಗ ಕಾಣುವಂಥವರು ವಸಂತ ಮಾಳ್ವಿಯವರು. ನಮಸ್ತೆ. ಸೊ ಏನು ನಾನೀಗ ಈ ವಿಡಿಯೋದಲ್ಲಿ ಎಲ್ಲದನ್ನೂ ನಾವು ಹೇಳಿದ್ದೀವಿ. ಕೃಷಿಯಿಂದ ವ್ಯಾಲ್ಯೂ ಅಡಿಷನ್ನು ಎಷ್ಟು ಮುಖ್ಯ ಅಂತ ಹೇಳಿಬಿಟ್ಟು, ವ್ಯಾಲ್ಯೂ ಅಡಿಷನ್ ಸಂಬಂಧಿತ ಏನೇ ಕ್ವಶನ್ ಇದ್ರೂ ಕೂಡ ಅದನ್ನು ಕೂಡ ಖಂಡಿತ ಸರ್ರಿಗೆ ನೀವು ಫೋನ್ ಮಾಡಿಕೊಂಡು ನೀವು ಕೇಳ್ಬೋದು. ಇದಿಷ್ಟು ಈ ಒಂದು ಎಪಿಸೋಡ್ನ ಪಾಡ್ಕ್ಯಾಸ್ಟ್ನ ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು ಸರ್, ನಿಮ್ಮ ಟೈಮನ್ನು, ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ.